ಅಫೇರ್ ಇಟ್ಕೊಂಡ್ಬಿಟ್ರೆ ಆ ಸೆಕೆಂಡ್ ಲೇಡಿಗೆ ಎಲ್ಲಾ ತರ ಟ್ರೀಟ್ಮೆಂಟು ಎಲ್ಲಾ ತರ ಆಸ್ತಿ ಕೊಟ್ಬಿಡ್ತಾರೆ. ಅವ್ರ ಉದ್ದೇಶ ಏನಂದ್ರೆ ಅವ್ರಿಗೆ ಲೋ ಕಾನ್ಫಿಡೆನ್ಸ್ ಇರುತ್ತೆ ಸರ್, ಅವ್ರಿಗೆ ಅವ್ರ ಬಗ್ಗೆ ಪ್ರೀತಿ ಇರೋದಿಲ್ಲ. ಈಗ ನಾರ್ಸಿಸ್ಟ್ ಬೇರೆ, ಈ ಸೈಕೋಗಳು ಬೇರೆ. ಹೌದು, ನಾರ್ಸಿಸಿಸ್ಟ್ ನಲ್ಲೇ ಇನ್ನೊಂದು ಟೈಪ್ ಇದೆ ಮಾಡೋದು, ಸ್ಯಾಡಿಸಮ್ ಅಂತ ಹೇಳ್ತೀವಲ್ಲ, ಸೈಕೋ ಲೆವೆಲ್ಗೆ ಟಾರ್ಚರ್ ಕೊಡೋದು. ಅದೇ ಡ್ಯಾಡೀಸ್ ಲಿಟಲ್ ಪ್ರಿನ್ಸಸ್ ಅಂತ ಏನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಹೀಗೇನೆ. ಈಗ ನಾರ್ಸಿಸಿಸ್ಟ್ ನಲ್ಲೂ ಟೈಪ್ಸ್ ಅಂತ ಇರುತ್ತೆ. ಬೇರೆಯವ್ರನ್ನ ಹೇಗೆ ಬಳಸ್ಕೊಳ್ಳುವಂಥದ್ದು, ನಾನ್ ಗ್ರೇಟ್ ಅನ್ನುವಂಥ ಒಂದು ಯೋಚನೆ, ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬೇರೆಯವ್ರನ್ನ ಹಾಳು ಮಾಡೋದು, ನಾಶ ಮಾಡೋದು, ಅಂದ್ರೆ ಫೋಟೋಗೋಸ್ಕರ ಸರ್ವಿಸ್ ಮಾಡುವಂಥದ್ದು. ಯಾವ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬೇರೆಯವ್ರ ಇಮೋಷನ್ಸ್ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದ್ರ ಮೇರೆಗೆ ನಾವು ಅವ್ರನ್ನ ನಾರ್ಸಿಸಿಸ್ಟ್ ಅಲ್ವಾ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅವ್ರು ಹೇಳ್ತಾರೆ ನಾನು ಬದಲಾಗ್ಬಿಡ್ತೀನಿ, ನನ್ಗೊಂದು ಚಾನ್ಸ್ ಕೊಡು, ನನ್ಗೊಂದು ಚಾನ್ಸ್ ಕೊಡು ಅಂತ. ಆ ಚಾನ್ಸ್ ಬರೋದೇ ಇಲ್ಲ. ಅಗೇನ್ ದಟ್ ಈಸ್ ಒನ್ ಮೋರ್ ಮಿತ್. ಯಾರನ್ನ ಈ ನಾರ್ಸಿಸಿಸ್ಟ್ ಟಾರ್ಗೆಟ್ ಮಾಡಿರ್ತಾರೆ ಅವರ ಪ್ರೀತಿನ ಅವ್ರು ಪಡಿಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ಏನೇನ್ ಇಷ್ಟ ಇದೆ ಎಲ್ಲಾನು ಮಾಡ್ತಾ ಇರ್ತಾರೆ. ಡಿಸ್ಕಾರ್ಡ್ ಅಂತ ಹೇಳ್ತೀವಿ, ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ಲ. ಇಂಥವ್ರ ಜೊತೆ ಹೇಗೆ ನಾವು ಬದುಕೋದು? ವೆನ್ ಯು ಗೆಟ್ ಅವೇರ್ನೆಸ್ ಅಬೌಟ್ ದಿಸ್ ಪ್ರಾಬ್ಲಮ್, ದೆನ್ ಓನ್ಲಿ ಯು ಕ್ಯಾನ್ ಟೇಕ್ ಎನ್ ಆಕ್ಷನ್. ಮದುವೆ ಆದ್ಮೇಲೂ ಕೂಡ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದು ನೀವು ತಗೊಳ್ಳುವಂತ ಒಂದು ಪ್ಯೂರ್ ಇಂಟೆನ್ಷನಲ್ ಡಿಸಿಷನ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾನಲ್ಲಿ ಅವ್ರು ಅದನ್ನ ಹೈಲೈಟ್ ಆಗೋದಕ್ಕೆ ಏನೆಲ್ಲ ಕೆಟ್ಟದಾಗಿ ವರ್ತಿಸ್ತಾರೆ, ಮಾತಾಡ್ತಾರೆ. ಈ ಡಿವೋರ್ಸ್ ಪ್ರಕರಣಗಳೆಲ್ಲ ತುಂಬಾ ಜಾಸ್ತಿ. ಅತಿಯಾದ ಒಂದು ಅಟೆನ್ಷನ್, ಅತಿಯಾದ ಕಮ್ಯುನಿಕೇಶನ್ ಇಸ್ ಆಲ್ಸೋ ಅ ರೆಡ್ ಫ್ಲಾಗ್ ಅಂತ ಹೇಳ್ತೀನಿ. ನಿಮ್ಮನ್ನ ಅವ್ರು ಹೇಗೆ ಟ್ರೀಟ್ ಮಾಡ್ತಾ ಇದಾರೆ ಮನೇಲಿ, ಹಾಗೂ ಆಚೆ ಹೇಗೆ ಟ್ರೀಟ್ ಮಾಡ್ತಾ ಇದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಒಂದು ಕೇಸ್ ಹೇಳ್ಬಿಡ್ತೀನಿ, ಅದೇನು ಅಂದ್ರೆ 10 ವರ್ಷದ ರಿಲೇಶನ್ಶಿಪ್ ಚೆನ್ನಾಗೇ ಇದ್ದಾರೆ, ಆದ್ರೆ ಹಸ್ಬೆಂಡ್ ಎಲ್ಲಾ ರೀತಿಯಾದ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆಕ್ಚುಲಿ. ಆದ್ರೆ ಹೆಂಡತಿಲಿ ಏನೋ ಒಂದಷ್ಟು ಬದಲಾವಣೆಗಳು ಹಸ್ಬೆಂಡ್ ನೋಡ್ತಾರೆ. ಒಬ್ಸರ್ವ್ ತುಂಬಾ ಮಾಡಿದಾಗ ಶಿ ಹ್ಯಾಡ್ ಅನ್ ಅಫೇರ್ ವಿತ್ ಸೇಮ್ ಪರ್ಸನ್ ಎಟ್ ಸ್ಕೂಲ್. ಆ ಸ್ಕೂಲ್ ನಲ್ಲಿ ಒಂದು ವ್ಯಕ್ತಿ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ. ಸೊ ಒಂದು ತಾಯಿನೇ ನಾರ್ಸಿಸಿಸ್ಟ್ ಆದಾಗ ಆ ಒಂದು ಫ್ಯಾಮಿಲಿಗೆ ಮನೇಲಿ ಒಬ್ಬರು ಜೋರಾಗಿ ಮಾತಾಡಿದ್ರೆ, ಬೇಗನೆ ಕೋಪ ಮಾಡ್ಕೊಂಡ್ಬಿಟ್ರೆ, ಅಂತವ್ರನ್ನ ನಾವು ನಾರ್ಸಿಸ್ ಅಂತ ಅನ್ಕೊಂತೀವಿ. ಈ ನಾರ್ಸಿಸ್ ಅಂದ್ರೆ ಯಾರು? ನಾನು ಅನ್ನುವಂತ ಅಹಂಭಾವನೆ ಜಾಸ್ತಿ ಇರುತ್ತೆ. ಅಂದ್ರೆ ಬೇರೆಯವ್ರು ನಾನು ಹೊಗಳಬೇಕು. NPD ಅನ್ನೋದು ಒಂದು ಮೆಂಟಲ್ ಡಿಸಾರ್ಡರ್, ನಾರ್ಸಿಸಿಸ್ಟ್ ಪರ್ಸನಾಲಿಟಿ ಡಿಸಾರ್ಡರ್. ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಜೀನ್ಸ್ ಇಂದಾನು ಈ ಒಂದು ಬಿಹೇವಿಯರ್ ಪಾಸ್ ಆಗುತ್ತೆ ಅಂತ ಇದೆ. ಒಬ್ಬ ತಂದೆ ನಾರ್ಸಿಸಿಸ್ಟ್ ಆಗಿದ್ರೆ, ಒಂದು ಅವರು ಹಣದಲ್ಲಿ ಕಂಟ್ರೋಲ್ ಮಾಡ್ತಾರೆ, ಇದ್ ಮಾಡ್ಬೇಡ ಅಂದಿದ್ನೇ ಮಾಡುವಂಥದ್ದು. ಹಾಗೂ ಇಂಥ ಮಕ್ಕಳು ಬೆಳೀತಾ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಹೋಗೋ ಹೈ ಚಾನ್ಸಸ್ ಕೂಡ ಇರುತ್ತೆ. ಸ್ವಂತ ಮಗಳ ಮೇಲೆ ಡೌಟ್ ಪಡೋದು, ಮಗನ ಮೇಲೆ ಡೌಟ್ ಪಡೋದು. ನಾರ್ಸಿಸಿಸ್ಟ್ಸ್ ನಾವೇನ್ ಅನ್ಕೊಳ್ತೀವಿ ಅಂದ್ರೆ, ನಮ್ ಪ್ರೀತಿಯಿಂದ ಅವ್ರನ್ನ ಬದಲಾಯಿಸ್ತೀವಿ. ಅವ್ರು ಬದಲಾಗಲ್ಲ, ಅವರಲ್ಲಿ ಕೀಳರಿಮೆನ ಮೂಡಿಸ್ತಾರೆ. ಬಿಕಾಸ್ ದೇ ಆಲ್ವೇಸ್ ವಾಂಟ್ ಟು ಬಿ ಆನ್ ಟಾಪ್. ನಾರ್ಸಿಸಿಸ್ಟ್ ತಂದೆಗಳು ಆಸ್ತಿ ವಿಷಯದಲ್ಲಿ ತುಂಬಾ ಆಟ ಆಡಿಸ್ತಾರೆ. ಒಂದೊಂದು ಕೇಸಲ್ಲಿ ಹೇಗೆ ಅಂದ್ರೆ, ಅವರು ಬಡವ್ರನ್ನ ಟಾರ್ಗೆಟ್ ಮಾಡ್ತಾರೆ. ನೋಡಿ, ನಮ್ಗೆ ಏನು ಬೇಡ, ನೀವು ಆಸ್ತಿ ಏನು ಕೊಡೋದು ಬೇಡ, ನೀವು ತುಂಬಾ ಸಿಂಪಲ್ ಆಗೇ ಮದ್ವೆ ಮಾಡ್ಕೊಡಿ ಸಾಕು ಅಂತ ಹೇಳಿ ಮದ್ವೆ ಮಾಡ್ಕೊಳ್ತಾರೆ. ಮಾಡ್ಕೊಂಡ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ನನ್ನ ಪಾಡ್ಕಾಸ್ಟ್ ಬಹಳ ನಿಮಗೆ ಯೂಸ್ ಆಗೋದ್ರ ಜೊತೆಗೆ, ಈ ಥರದ ವ್ಯಕ್ತಿಗಳ ಜೊತೆ ನೀವು ಸಮಾಜದಲ್ಲಿ ಹೇಗೆ ಡೀಲ್ ಮಾಡಬೇಕು ಅನ್ನೋದರ ಕಂಪ್ಲೀಟ್ ಮಾಹಿತಿ ಸಿಗತ್ತೆ. ಇವತ್ತು ಪಾಡ್ಕಾಸ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ನಮ್ಮ ಅತಿಥಿಗಳು ಪರಿಚಯ ಮಾಡ್ಕೊಳ್ಳೋ ಟೈಮ್. ನಮಸ್ಕಾರ ಸುನೀತಾ ರಾಣಿ ಅವರಿಗೆ. ನಮಸ್ಕಾರ ರಾಜೇಶ್ ಅವರು, ಹೇಗಿದ್ದೀರಾ? ನಾ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್, ನೀವು ಮಾಡ್ತಿರೋ ಒಂದು 15 ವರ್ಷಗಳಿಂದ ಇಷ್ಟು ಕೌನ್ಸಿಲಿಂಗ್ಸ್ ಮಾಡಿದಿರಲ್ಲ, ವಾವ್, ಆ ಪೇಷನ್ಸ್ಗೆ ನಮಸ್ಕಾರ. ಅಂಡ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್ ಫಾರ್ ದ ಇನ್ವೈಟ್ ಸರ್. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿರೋದು, ಹಾಗೂ ಇಲ್ಲಿ ವೈಬ್ಸ್ ಕೂಡ ಅಷ್ಟೇ ಕಾಮ್, ಕಂಪೋಸ್ಡ್, ಪಾಸಿಟಿವ್ ಆಗಿದೆ. ಪ್ರಾಪರ್ ಒಂದು ಕೌನ್ಸಿಲಿಂಗ್ ಸೆಟಪ್ ಅಲ್ವಾ? ಹೌದು, ಕೌನ್ಸಿಲಿಂಗ್ ಸೆಟಪ್ ತರನೇ ಇದೆ, ನಿಜ. ನಾವೀಗ ಎಷ್ಟೋ ಸಂದರ್ಭದಲ್ಲಿ ಈಗ ಯಾರಾದ್ರೂ ಮನೇಲಿ ಒಬ್ರು ಜೋರಾಗಿ ಮಾತಾಡಿದ್ರೆ, ಬೇಗನೆ ಕೋಪ ಮಾಡ್ಕೊಂಡ್ಬಿಟ್ರೆ, ಅಂತವ್ರನ್ನ ನಾವು ನಾರ್ಸಿಸ್ ಅಂತ ಅನ್ಕೊಂತೀವಿ. ಈ ನಾರ್ಸಿಸಮ್ ಅಥವಾ ನಾರ್ಸಿಸ್ ಅಂತ ಏನ್ ಕರಿತೀವಲ್ಲ, ಇವರು ನಮ್ಮ ಸಮಾಜದಲ್ಲಿ ಅಕ್ಕಪಕ್ಕನೇ ಇದ್ದಾರೆ, ನಮ್ ಜೊತೆಗೆ ಇದ್ದಾರೆ. ಮನೆಗಳಲ್ಲಿ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ನಿಮ್ ಬಾಸ್ಗಳಾಗಿರ್ಬೋದು, ನಾನಾಗಿರ್ಬೋದು, ನೀವಾಗಿರ್ಬೋದು. ಆದ್ರೆ ಗೊತ್ತಾಗಲ್ಲ ಈ ವ್ಯಕ್ತಿಗಳು ನಿಮ್ಮ ಲೈಫ್ನ ಎಷ್ಟು ಡ್ಯಾಮೇಜ್ ಮಾಡ್ತಾ ಹೋಗ್ತಾರೆ ಅಂದ್ರೆ. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ ಮಾಡ್ತೀವಿ, ನಮ್ಮ ಎಲ್ಲ ಸ್ನೇಹಿತರು ಡೆಫಿನೆಟ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಇಂಥವ್ರ ಬಗ್ಗೆ ನೀವು ತಿಳ್ಕೊಂಡ್ಲೇಬೇಕು. ಮೊದಲನೇದಾಗಿ, ಈ ನಾರ್ಸಿಸ್ ಅಂದ್ರೆ ಯಾರು? ನಾರ್ಸಿಸಿಸ್ಟ್ ಅಂತ ಬಂದಾಗ ಅವರಲ್ಲಿ ಒಂದು ಗ್ರ್ಯಾಂಡಿಯಾಸಿಟಿ ಥಾಟ್ ಇರುತ್ತೆ.
ನಾನು ಅನ್ನುವಂಥ ಅಹಂಭಾವನೆ ಜಾಸ್ತಿ ಇರುತ್ತೆ. ನಾನು ಹೌದು, ನಾನು ಅನ್ನುವಂಥದ್ದಿರುತ್ತೆ. ಹಾಗೂ ಇವ್ರಿಗೆ ಪವರ್ ಅಂದರೆ ಒಂದು ಹುಚ್ಚು, ಅದನ್ನು ಚೇಸ್ ಮಾಡೋ ಹುಚ್ಚಿರುತ್ತೆ. ಸೊ ದೇ ಹ್ಯಾವ್ ಕಂಟ್ರೋಲಿಂಗ್ ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ. ಮತ್ತು ಅವರು ಬೇರೆಯವ್ರ ಬಗ್ಗೆ ಯಾವುದೇ ರೀತಿಯಾದ ಅನುಕಂಪ, ಇಮೋಷನ್ ಅನ್ನುವಂಥದ್ದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಹಾಗೂ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಬೇರೆಯವ್ರು ನಾನು ಹೊಗಳ್ಬೇಕು, ಅಂದರೆ ಒಂದೊಂದು ಕೇಸಸ್ನಲ್ಲಿ ಹೊಗಳು ಬಟ್ಟರ್ನೂ ಇಟ್ಕೊಂಡಿರ್ತಾರೆ. ಅವಾಗೆಲ್ಲ ಹಂಗೆ ಇಟ್ಕೊಂಡಿದ್ರು, ಬಟ್ ಅಂದ್ರೆ ಇವಾಗ ಅವ್ರಿಗೆ ಹೊಗಳಬೇಕು. ಹೊಗಳ್ತಾನೆ ಇರಬೇಕು. ಓಕೆ. ಆಲ್ವೇಸ್ ಅಟೆನ್ಷನ್ ಕೊಡ್ತಾನೆ ಇರಬೇಕು. ಇನ್ನೊಂದು ಎಷ್ಟೋ ಜನ ಮಿಸ್ಟೇಕ್ ಏನು ಮಾಡ್ಕೊಳ್ತಾರೆ ಅಂದರೆ, ಎಲ್ಲರಲ್ಲೂ ಒಂದಷ್ಟು ಭಾವನೆಗಳು ಬಂದೇ ಬರುತ್ತೆ. ಈಗ ನಾನು ಕೋಪ ಮಾಡ್ಕೊಂಡ್ಬಿಟ್ಟೆ ಅಂದ ತಕ್ಷಣ ನಾನು ನಾರ್ಸಿಸಿಸ್ಟ್ ಅಲ್ಲ. ನಾರ್ಸಿಸಿಸ್ಟ್ ಅಂದಾಗ ಅಕಾರ್ಡಿಂಗ್ ಟು DSM-5 ಅಂತ ಒಂದು ಬುಕ್ ಇದೆ. ಅದು ಅಮೆರಿಕನ್ ಅಸೋಸಿಯೇಷನ್ ಸೈಕ್ಯಾಟ್ರಿಕ್ ಪ್ರಕಾರವಾಗಿ ಇದು NPD ಅನ್ನೋದು ಒಂದು ಮೆಂಟಲ್ ಡಿಸಾರ್ಡರ್. ನಾವು ಆ ಮೆಂಟಲ್ ಡಿಸಾರ್ಡರ್ನ ಎಲ್ರಿಗೂ ಹೇಳೋದು ತಪ್ಪು. NPD ಅಂದ್ರೆ ನಾರ್ಸಿಸಿಸ್ಟ್ ನಾರ್ಸಿಸ್ಟ್ ಪರ್ಸನಾಲಿಟಿ ಪರ್ಸನಾಲಿಟಿ ಡಿಸಾರ್ಡರ್. ಡಿಸಾರ್ಡರ್. ಓಕೆ. ಅದನ್ನ ನಾವು ನೀನು ಹಾಗೆ ನೀನು ಹೀಗೆ ಏನೋ ಒಂಚೂರು ಜಗಳದಲ್ಲಿ ಕೋಪ ಬಂದ್ಬಿಡ್ತು, ಅಥವಾ ಏನೋ ಒಂಚೂರು ಹಾಗೆ ಹೀಗೆ ಆಗಿದ ತಕ್ಷಣ ನಾವು ಹಾಗೆ ಹೇಳೋದು ತಪ್ಪು. ಆ ಒಂದು ಹೆವಿ ವರ್ಡ್ನ ಯೂಸ್ ಮಾಡೋದು ತಪ್ಪು. ನಾರ್ಸಿಸಿಸಮ್ ಅಂದಾಗ ಕನ್ಸಿಸ್ಟೆಂಟ್ ಆಗಿ ಆ ವ್ಯಕ್ತಿಯಲ್ಲಿ ಆ ಒಂದು ಭಾವನೆ ಇದೆ, ಆ ಥರದ್ದೊಂದು ಬಿಹೇವಿಯರ್ ಪ್ಯಾಟರ್ನ್ ಇದೆ ಅಂದಾಗಲೇ ನಾವು ನಾರ್ಸಿಸಿಸ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ನಾರ್ಸಿಸಿಸ್ಟ್ ಅಂದಾಗ, ಇವಾಗ ಯಾವುದೇ ಆದ ಮೆಂಟಲ್ ಡಿಸಾರ್ಡರ್ ತನ್ನಿಗೇನೆ ನೋವಿರುತ್ತೆ, ತಾನು ನೋವು ಅನುಭವಿಸ್ತಿರ್ತಾನೆ. ಡಿಪ್ರೆಷನ್ ಅಂದಾಗ, ಸ್ಟ್ರೆಸ್ ಅಂದಾಗ ಬಾಡಿಲಿ ಪೇಯ್ನ್ ಆ ವ್ಯಕ್ತಿಗೆ ಆಗ್ತಾ ಇರುತ್ತೆ. ನಾರ್ಸಿಸಿಸ್ಟ್ಗೆ ಏನಾಗ್ತಿರುತ್ತೆ ಅಂದರೆ, ಬೇರೆಯವ್ರಿಗೆ ಟಾರ್ಚರ್ ಕೊಡೋದು, ಬೇರೆಯವ್ರಿಗೆ ನೋವು ಕೊಡೋದು. ದೇ ವಿಲ್ ಬಿ ಟೇಕಿಂಗ್ ಅಟೆನ್ಷನ್ ಫ್ರಮ್ ಅದರ್ಸ್ ಅಲ್ಲ, ಸಕ್ಕಿಂಗ್ ಎನರ್ಜಿ ಫ್ರಮ್ ಅದರ್ಸ್ ಅಂದಾಗ ಅವ್ರಿಗೆ ಅದು ನೋವು ಆಗ್ತಿರೋಲ್ಲ, ಅವ್ರು ಅದನ್ನು ಪಾಸಿಟಿವ್ ಆಗೇ ತಗೋತಿರ್ತಾರೆ. ಬೇರೆ ಸುತ್ತ ಇರೋರ್ಗೆ ಅದು ನೋವು ಕೊಡ್ತಿರುತ್ತೆ. ಅವ್ರು ಮಾಡ್ತಿರುವಂಥ ಒಂದು ಟಾರ್ಚರ್ ಇರ್ಬೋದು, ನಡವಳಿಕೆ ಇರ್ಬೋದು, ಅದು ಬೇರೆಯವ್ರಿಗೆ ಹಿಂಸೆ ಆಗ್ತಾ ಇರುತ್ತೆ. ಅಲ್ಲ, ಈಗ ನಾರ್ಸಿಸ್ಟ್ ಅಂದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಹ್ಮ್ ಆ, ಹುಟ್ಟಿದ ತಕ್ಷಣ ಹ್ಮ್ ಹುಟ್ಟಿದಾಗಿಂದನೂ ಈ ಬಿಹೇವಿಯರ್ ಇರುತ್ತಾ, ಅಥವಾ ಮಧ್ಯ ಒಂದು 30ಕ್ಕೋ 40ಕ್ಕೋ 50ಕ್ಕೋ ಹೋದಾಗ ಸೇರ್ಕೊಳ್ಳೋದಾ ಇದು? ಕರೆಕ್ಟ್. ಇದು ಒಳ್ಳೆ ಕ್ವೆಶನ್ನೇ ಸರ್. ಏನಂದ್ರೆ ಇವಾಗ ಜೀನ್ಸಲ್ಲೂ ಬರುತ್ತೆ. ಕೆಲವರಿಗೆ ಇದೊಂದು ಬಿಹೇವಿಯರ್ ಜೀನ್ಸಲ್ಲೂ ಬರುತ್ತೆ. ಈಗ ಅಪ್ಪನಿಗೆ ಅತಿಯಾದ ಕೋಪ, ಆಮೇಲೆ ಆಳುವ ಬುದ್ಧಿ, ಬೇರೆಯವ್ರನ್ನ ಕೀಳಾಗಿ ನೋಡುವಂಥ ಬುದ್ಧಿ ತನ್ನಲ್ಲೇ ಇದೆ ಅಂದಾಗ ಅದು ಪಾಸ್ ಆಗುತ್ತೆ. ಅದು ಒಂದು ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಜೀನ್ಸ್ ಇಂದಾನು ಈ ಒಂದು ಬಿಹೇವಿಯರ್ ಪಾಸ್ ಆಗುತ್ತೆ ಅಂತ ಇದೆ. ನರ್ಚರ್ ಮತ್ತು ನೇಚರ್ ಅಂತ ಹೇಳ್ತೀವಿ. ನರ್ಚರ್ ಅಂದಾಗ ಮನೆಯಲ್ಲಿ ಅಪ್ಪ ಅಮ್ಮ ಹೇಗಿದ್ದಾರೆ, ಮನೆಯಲ್ಲಿ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ಪಿಕ್ ಮಾಡಿಕೊಂಡು ಆ ಮಗು ಹಾಗೆ ತಯಾರಾಗಬಹುದು. ನರ್ಚರ್ ಅಂದಾಗ ಮನೇಲಿ, ಹಾಗೂ ನೇಚರ್ ಅಂದಾಗ ಆಚೆ ಹೇಗೆ ತನ್ನ ವರ್ತನೆ ಇದೆ, ಹಾಗೂ ಎಕ್ಸ್ಟ್ರೀಮ್ ಬುಲಿ. ಈಗ ಆ ಒಂದು ಮಗು ಬೇರೆಯವ್ರನ್ನ ಹೀಯಾಳಿಸೋದು, ಗೆಲಿ ಮಾಡೋದು, ಅದೆಲ್ಲ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋದು, ಕದಿಯೋದು, ಅದೆಲ್ಲ ಮಾಡ್ತಿದ್ದಾಗ ಅದು ಬೆಳೀತಾ ಬೆಳೀತಾ ಇಟ್ ವಿಲ್ ಟರ್ನ್ ಟು ಅ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಓಕೆ. ಆಗುತ್ತೆ. ಈಗ ಉದಾಹರಣೆಗೆ ಮನೇಲಿ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಗಂಡ ಹೆಂಡತಿ ಎಲ್ಲರೂ ಇರ್ತಾರಲ್ಲ, ಹ್ಮ್. ಒಂದೊಂದಾಗಿ ಶುರು ಮಾಡ. ಹಾ. ಈಗ ಮನೆಯಲ್ಲಿ ನಿಮ್ಮ ತಂದೆ ನಾರ್ಸಿಸ್ ಆಗಿದ್ರೆ ಹ್ಮ್. ಅವರ ಬಿಹೇವಿಯರ್ ಹೇಗಿರುತ್ತೆ? ಈಗ ಮನೆಯಲ್ಲಿ ಒಬ್ಬ ತಂದೆ ನಾರ್ಸಿಸಿಸ್ಟ್ ಆಗಿದ್ರೆ, ಅವರು ಹಣದಲ್ಲಿ ಕಂಟ್ರೋಲ್ ಮಾಡ್ತಾರೆ. ದುಡ್ಡಲ್ಲಿ ಕಂಟ್ರೋಲ್ ಹಾ. ಮಾಡ್ತಾರೆ. ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಎಲ್ಲರೂ ಕೇಳಬೇಕು ಅನ್ನುವಂಥ ಒಂದು ಆ್ಯಟಿಟ್ಯೂಡ್. ಇನ್ನೊಂದು ನಾರ್ಸಿಸಿಸ್ಟಿಕ್ ಫ್ಯಾಮಿಲಿ ಅಂತಾನು ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಅಮ್ಮ ಇನೇಬ್ಲರ್ ಆಗಿರ್ತಾರೆ. ಅಮ್ಮ ಏನಂದರೆ, ಅಪ್ಪ ಏನು ಹೇಳಿದ್ರು ನೀನು ಕೇಳಬೇಕು, ಅಪ್ಪ ಹೇಳಿದ್ದೇ ಸರಿ ಅನ್ನೋ ಹಾಗೆ ಸಪೋರ್ಟ್ ಮಾಡೋದು. ಅಂದರೆ ಪವರ್ಲೆಸ್ ಆಗಿಬಿಟ್ಟಿರ್ತಾರೆ. ಬಿಕಾಸ್ ಅಪ್ಪ ನಾರ್ಸಿಸಿಸ್ಟ್ ಆದಾಗ ಅಮ್ಮನ್ನ ಪವರ್ಲೆಸ್ ಮಾಡೋದೇ ಅವರ ಒಂದು ಉದ್ದೇಶ ಆಗಿರುತ್ತೆ. ತಂದೆ ಬುದ್ಧಿ. ಹೌದು. ಓಕೆ. ಅಂದ್ರೆ ತಂದೆ ಕೆಲ್ಸಕ್ಕೆ ಹೋಗ್ಬೇಡ ನೀನು, ಅಮ್ಮನ್ಗೆ ಏನು ಕಂಟ್ರೋಲೇ ಇರಲ್ಲ ಅಲ್ಲಿ, ತಾಯಿ ಎಲ್ಲಾನು ಕೇಳಬೇಕು. ಸೊ ಒಬ್ಬ ನಾರ್ಸಿಸಿಸ್ಟಿಕ್ ಫಾದರ್ ಜೊತೆ ಲೈಫ್ ನರ್ಕಾನೇ ಆಗಿರುತ್ತೆ ಅಂತ ಹೇಳ್ತೀನಿ. ಅವ್ರ ಯಾಕೆಂದ್ರೆ ಹೆಂಡತಿಗೆ ಅವ್ರ ಅಂದ್ರೆ ಹೆಂಡತಿಗೆ ಮತ್ತೆ ತಾಯಿಗೆ. ಮನೇಲಿರೋರು ಎಲ್ರಿಗೂ. ಈಗ ಸ್ಟಾರ್ ಕಿಡ್ ಅಂತ ಹೇಳ್ತೀವಿ, ಸ್ಟಾರ್ ಚೈಲ್ಡ್. ಹ್ಮ್. ಅಪ್ಪ ಈಗ ಒಂದು 3 ಜನ ಮಕ್ಕಳಿದಾರ ಮನೇಲಿ ಅಂದ್ರೆ, ಅಪ್ಪ ಸ್ಟಾರ್ ಚೈಲ್ಡ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದು. ಅಂದ್ರೆ ಈಗ ಯಾರಾದ್ರೂ ಆಗ್ಬೋದು, ದೊಡ್ಡ ಹಾ. ಮಗ ಚಿಕ್ಕ ಆ ಮಗಳು. ಮಗ ಚೆನ್ನಾಗಿ ಓದ್ತಾ ಇದ್ದಾನೆ ಅನ್ಕೊಳ್ಳೋಣ. ಯಾಕೆಂದ್ರೆ ಇವರು ನಾರ್ಸಿಸಿಸ್ಟ್ ಯಾವಾಗ್ಲೂ ಅಪ್ರೂವ್ ಮಾಡೋದು ಬೆಸ್ಟ್ ಪರ್ಫೆಕ್ಷನಿಸ್ಟ್ ಇರುವಂತ ಒಂದು ಮಕ್ಕಳು. ಪರ್ಸ್ನಾಲಿಟಿನ. ಓಕೆ. ಆ ಮಕ್ಕಳನ್ನೇ ಆಗಿರ್ಬೋದು. ಆ ಥರ ಮನೇಲಿದ್ದಾಗ ಅಂಥ ಒಂದು ಮಕ್ಕಳಿಗೆ ಅಟೆನ್ಷನ್ ಜಾಸ್ತಿ ಕೊಡೋದು, ಎಲ್ಲ ರೀತಿಯಾದ ಸವಲತ್ತು ಕೊಡುವಂಥದ್ದನ್ನ ಮಾಡ್ತಾರೆ.
ಆಮೇಲೆ ಇನ್ನೊಂದು ನೆಗ್ಲೆಕ್ಟೆಡ್ ಚೈಲ್ಡ್ ಅಂತ ಹೇಳ್ತೀವಿ. ಅವನು ಪಾಪ ಅವನು ಅಥವಾ ಅವಳು ಚೆನ್ನಾಗಿ ಓದ್ತಿಲ್ಲ ಅಂದರೆ ನೀನು ಇಷ್ಟೇ, ನೀನು ಹೀಗೆ ಡಿಮೋಟಿವೇಟ್ ಮಾಡೋದು, ಹೀಯಾಳಿಸೋದು. ಮಕ್ಕಳನ್ನ ಹೌದು. ಅದು ಆ ಒಂದು ಇಂಬ್ಯಾಲೆನ್ಸ್, ಆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರುತ್ತೆ. ಇನ್ನೊಂದು ಸ್ಕೇಪ್ ಗೋಟ್ ಅಂತ ಹೇಳ್ತೀವಿ. ಅದೊಂದು ಮಗು. ಆ ಮಗು ಹೇಗೆ ಅಂದರೆ ರೆಬಿಲಿಯನ್ ಆಗ್ಬಿಡುತ್ತೆ ಆ ಮಗು. ಏನು ಏನು ಇದು ಮಾಡಬೇಡ ಅಂದಿದ್ನೇ ಮಾಡುವಂಥದ್ದು. ನೀನು ಹೀಗಿರಬೇಡ ಅಂದರೆ ಅವಾಗೇನಾಗುತ್ತೆ, ಇವನು ಸರಿ ಇಲ್ಲ, ಮನೆ ಬಿಟ್ಟು ಹೋಗು ಆಚೆ. ಅಪ್ಪ ಅದನ್ನು ಇಷ್ಟಪಡಲ್ವಲ್ಲ. ಸೊ ಹೀಗೆ ಬದಲಾಯಿಸೋದು ಬಿಟ್ಟು ಆ ಮಗುನ ಅಕ್ಸೆಪ್ಟ್ ಮಾಡೋದೇ ಇಲ್ಲ. ಸೊ ಈ ಥರ 3 ಮಕ್ಕಳು ಬೆಳಿಬಹುದು ಈ ಥರದ್ದು ಒಂದು ಎನ್ವೈರನ್ಮೆಂಟಲ್ಲಿ ಇದ್ದಾಗ ನಾನು ಹೇಳ್ತಿರೋದು. ಅಲ್ಲ, ಈಗ ನೀವು ಸ್ಟಾರ್ ಕಿಡ್ನ ಚೂಸ್ ಮಾಡೋದು ಅಂದ್ರಲ್ಲ, ಈಗ ಉದಾಹರಣೆಗೆ ಇದು ನಿಜನಾ? ಯಾಕಂದ್ರೆ ನಾನು ಗಮನಿಸಿದ್ದೀನಿ ಒಂದು ಚಿಕ್ಕ ವಯಸ್ಸಲ್ಲಿ ನಮ್ಮ ಬೀದಿಲಿದ್ದಂಥ ಒಬ್ರು, ನಾನು ಹುಟ್ಟಿದ ಊರಲ್ಲಿ ನಮ್ಮ ಮನೆ ಬೀದಿಲಿ ಆ ಎಂಡಲ್ಲಿ ಒಂದು ಚೌಲ್ಟ್ರಿ ಇತ್ತು. ಓಕೆ. ಆ ಚೌಲ್ಟ್ರಿ ಪಕ್ಕದ ಮನೇಲಿದ್ರು. ಆ ಮಗ ಬೆಳ್ಳಗಿದ್ದ, ಹ್ಮ್. ಮಗಳು ಕಪ್ಪಗಿದ್ಲು. ಓಕೆ. ಆದ್ರೆ ಮಕ್ಕಳ ಕಲರ್ ಡಿಸ್ಕ್ರಿಮಿನೇಷನ್ ಮೇಲೆ ಕೂಡ ಕೆಲವು ತಂದೆ ತಾಯಿಗಳು ಮಾಡ್ತಾರಲ್ಲ, ಮಾಡ್ತಾರೆ ಸರ್, ಅದು ಮಾಡ್ತಾರೆ. ತಪ್ಪಲ್ವಾ? ಅದು ಎಷ್ಟು ಅದು ತಪ್ಪಲ್ವಾ ಅದು? ತುಂಬಾ ತಪ್ಪು. ಯಾಕಂದ್ರೆ ಮಕ್ಕಳಲ್ಲಿ ಅದು ಒಂದು ಭಾವನೆ ಮೂಡಿದಾಗ ಸಣ್ಣ ವಯಸ್ಸಲ್ಲೇ. ಅದು ನಿಮ್ ಸ್ವಂತ ಮಕ್ಕಳ ಮೇಲೆ. ಹೌದು ಹೌದು, ಖಂಡಿತ. ಬಿಕಾಸ್ ಅವರು ವಿಡ್ರಾ ಆಗ್ಬಿಡ್ತಾರೆ. ಅಯ್ಯೋ ನಮ್ಮ ಅಪ್ಪ ಅಮ್ಮ ನನ್ನನ್ನ, ಅಂದರೆ ನಾನು ಅವ್ರ ಜೊತೆ ಇದ್ದೀನಿ, ನನ್ನನ್ನು ಅಕ್ಸೆಪ್ಟೇ ಮಾಡ್ಕೊಳ್ತಿಲ್ಲ ಅಂದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಬೋದು, ಸೆಲ್ಫ್ ಎಸ್ಟೀಮ್ ಇರ್ಬೋದು, ಅದೆಲ್ಲ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ. ಇಮೋಷ್ನಲಿ ಡಿಸ್ಟರ್ಬ್ ಆಗ್ತಾರೆ. ಹಾಗೂ ಇಂಥ ಮಕ್ಕಳು ಬೆಳೀತಾ ಬೆಳೀತಾ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಹೋಗೋ ಹೈ ಚಾನ್ಸಸ್ ಕೂಡ ಇರುತ್ತೆ. ರಾಂಗ್ ಡಿಸಿಷನ್ಸ್ನ ತಗೊಳ್ತಾರೆ. ಓಕೆ, ಈಗ ನಾರ್ಸಿಸ್ ಅಂದ್ರೆ ನೀವು ಹೇಳಿದ್ರಲ್ಲ, ನಾರ್ಸಿಸ್ ತಂದೆ ಹೀಗೆ ಹಣದಲ್ಲಿ ಕಂಟ್ರೋಲ್ ಮಾಡ್ತಾರೆ, ಹಣದಲ್ಲಿ ಪವರ್ ಕಂಟ್ರೋಲ್ ಮಾಡ್ತಾರೆ. ಇದೇ ತಂದೆ ಅದ್ರಲ್ಲಿ ಒಂದು ಸ್ಟಾರ್ ಕಿಡ್ ತರ ಚೂಸ್ ಮಾಡ್ತಾರೆ. ಚೂಸ್ ಮಾಡ್ತಾರೆ. ಇದೇ ತಂದೆ ಬೆಳೆದ ಮೇಲೆ ಹ್ಮ್. ಸ್ವಂತ ಮಗಳ ಮೇಲೆ ಡೌಟ್ ಪಡೋದು, ಮಗನ ಮೇಲೆ ಡೌಟ್ ಪಡೋದು, ಅಂದ್ರೆ ಈ ತರದ್ದು ಕ್ರಿಯೇಟ್ ಮಾಡ್ತಾರ ಅವ್ರು ವಯಸ್ಸಾದ್ಮೇಲೆ ಅವ್ರು ಹಂಗೆ ಇರ್ತಾರ, ಚೇಂಜ್ ಆಗಲ್ಲ? ಚೇಂಜ್ ಆಗಲ್ಲ ಸರ್. ನಾರ್ಸಿಸಿಸ್ಟ್ಸ್ ನಾವೇನು ಅನ್ಕೊಳ್ತೀವಿ ಅಂದರೆ, ನಮ್ಮ ಪ್ರೀತಿಯಿಂದ ಅವ್ರನ್ನ ಬದಲಾಯಿಸ್ತೀವಿ, ಅವ್ರು ಬದಲಾಗೇ ಆಗ್ತಾರೆ ಅನ್ನೋ ನಂಬಿಕೆಯಲ್ಲಿ ಆ ಮನೆಯವ್ರು ಇರ್ತಾರೆ. ಹೆಂಡ್ತಿನೂ ಇರ್ಬೋದು, ನಾನು ಯಾವತ್ತೋ ಒಂದಿನ ಚೇಂಜ್ ಆಗ್ತಾರೆ ಅಂತ ಒಂದು ಭಾವನೆಲಿ ಇರ್ತಾರೆ. ಆದರೆ ಅವ್ರು ಬದಲಾಗಲ್ಲ. ಇನ್ನೊಂದು ಏನಾಗುತ್ತೆ ಅಂದರೆ, ಅವರಲ್ಲಿ ಕೀಳರಿಮೆನ ಮೂಡಿಸ್ತಾರೆ ನಾರ್ಸಿಸಿಸ್ಟ್ ಮನೇಲಿರೋರ. ಬಿಕಾಸ್ ದೇ ಆಲ್ವೇಸ್ ವಾಂಟ್ ಟು ಬಿ ಆನ್ ಟಾಪ್. ಮತ್ತು ಇನ್ನೊಂದು ನೀವು ಗಮನಿಸಿರ್ತೀರಾ, ಈ ನಾರ್ಸಿಸಿಸ್ಟ್ ತಂದೆಗಳು ಆಸ್ತಿ ವಿಷಯದಲ್ಲಿ ತುಂಬ ಆಟ ಆಡಿಸ್ತಾರೆ. ಮಕ್ಕಳಿಗೆ ಕೊಡೋದಿಲ್ಲ, ಕೊಡೋಲ್ಲ ಕಣೋ ನಾನು ನಿನಗೆ ಅಂತಾರೆ. ಆಮೇಲೆ ಇನ್ನೊಂದು, ಇಂಥ ಅಪ್ಪಂದ್ರು ಅಫೇರ್ ಇಟ್ಕೊಂಡ್ಬಿಟ್ರೆ ಆ ಸೆಕೆಂಡ್ ಲೇಡಿಗೆ ಎಲ್ಲ ಥರ ಟ್ರೀಟ್ಮೆಂಟು, ಎಲ್ಲ ಥರ ಆಸ್ತಿ ಕೊಟ್ಬಿಡ್ತಾರೆ. ಹೌದು, ನೀನು ನನ್ನ ಮಾತು ಕೇಳಿಲ್ವಲ್ಲ, ನಾನು ನಿನಗೆ ಕೊಡೋಲ್ಲ. ನೀನು ನಾನು ಹೇಳ್ದಂಗೆ ಇಲ್ವಲ್ಲ, ಸೊ ನಾನು ಅವ್ರಿಗೆ ಮಾಡ್ತೀನಿ. ಸೊ ಹಣದಲ್ಲಿ ಆಟ ಆಡುವಂಥದ್ದು, ಆಸ್ತಿಯ ವಿಷಯದಲ್ಲಿ ಕೂಡ ಕಲಹನ ಬರ್ಸುವಂಥದ್ದೆಲ್ಲ ಇವರು ಹೈ ಮ್ಯಾನಿಪ್ಯುಲೇಟರ್ಸ್ ಆಗಿರ್ತಾರೆ. ಈ ನಪ್ಪಿ ತಪ್ಪಿ ಆ ಮನೆಗಳಲ್ಲಿ ಹೆಣ್ಮಕ್ಳು ಏನಾದ್ರೂ ಇಷ್ಟಪಟ್ಟು ಹುಡುಗನ್ನು ಮದುವೆ ಮಾಡ್ಕೊಂಡು ಹೊರಟೋಗಿದ್ರೆ ಅಥವಾ ಬೇರೆ ಇಂಟರ್ಕಾಸ್ಟರ್ ಆಗಿದ್ರೆ, ಇಂಥ ತಂದೆಗಳಿಗೆ ಅದೊಂದೇ ಸಾಕು ಅಲ್ವಾ, ಆಸ್ತಿ ಕೊಡದೆ. ಖಂಡಿತ. ಬಿಕಾಸ್ ನಾನು ಹೇಳಿದ್ದೆ ಇದು ವೇದವಾಕ್ಯ, ನೀನು ಅದನ್ನು ಫಾಲೋ ಮಾಡಲೇಬೇಕು, ಎದುರುತ್ರ ಕೊಡಬಾರ್ದು. ಆ ಥರದ್ದೊಂದು ಆಟಿಟ್ಯೂಡ್ ಅವರಲ್ಲಿ ಇದ್ದೇ ಇರುತ್ತೆ. ಹಾಗೆ. ಓಕೆ, ಈಗ ನಾರ್ಸಿಸ್ಟ್ ತಾಯಿ ಮನೇಲಿದ್ರೆ, ಉದಾಹರಣೆಗೆ ಈಗ ನಾನು ಹೇಳಲ್ಲ ಕೆಲವೊಂದು ಹೇಗೆ ಇರ್ಬೋದು ಅಂತ, ಮೋಸ್ಟ್ಲಿ ಅವರು ಕಮಾಂಡಿಂಗ್, ಅವರು ಕಂಟ್ರೋಲ್ ಮಾಡಕ್ ನೋಡ್ತಾರೇನೋ. ಮತ್ತೆ ನೀವು ಹೇಳ್ದಂಗೆ ಹೊಗಳ ಭಟ್ರು ಬೇಕು ಅವರಿಗೆ. ಹೌದು ಅಲ್ವಾ? ಹೌದು. ಅಂದರೆ ಈಗ ಲೆಟ್ಸೆ ತಾಯಿ ನಾರ್ಸಿಸಿಸ್ಟ್ ಆಗಿದ್ದಾರೆ ಅಂದರೆ, ಯೂಶಲಿ ಲೆಟ್ಸೆ ಅವ್ರ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಥವಾ ಅವರಲ್ಲಿ ಹಣದ ಒಂದು ಇದೆ, ಅವ್ರಿಗೆ ಪವರ್ ಇದ್ದಾಗಲೇ ಅದೊಂದನ್ನು ಯೂಟಿಲೈಸ್ ಮಾಡ್ತಾರೆ. ಇವಾಗ ಲೆಟ್ಸೆ ನಾರ್ಸಿಸಿಸ್ಟ್ ಅನ್ನೋರು ಅವ್ರ ಹತ್ರ ಏನೂ ಇಲ್ಲ ಅಂದಾಗ ಜನ ಯಾಕೆ ಅವ್ರ ಜೊತೆ ಇರ್ತಾರೆ? ಅವ್ರು ಟಾರ್ಚರ್ ಕೊಡ್ತಿದ್ರು ಯಾಕೆ ಇರ್ತಾರೆ? ಅವರಲ್ಲಿ ಹಣ ಇರಬೇಕು, ಬ್ಯೂಟಿ ಇರಬೇಕು. ಈಗ ಒಬ್ಬೊಬ್ರು ಆ ಬ್ಯೂಟಿ ಆಗಿದ್ದಾಳು ಅವಳು ಅಂತ ಮದುವೆ ಆಗಿರ್ತಾರೆ, ಆದ್ರೆ ಅವಳು ಕೊಡೋ ಟಾರ್ಚರ್ ಅವ್ರಿಗೆ ಗೊತ್ತಿರುತ್ತೆ, ಬಿಡಕ್ ರೆಡಿ ಇಲ್ಲ. ಬಿಕಾಸ್ ಐ ಲವ್ ಹರ್ ಅಂತ ಹೇಳ್ತಾರೆ. ಸೊ ಆ ತಾಯಿ ಒಂದು ಬ್ಯೂಟಿನೂ ಇಟ್ಕೊಂಡು ಆಟ ಆಡಿಸಬಹುದು. ಓಕೆ, ಇನ್ನು ಏನೇನು ಈ ಒಬ್ಬರ ನಾರ್ಸಿಸ್ಟ್ ತಾಯಿಲಿ ಯಾವ ತರ ಬಿಹೇವಿಯರ್ ಇರುತ್ತೆ? ಯೂಶಲಿ ನಾನೇನು ಹೇಳ್ಬೋದು ಅಂದರೆ, ಕೋವರ್ಟ್ ನಾರ್ಸಿಸಿಸ್ಟ್ ಅಂತ ಒಂದು ಟೈಪ್ ಇದೆ ನಾರ್ಸಿಸಿಸಮ್ ಅಲ್ಲಿ. ಇವ್ರು ಹೇಗೆ ಅಂದರೆ ವಲ್ನರಬಲ್ ಆಗಿರ್ತಾರೆ, ಅಂದರೆ ಇಮೋಷನ್ಸ್ ಜೊತೆ ಆಟ ಆಡ್ತಾರೆ. ಹೆಣ್ಮಕ್ಳಿಗೆ ಇಮೋಷನ್ಸೇ ಮೇಲ್ಗೈ ಯಾವಾಗಲೂ ಅಲ್ವಾ? ಹೌದು. ಏನು ಅಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ಅಳೋದು, ನನಗೆ ಮರ್ಯಾದೆನೇ ಕೊಡಲ್ಲ, ಸಿಂಪತಿನ ಗೇನ್ ಮಾಡೋದು. ಈಗ ಅತ್ತೆ ಮತ್ತು ಸೊಸೆಯ ಸಂಬಂಧದಲ್ಲಿ
ಹಾಗೂ ಗಂಡ ಅಂದರೆ ಅವರ ಮಗನಿಗೆ ಫೇವರಬಲ್ ಆಗಬೇಕು ಅನ್ನೋ ಈ ಥರ ಇನ್ನರ್ ಪೊಲಿಟಿಕ್ಸ್ನ ಮಾಡ್ತಾರೆ. ಮಳ್ಳಿ ಅಂತಾರಲ್ಲ, ಹಾಗೆ ಈ ನಾರ್ಸಿಸಿಸ್ಟ್ ಆಗಿರ್ತಾರೆ. ತಾಯಿ ಏನಾದ್ರು ನಾರ್ಸಿಸಿಸ್ಟ್ ಆಗಿದ್ರೆ ನೋಡೋ, ಚಾಡಿ ಹೇಳೋದು, ಗಾಸಿಪ್ ಸೊಸೆ ಮಾಡೋದು. ಮೇಲೆ ಹಾಂ, ಸೊಸೆ ಮೇಲೆ ಇರ್ಬೋದು, ಮನೆಯವ್ರ ಮೇಲೆ ಇರ್ಬೋದು. ಈಗ ಯಾರು ನನ್ನ ವಶಕ್ಕೆ ಬರಬೇಕು ಅನ್ನೋರ್ನ ಟಾರ್ಗೆಟ್ ಮಾಡಿ ಬೇರೆಯವ್ರನ್ನೆಲ್ಲ ಕೆಟ್ಟದಾಗಿ ಅವ್ರ ಬಗ್ಗೆ ಗಾಸಿಪ್ ಮಾಡೋದು, ಹೇಳೋದು. ಯೂಶಲಿ ನಾರ್ಸಿಸಿಸ್ಟ್ ಹೆಣ್ಮಕ್ಳಾಗಿದ್ರೆ ಅವ್ರು ಗಾಸಿಪಿಂಗ್ ಜಾಸ್ತಿ ಮಾಡ್ತಾರೆ. ಅವ್ರ ಬಾಡಿ ಬಗ್ಗೆ ಎಕ್ಸ್ಟ್ರೀಮ್ ಲೆವೆಲ್ ಒಬ್ಸೆಷನ್ ಇರುತ್ತೆ. ನಾನು ತುಂಬ ಬ್ಯೂಟಿಫುಲ್ ಕಾಣಬೇಕು, ಯಾಕೆಂದರೆ ಅವ್ರ ಪ್ರಕಾರ, ಹೆಣ್ಮಕ್ಳ ಪ್ರಕಾರವಾಗಿ ನೋಡೋಕೆ ಹೋದಾಗ ಬ್ಯೂಟಿ ಈಸ್ ಪವರ್ ಫಾರ್ ಮೀ ಅಂತ. ಸೊ ಅವ್ರು ಅದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಅವರು ಲೈಕ್ 24 hours ತುಂಬ ಟೈಮ್ ಅವ್ರ ಬ್ಯೂಟಿಗೆ ಕೊಡ್ತಿರ್ತಾರೆ. ಅವರ ಏನು ಹೇಳ್ತಾರೆ ಅಂದರೆ ಅವ್ರು ಒಳ್ಳೊಳ್ಳೆ ಬಟ್ಟೆ ಹಾಕ್ಬೇಕು, ತುಂಬ ಶಾಪಿಂಗ್ ಮಾಡೋದು, ಎಕ್ಸ್ಟ್ರೀಮ್ ಲೆವೆಲ್ ಮಾಡೋದು. ನೀನು ಇದು ಮಾಡಲಿ, ಗಂಡ ಇದು ಮಾಡಲಿಲ್ಲ, ನೀನು ಸರಿಯಾದ ಗಂಡ ಅಲ್ಲ, ಅಬ್ಯೂಸಿವ್ ಆಗಿಬಿಡ್ತಾರೆ, ಕೆಟ್ಟ ಮಾತಾಡ್ತಾರೆ. ಸೊ ದೇ ಮೈಟ್ ಬಿ ಕೋವರ್ಟ್ ನಾರ್ಸಿಸಿಸ್ಟ್. ಮಕ್ಕಳ ಜೊತೆಗೆ ಎಮೋಷನಲಿ ಆಟ ಆಡೋದು. ಇಮೋಷ್ನಲಿ ಅವ್ರು ಅವೈಲೇಬಲ್ ಇರೋದಿಲ್ಲ. ಬಿಕಾಸ್ ನಾರ್ಸಿಸಿಸ್ಟ್ಗೆ ಇಮೋಷನ್ಸ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಅವ್ರ ಇಮೋಷನ್ಸ್, ಈಗ ನಾರ್ಸಿಸಿಸ್ಟ್ ತಾಯಿ ಆಗಿದ್ರೆ ಇಮೋಷ್ನಲಿ ಅನ್ಅವೈಲೇಬಲ್ ಆಗಿರ್ತಾರೆ. ಮಕ್ಕಳಿಗೆ ಏನು ಸಿಗಬೇಕು, ಒಂದು ನರ್ಚರ್ ಅನ್ನೋದು, ಒಂದು ಪ್ರೀತಿ ಅನ್ನೋದು, ತಾಯಿಯ ಮಮತೆ ಅನ್ನೋದು ಸಿಗೋದೇ ಇಲ್ಲ. ಓಕೆ, ಅವರೆಲ್ಲ ಅವರು ನಾರ್ಸಿಸಿಸ್ಟ್ ಆಗಿರ್ತಾರೆ. ನಾನು ಆಗಲೇ ಹೇಳ್ದಾಗೆ, ಈಗ ಒಂದೊಂದ್ಸಲ ಅಮ್ಮಂದ್ರಿಗೂ ಮೂಡ್ ಆಫ್ ಆಗಿರುತ್ತೆ, ಒಂದೊಂದು ದಿನ ಅವ್ರು ಅವೈಲೇಬಲ್ ಆಗಿರಲ್ಲ. ಅದು ಬೇರೆ, ಯಾವಾಗೋ ಒಂದ್ಸಲ ಆಗೋದು. ಅದೇ ಜನ ಏನು ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ಇದು ಒಂದ್ಸಲ ಆಗಿದ ತಕ್ಷಣ ಅವಳು ನಾರ್ಸಿಸಿಸ್ಟ್ ಅಲ್ಲ, ಅದು ವರ್ಷಾನ್ಗಟ್ಲೆ ರೆಗ್ಯುಲರ್ ಆಗಿ ಅದ್ ನಡೀತಾನೆ. ಅಡುಗೆ ಮಾಡದೇ ಇರೋದು ಮನೇಲಿ. ಈಗ ಹೆಣ್ಮಕ್ಳು ಅಡುಗೆ ಮಾಡಬೇಕು ಬಿಡಬೇಕು ಅದಲ್ಲ ಆ ವಿಷಯ. ಈಗ ಮನೇಲಿ ಅಂತ ಇದ್ದಾಗ, ಒಂದು ಅಮ್ಮ ಅಂತ ಬಂದಾಗ, ತಾಯಿ ಅನ್ನೋದು ಫುಡ್ಡಿಂದಾನೇ ಕನೆಕ್ಟ್ ಆಗೋದು. ಅದನ್ನ ನಾನು ಯಾಕೆ ಮಾಡಲಿ, ಮಾಡಲ್ಲ ಅನ್ನೋದು. ಆ್ಯಂಡ್ ದೆನ್ ಶಿ ಕೀಪ್ಸ್ ಕಂಟ್ರೋಲಿಂಗ್ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ಹರ್. ಎಲ್ಲ ನಾನು ಹೇಳ್ದಾಗೆ ನಡಿಬೇಕು ಅನ್ನೋ ಒಂದು ಜಿದ್ದು, ಕೋಪ, ದ್ವೇಷ. ಆಮೇಲೆ ಇದಿರುತ್ತೆ ಇವರಲ್ಲಿ ತುಂಬ, ಏನು ಹೇಳ್ತಾರೆ, ಅವ್ರಿಗೇನೋ ಒಬ್ರು ಕೆಟ್ಟದ್ದು ಮಾಡಿಬಿಟ್ರೆ ಸಾಧಿಸ್ತಿರ್ತಾರೆ ಈ ಹೆಣ್ಮಕ್ಳು, ನಾರ್ಸಿಸಿಸ್ಟ್ ಆಗಿದ್ರೆ ನಾನು ಹೇಳ್ತಿರೋದು. ಈಗ ನಾರ್ಸಿಸ್ಟ್ ತಾಯಿ ಒಬ್ರು ಮನೇಲಿದ್ರೆ ಅಲ್ಲಿ ದುಷ್ಪರಿಣಾಮಗಳು ಏನೇನಾಗ್ಬೋದು? ನಾರ್ಸಿಸಿಸ್ಟ್ ತಾಯಿ ಮನೇಲಿ ಒಬ್ರಿದ್ರೆ ಮನೆ ಹಾಳಾಗೋಗುತ್ತೆ. ಯಾಕೆಂದ್ರೆ ತಂದೆ ನಾರ್ಸಿಸಿಸ್ಟ್ ಆಗಿದ್ರೆ ಪಾಪ ತಾಯಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಯ್ಯೋ, ನನ್ನ ಮಕ್ಳಿಗೆ ಹೆಂಗೋ ಎಜುಕೇಶನ್ ಆಗ್ಬಿಡ್ಲಪ್ಪ, ನನ್ನ ಗಂಡ ಸರಿ ಇಲ್ಲ ನನ್ನ ಗಂಡ ಸರಿ ಇಲ್ಲ ಅಂದ್ರೂ ನನ್ನ ಮಕ್ಳು ಎಜುಕೇಶನ್ ಆಗ್ಬಿಡ್ಲಿ, ಮದ್ವೆ ಆಗ್ಬಿಡ್ಲಿ. ಅವರು ತುಂಬಾ ತ್ಯಾಗಮಯಿ ಆಗಿರ್ತಾರೆ. ಈಗ ಅಪ್ಪ ನಾರ್ಸಿಸಿಸ್ಟ್ ಆಗಿರೋ, ಅಮ್ಮನೇ ನಾರ್ಸಿಸಿಸ್ಟ್ ಆದಾಗ ತಂದೆ ಆದವ್ರು ಏನೇನು ಮಾಡ್ಬೋದು? ಒಂದು ಕೇಸ್ ಹೇಳ್ಬಿಡ್ತೀನಿ. ಅದೇನು ಅಂದರೆ, ಅದರಲ್ಲಿ ಇವಳು ಒಂದು ಕೆಲಸ ಮಾಡ್ತಾ ಇದ್ದಾಳೆ, ನಾರ್ಮಲ್ ಒಂದು ಟೀಚಿಂಗ್ ಕೆಲಸ ಮಾಡ್ತಿರೋದು. 10 ವರ್ಷದ ರಿಲೇಶನ್ಶಿಪ್ ಚೆನ್ನಾಗೇ ಇದ್ದಾರೆ, ಆದರೆ ಹಸ್ಬೆಂಡ್ ಎಲ್ಲ ರೀತಿಯಾದ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು, ಅಂದರೆ ಈಸ್ ಗಿವರ್, ಅಂದರೆ ಎಲ್ಲಾನು ಮಾಡ್ತಾ ಇದ್ದಾರೆ. ಹೆಂಡತಿನ ತುಂಬ ಪ್ರೀತಿಸ್ತಾ ಇದ್ದಾರೆ. ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ. ಆದರೆ ಹೆಂಡ್ತಿಲಿ ಏನೋ ಒಂದಷ್ಟು ಬದಲಾವಣೆಗಳು ಹಸ್ಬೆಂಡ್ ನೋಡ್ತಾರೆ. ನನ್ನ ಹೆಂಡತಿ ಯಾಕೆ ಇಷ್ಟು ಟೈಮ್ ಕೊಡ್ತಾ ಇದ್ದಾಳೆ ತನಗೆ ತಾನೇ, ತುಂಬ ಕೇರ್ ಮಾಡ್ಕೊಳ್ತಾ ಇದ್ದಾಳಲ್ಲ, ಬ್ಯೂಟಿ ಯಾಕೆ ಇಷ್ಟು ಶಿ ಇಸ್ ಗಿವಿಂಗ್ ಇಂಪಾರ್ಟೆನ್ಸ್ ಅಂತ ನೋಡಿದಾಗ, ಒಬ್ಸರ್ವ್ ತುಂಬ ಮಾಡಿದಾಗ, ಶಿ ಹ್ಯಾಡ್ ಅನ್ ಅಫೇರ್ ವಿತ್ ಸೇಮ್ ಪರ್ಸನ್ ಎಟ್ ಸ್ಕೂಲ್. ಆ ಸ್ಕೂಲ್ನಲ್ಲಿ ಒಂದು ವ್ಯಕ್ತಿ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ. ಆದರೆ ಈಕೆ ನೆಗ್ಲೆಕ್ಟ್ ಮಾಡ್ತಿದ್ಲು ಮಕ್ಕಳನ್ನ, ಅಡುಗೆ ಮಾಡ್ತಾ ಇರಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ, ಸ್ವಂತ ಮಕ್ಕಳನ್ನೇ. ಆಮೇಲೆ ನೀವು ಹೋಗಿ ಡೇ ಕೇರಿಗೆ ಬಿಡಿ, ನಾನು ನೋಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ಲು. ಪಾಪ ಈ ತಂದೆ ಏನು ಮಾಡ್ಬೋದು? ನಾನು ಹೇಳೋದು ಮಾಡಲಿ, ಎಷ್ಟು ಮಾಡ್ಬೋದು? ಸೊ ಒಂದು ತಾಯಿನೇ ನಾರ್ಸಿಸಿಸ್ಟ್ ಆದಾಗ ಆ ಒಂದು ಫ್ಯಾಮಿಲಿಗೆ ತುಂಬ ನೋವಾಗುತ್ತೆ, ಹಾಗೂ ಲಾಸ್. ಇಟ್ ಈಸ್ ಲೈಕ್ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅಪ್ಪ ಎಷ್ಟು ಮಾಡಿದ್ರು ಕೂಡ ತಾಯಿ ಪ್ರೀತಿ ಅನ್ನೋದಿದೆಯಲ್ಲ, ಅದು ಖಂಡಿತ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಮನೇಲಿ ಅಕ್ಕಂದ್ರು ಅಣ್ಣಂದ್ರಿದ್ರು ಕೂಡ ಇದೇ ತರದ ಸಿಮಿಲರ್ ಕ್ಯಾರೆಕ್ಟರ್ ಆಗುತ್ತೆ. ಅವರಲ್ಲೇ ಸಿಬ್ಲಿಂಗ್ ರೈವಲ್ರಿ ಜಾಸ್ತಿ ಇರುತ್ತೆ. ಒಬ್ಬ ಈಗ ಲೆಟ್ಸ್ ಸೇ ಅಣ್ಣನೋ ಅಥವಾ ಅಕ್ಕನೋ ನಾರ್ಸಿಸಿಸ್ಟ್ ಆಗಿದ್ರೆ, ನಾನು ಗ್ರೇಟ್ ಕಣೋ, ಕಂಪ್ಯಾರಿಸನ್ ಜಾಸ್ತಿ ಇರುತ್ತೆ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಕಂಪ್ಯಾರಿಸನ್ ಜಾಸ್ತಿ ಇರುತ್ತೆ, ಹಾಗೂ ಕೀಳಾಗಿ ಇನ್ನೊಂದು ವ್ಯಕ್ತಿನ ನೋಡೋದು, ಅಂದರೆ ಅವ್ರ ಅಕ್ಕನೋ ಅಥವಾ ಅವ್ರ ತಮ್ಮನ್ನೋ ನೋಡೋದು. ಆಮೇಲೆ ಸರ್ಕಾಸಮ್ ಜಾಸ್ತಿ ಇರುತ್ತೆ. ಸ್ವಲ್ಪ ಅಬ್ಯೂಸಿವ್, ಅಂದರೆ ಒಂದು ಫಿಸಿಕಲ್ ಅಬ್ಯೂಸ್ ಕೂಡ ಆಗಿರುತ್ತೆ, ಅದು ಇರುತ್ತೆ. ಯಾ, ಅಗ್ರೆಸಿವ್ ಬಿಹೇವಿಯರ್ ಜಾಸ್ತಿ ಇರುತ್ತೆ ನಾರ್ಸಿಸಿಸ್ಟ್ನಲ್ಲಿ. ಓಕೆ, ಇನ್ನ ಸಂಬಂಧಗಳು ಶುರು ಆದ್ಮೇಲೆ, ಮದುವೆ ಆದ್ಮೇಲೆ ಒಬ್ಬ ಗಂಡ ನಾರ್ಸಿಸಿಸ್ಟ್ ಆಗಿದ್ರೆ ಅವ್ನು ಹೇಗೆಲ್ಲ ಬಿಹೇವ್ ಮಾಡ್ತಾನೆ?
ಒಂದು ಅರೇಂಜ್ ಮ್ಯಾರೇಜ್ ಅಂತಾನೆ ನಾವು ಅನ್ಕೊಂಡ್ಬಿಡೋಣ, ಒಂದು ಅರೇಂಜ್ ಮ್ಯಾರೇಜ್. ಆ ಹುಡುಗ ಪಾಪ ಆ ಹುಡುಗಿನ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು, ಆ ಹುಡುಗ ನಾರ್ಸಿಸಿಸ್ಟ್ ಅಂತ ನಾವು ಅನ್ಕೊಳ್ಳೋಣ. ಓಕೆ. ಆ ಹುಡುಗ ಏನು ಹೇಳ್ತಾನೆ ಅಂದರೆ ಹುಡುಗಿಗೆ ಫಾಲ್ಸ್ ಪ್ರಾಮಿಸಸ್ ಕೊಡ್ತಾನೆ. ನೀನು ಏನು ಗೊತ್ತಾ, ನೀನು ಕೆಲ್ಸಕ್ಕೆ ಹೋಗಬೇಡ, ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ನಾನು ರಾಣಿ ಥರ ಇಷ್ಟೆಲ್ಲ ಇರು ನನಗೆ. ಮಾಡ್ತೀನಿ ನಿನಗೆ, ನಿನಗೇನು ಪ್ರಾಬ್ಲಮ್ ಬರ್ದಾಗೆ ನಾನು ಯಾವಾಗಲೂ ಅವೈಲೇಬಲ್ ಆಗಿರ್ತೀನಿ. ಸೊ ಲವ್ ಬಾಂಬಿಂಗ್ ಅಂತ ಹೇಳ್ತೀವಿ, ಲವ್ ಬಾಂಬಿಂಗ್ ಮಾಡಿಬಿಡ್ತಾನೆ ಹುಡುಗ. ಬಿಕಾಸ್ ಆ ಟ್ರಸ್ಟ್ನ ತಗೋಬೇಕು, ಹುಡುಗಿ ಟ್ರಸ್ಟ್ ಮಾಡಬೇಕಾಗತ್ತೆ, ಹುಡುಗಿ ಎಸ್ ಅನ್ಬೇಕಾಗತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಯೂಶಲಿ ನಾರ್ಸಿಸಿಸ್ಟ್ಸ್ ಇರ್ತಾರಲ್ಲ, ಅವ್ರು ಯಾವಾಗಲೂ ಕೂಡ ಅವ್ರಿಗಿಂತ ಕೆಳಗಿರೋರ್ನ ಚೂಸ್ ಮಾಡೋದು ಕಮ್ಮಿ, ಅವ್ರಿಗಿಂತ ಮೇಲ್ಮಟ್ಟದಲ್ಲಿರೋರ್ನ, ಲೆಟ್ಸೇ ಅವ್ರಿಗಿಂತ ಅಟ್ರಾಕ್ಟಿವ್ ಆಗಿರೋರ್ನಿರ್ಬೋದು, ಅವ್ರಿಗಿಂತ ಎಜುಕೇಷನಲ್ಲಿ ಪವರ್ಫುಲ್ ಆಗಿರೋರು, ಒಳ್ಳೆ ಜಾಬಲ್ಲಿರೋರು, ಇಂಥವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಈಗ ಅಂದ್ರೆ ಜೊತೆಲಿ ಇಟ್ಕೊಳಕ್ಕೆ. ಜೊತೆಲಿ ಇರೋದಕ್ಕೆ, ಓಕೆ. ಬಿಕಾಸ್ ಅವ್ರು ಅಟ್ರಾಕ್ಟ್ ಆಗೋದೇ ಅಂತ ಅವ್ರಿಗೆ. ಅವ್ರಿಗಿಂತ ಹೈ ಸ್ಟೇಟಸ್ ಇರೋರ್ನೇ ಅವರು ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ನೀವು ಒಬ್ಸರ್ವ್ ಮಾಡಿದ್ರೆ ನಾರ್ಸಿಸಿಸ್ ಅವ್ರಿಗಿಂತ ಲೈಕ್ ಸ್ವಲ್ಪ ಬಡವರಿದ್ದಾರೆ ಅಂದಾಗ ಅವ್ರು ಹಿಂಗೂ ನೋಡಲ್ಲ. ಅವರು ಯಾವಾಗಲೂ ಬೆಲೆ ಕೊಡೋದು ಸ್ಟೇಟಸ್, ಮೆಟೀರಿಯಲಿಸ್ಟಿಕ್ ಆಗಿರ್ತಾರೆ ಎಕ್ಸ್ಟ್ರೀಮ್ ಲೆವೆಲ್ ಆಗಿ. ಸೊ ಈ ಹೆಣ್ಮಗಳಿಗೆ ಅವರು ಇಂಪ್ರೆಸ್ ಮಾಡಿಬಿಟ್ಟು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಅದಾದಮೇಲೆ ಇವಳು ನನ್ನ ಸ್ವತ್ತು ಮಟೀರಿಯಲ್ ಆಗೇ ನೋಡ್ತಾರಲ್ಲ, ಅವಳನ್ನ ಒಂದು ಲೈಫ್ ಅಂತ ನೋಡಲ್ಲ. ಅವಳನ್ನ ಲೈಕ್ ಅವಾಗೇನೋ ಹೇಳಿದೆ, ನಾನು ಇವಾಗ ಹಂಗಿಲ್ಲ, ನೀನು ಹಿಂಗೆ ಇರಬೇಕು ಅಂತ ಫಿಸಿಕಲ್ ಮೆಂಟಲ್ ಟಾರ್ಚರ್ ಕೊಡೋದು. ನೀನು ಕೆಲ್ಸಕ್ಕೆ ಹೋಗಬೇಡ ಅನ್ನೋದೇನಕ್ಕೆ ಅಂದರೆ ಆ ಹುಡುಗಿ ಮೇಲೆ ಕಾಳಜಿಗಲ್ಲ, ನಾನು ಕಂಟ್ರೋಲ್ ಮಾಡಬಹುದು ಅನ್ನೋ ವಿಷಯಕ್ಕೆ. ಸೊ ದೇ ಕೀಪ್ ಹೆರಾಸಿಂಗ್. ಈಗಲೂ ಕೂಡ ಸರ್ ಮೆಂಟಲಿ, ಇಮೋಷ್ನಲಿ ಹಾಗೂ ಫಿಸಿಕಲಿ ಸ್ಪೆಷಲ್ ಆಗಿ ಅಬ್ಯೂಸಿವ್ ಆಗಿದ್ದಾರೆ. ಆ ಥರ ಅಬ್ಯೂಸ್ ನಡೆಯುತ್ತೆ. ನಾವೀಗ ಮೂವೀಸ್ನಲ್ಲಿ ನೋಡ್ತೀವಲ್ಲ, ಅವ್ರು ಮೇಕಪ್ ಮಾಡ್ಕೊಂಡು ಹೋಗ್ತಾರೆ, ಅಯ್ಯೋ ಹೊಡೆದಿರೋದು ಕಾಣಬಾರ್ದು ಅಂತ. ಆದರೆ ಅದು ನಿಜವಾಗ್ಲೂ ನಡೀತಾ ಇದೆ, ಅದು ನಡೆಯುತ್ತೆ. ಇವತ್ತಿಗೂ ಕೂಡ ಫಿಸಿಕಲ್ ಹರಾಸ್ಮೆಂಟ್ ಅನ್ನೋದು ನಡೆಯುತ್ತೆ. ನನ್ನ ಹಾರ್ಟೇ ಬ್ರೇಕ್ ಆಗುತ್ತೆ ಅವರು ಹೆಣ್ಮಕ್ಳು ಹೇಳ್ಕೊಳ್ಳುವಾಗ, ಆದರೆ ಅದು ನಡೆಯುತ್ತೆ. ಅದೇ ಬೇಜಾರಿನ ವಿಷಯ. ನಾರ್ಸಿಸಿಸ್ ಅದು ಮಾಡ್ತಾರೆ, ದೇ ವಿಲ್ ಡೂ ಆಲ್ ದ್ಯಾಟ್. ಇನ್ನೊಂದು ಕೇಸ್ ನಾನು ಹೇಳ್ತೀನಿ. ಅದರಲ್ಲಿ ಏನಾಗಿತ್ತು ಅಂದರೆ, ಈ ಕೇಸ್ ಸ್ಪೆಷಲ್ ಆಗಿತ್ತು. ಏಕೆಂದರೆ ಈಗ ಒಂದೊಂದು ಕೇಸಲ್ಲಿ ಹೇಗೆ ಅಂದರೆ, ಅವರು ಬಡವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಹೇಗೆ ಲೈಕ್ ಆ ಹುಡುಗಿ ಪಾಪ ಎಜುಕೇಟೆಡ್ ಆಗಿರ್ಬೋದು, ಒಳ್ಳೆ ಕೆಲಸದಲ್ಲಿರ್ಬೋದು. ನೋಡಿ ನಮ್ಗೆ ಏನೂ ಬೇಡ, ನೀವು ಆಸ್ತಿ ಏನೂ ಕೊಡೋದು ಬೇಡ, ನೀವು ತುಂಬ ಸಿಂಪಲ್ಲಾಗೆ ಮದುವೆ ಮಾಡಿಕೊಡಿ ಸಾಕು ಅಂತ ಹೇಳಿ ಮದುವೆ ಮಾಡ್ಕೊಳ್ತಾರೆ. ಓಕೆ, ಆ ಥರ ಕೇಸಸ್ ಇದೆ. ಮಾಡ್ಕೊಂಡು ಆದಮೇಲೆ ಏನಾಗುತ್ತೆ ಅಂದರೆ, ನೀನು ಕೆಲ್ಸಕ್ಕೆ ಹೋಗಬೇಡ, ನೀನು ಕೆಲ್ಸಕ್ಕೆ ಏನಕ್ಕೆ ಹೋಗ್ತೀಯಾ, ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡು ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಈ ಒಂದು ಕೇಸ್ನಲ್ಲಿ ನಾರ್ಸಿಸಿಸ್ಟ್ ಫ್ಯಾಮ್ಲಿನೇ ಆಗ್ಬಿಟ್ಟಿರ್ತಾರೆ. ಅಮ್ಮ ನಾರ್ಸಿಸಿಸ್ಟ್ ಆಗಿರ್ತಾರೆ. ಹಾಗೂ ಇನ್ಫ್ಲೂಯೆನ್ಸ್ ಆದಾಗ, ಈಗ ಆ ಥರದ್ದೊಂದು ಎನ್ವೈರ್ನ್ಮೆಂಟಲ್ಲಿ ಬೆಳೆದಾಗ ಮಕ್ಕಳು ಕೂಡ ನಾರ್ಸಿಸಿಸ್ಟ್ ಆಗೇ ಟರ್ನ್ ಆಗಿರ್ತಾರೆ. ಸೊ ಆ ಮಗನೂ ನಾರ್ಸಿಸಿಸ್ಟ್ ಆಗಿರ್ತಾನೆ. ಅವಾಗೇನು ಅವ್ರಿಗೆ ಗೊತ್ತಿರಲ್ಲ ಸರ್. ಇವಾಗ ನಮಗೆ ಗೊತ್ತಾಗ್ತಾ ಇದೆ ಅವರಲ್ಲಿರೋ ಬಿಹೇವಿಯರ್ ಹೀಗಿದೆ, ಅವ್ರು ನಾರ್ಸಿಸಿಸ್ಟ್ ಅಂತ. ಬಟ್ ನಾರ್ಸಿಸಿಸ್ಟ್ಗೆ ನಾನು ನಾರ್ಸಿಸಿಸ್ಟ್ ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದ, ಬಿಕಾಸ್ ದೇ ಫೀಲ್ ಐ ಆಮ್ ರೈಟ್, ಐ ಆಮ್ ಪರ್ಫೆಕ್ಟ್ ಅಂತ. ಸೊ ನೋಡಮ್ಮ, ನೀನು ಮನೆ ಕೆಲಸ ಎಲ್ಲ ಮಾಡು ಅಂತ ಮನೆ ಕೆಲಸ ಮಾಡಿಸೋದು. ಆಮೇಲೆ ಅತ್ತೆ, ಟಿಪಿಕಲ್ ಟಾರ್ಚರ್ ಕೊಡೋ ಅತ್ತೆಗಳು ಹೇಗೆ ವರ್ತಿಸ್ತಾರೆ ಅದೆಲ್ಲ ನಡೀತಾ ಇರುತ್ತೆ. ಒಂದು ಕೇಸಲ್ಲಂತೂ ಆ ಹುಡುಗ, ನೋಡು ನೀನು ಸೋಫಾ ಮೇಲೆ ಕೂತ್ಕೊಂಡು ಬೇಡ, ನೀನು ಬಡವ್ರ ಮನೆಯಿಂದ ಬಂದಿರೋಳು, ಕೆಳಗೆ ಕೂತ್ಕೋ, ಈ ಥರ ಮಾತಾಡಿರೋದನ್ನ ನಾನು ಕೇಳಿ ಶಾಕ್ ಆಗೋಯ್ತು. ಈ ಥರನೂ ಒಂದು ಹುಡುಗ ಹೆಂಡ್ತಿಗೆ. ಆ್ಯಂಡ್ ಆ ಹೆಂಡ್ತಿ, ಜಸ್ಟ್ ಗೆಸ್ ಹೌ ಮಚ್ ಶಿ ಅರ್ನ್ಸ್. 1 lakh ಶಿ ಅರ್ನ್ಸ್ ಎವ್ರಿ ಮಂತ್. ಶಿ ಈಸ್ ಎನ್ ಇಂಜಿನಿಯರ್. 1 ಲಕ್ಷ ಪಾಪ ದುಡಿತಾ ಇದ್ದಾಳೆ. ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾಳೆ. ಮನೆ ಕೆಲಸದವ್ರನ್ನ ಕಟ್ ಮಾಡಿಬಿಡ್ತಾರೆ ಇವರು. ಮನೆ ಕೆಲಸದವ್ರು ಇರ್ತಾರೆ, ಮದುವೆ ಆಗಿದ ತಕ್ಷಣ ಮನೆ ಕೆಲಸದವ್ರನ್ನ ಕಟ್ ಮಾಡಿಬಿಟ್ಟು, ನೀನು ಕೆಲಸ ಮಾಡಬೇಕಮ್ಮ, ನೀನು ಮನೆ ಕೆಲಸ ಮಾಡು, ಮನೆ ಜವಾಬ್ದಾರಿಗಳಿಲ್ವಾ, ನೋಡು ನಮ್ಮದು ರಾಯಲ್ ಫ್ಯಾಮಿಲಿ. ಯಾಕಂದರೆ ಈ ಥರ ರಿಚ್ ಫ್ಯಾಮ್ಲೀಸ್ ಟಾರ್ಗೆಟ್ ಏನಕ್ಕೆ ಮಾಡ್ತಾರೆ, ಆ ಥರ ಫ್ಯಾಮ್ಲೀಸ್ಗೆ, ಮಿಡ್ಲ್ ಕ್ಲಾಸ್ ಇರ್ಬೋದು, ಲೋವರ್ ಮಿಡ್ಲ್ ಕ್ಲಾಸ್ ಇರ್ಬೋದು, ಅವ್ರನ್ನ ಟಾರ್ಗೆಟ್ ಮಾಡೋದು, ನನ್ನ ವಶದಲ್ಲಿ ಇಟ್ಕೋಬಹುದು. ಅವಾಗ ಏನಾಗುತ್ತೆ, ಬಟ್ ಈ ಫ್ಯಾಮಿಲಿ ಶ್ರೀಮಂತರೇ ನೀವು ಹೇಳ್ತಿರೋದು. ನಾನು ಹೇಳೋ ಫ್ಯಾಮಿಲಿ ಶ್ರೀಮಂತರೇ ಆಗಿದ್ರು, ಅಂದರೆ ಮಾಡ್ಕೊಂಡಿದ್ದು ಬಡವ್ರ ಮನೆಯಿಂದ. ಆದರೆ ನೋಡು, ಅವ್ರ ಸ್ಟೇಟಸ್ ಬಗ್ಗೆ ಪದೇ ಪದೇ ಮಾತಾಡೋದು, ಕೊಂಕು ಮಾತಾಡೋದು, ಸರ್ಕಾಸಮ್ತು. ನೀನು ಅವಾಗಿಂದ ಹಂಗೆ ಬೆಳ್ಳಿ ಚಿನ್ನದ ಸ್ಪೂನಿಂದಾನೇ ಬಂದ್ಬಿಟ್ಟಾ, ಈ ಥರ ಮಾತುಗಳು ಬರುತ್ತೆ. ಇದನ್ನೇ ನಾವು ಸರ್ಕಾಸಮ್ ಹಾಗೂ ವ್ಯಂಗ್ಯತನ ಅಂತೀವಲ್ಲ, ಅದು ಹೇರಳವಾಗಿರುತ್ತೆ ಈ ನಾರ್ಸಿಸಿಸ್ಟ್ಸ್ನಲ್ಲಿ. ಅದು ತಾಯಿನೂ ಮಾಡ್ತಿರ್ತಾರೆ. ಪಾಪ ಅವಳು, ನೋಡ್ರಿ ಹಿಂಗೆಲ್ಲ ಮಾಡ್ತಾರೆ ನಿಮ್ಮ ಅಮ್ಮ, ನಂಗೆ ಬೇಜಾರ. ನೋಡು ನಮ್ಮಮ್ಮ ಏನು ಹೇಳ್ತಾರೆ ಅದನ್ನ ನೀನು ಕೇಳಬೇಕು, ಯಾಕಂದರೆ ಅವರೇ ಸರಿ, ಅವರೇ ಕರೆಕ್ಟು. ಈ ಥರ ಆ ಹುಡುಗ ಗೊತ್ತಿದ್ರೂ ಅಮ್ಮನ ಬಿಟ್ಕೊಡೋದೇ ಇಲ್ಲ.
ಬಿಕಾಸ್ ಹಿ ಫೀಲ್ಸ್ ದಟ್ಸ್ ಹಿಸ್ ಕಂಫರ್ಟ್. ಮದರ್ ಇದಾರಲ್ಲ ಅವರೇ ಕಂಫರ್ಟ್ ಅಂತ. ಆಮೇಲೆ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯ ಬಿರುಕು ಬೀಡಿಸೋದು ಅದೆಲ್ಲ ಮಾಡ್ತಾರೆ. ಏನಾದರೂ ಮದರ್ ಇನ್ ಲಾ ನಾರ್ಸಿಸಿಸ್ಟ್ ಆಗಿದ್ರೆ ಅಥವಾ ಆ ಫ್ಯಾಮ್ಲಿ ನಾರ್ಸಿಸಿಸ್ಟ್ ಫ್ಯಾಮ್ಲಿಗೆ ಅವ್ರು ಹೋಗಿದ್ರೆ, ಬಿಕಾಸ್ ನಾರ್ಸಿಸಿಸ್ಟ್ ಫ್ಯಾಮ್ಲೀಸು ಇದೆ ಆ ಥರ. ಸ್ಪೆಷಲಿ ರಿಚ್ ಫ್ಯಾಮ್ಲೀಸ್ ಇರ್ತಾರೆ ನೋಡಿ, ಅವ್ರುಗಳು ತುಂಬ ಇದು ಮಾಡ್ತಾರೆ. ದೇ ವಿಲ್ ಡೂ ಆಲ್ ದೀಸ್ ಥಿಂಗ್ಸ್, ಟಾರ್ಚರ್ ಮೆಂಟಲಿ. ಓಕೆ, ಬೇಸಿಕಲಿ ಈ ನಾರ್ಸಿಸ್ಟ್ ಯಾರಿರ್ತಾರಲ್ಲ ಇವರ ಬಿಹೇವಿಯರ್ಗಳು ಹಿಂಗೆಲ್ಲ ಆಡ್ತಿರ್ತಾರಲ್ಲ, ಉದ್ದೇಶ ಏನು? ಅವ್ರ ಉದ್ದೇಶ ಏನಂದ್ರೆ ಅವ್ರಿಗೆ ಲೋ ಕಾನ್ಫಿಡೆನ್ಸ್ ಇರುತ್ತೆ ಸರ್. ಅವ್ರಿಗೆ ಅವ್ರ ಬಗ್ಗೆ ಪ್ರೀತಿ ಇರೋದಿಲ್ಲ. ದೇ ಲ್ಯಾಕ್ ಲವ್. ಸೆಲ್ಫ್ ಲವ್ ಇರಲ್ಲ. ಸೆಲ್ಫ್ ಲವ್ ಇರೋದಿಲ್ಲ, ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದೇ ಇರಲ್ಲ. ಈಗ ಹಂಗಿದ್ರೆ ಈಗ ಅವ್ರಿಗೊಂದು ಪಾರ್ಲರಿಗೆ ಹೋಗೋದು, ಒಂದು ಮಸಾಜ್ಗೆ ಹೋಗೋದು, ಬೇಕಾದಂಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ಸ್ಪಾಗಳಿಗೆ ಹೋಗೋದು, ಹ್ಮ್ ಒಂದು ಲಕ್ಷ ಕೊಟ್ಟು ಮೈಸೂರು ಸೀರೆ ತಗೊಳ್ಳೋದು, ಅದೆಲ್ಲ ಅವ್ರು ಇದೆಲ್ಲ ಮಾಡೋದು ಅವ್ರು ಅವ್ರಿಗೋಸ್ಕರ ಅಲ್ಲ, ಅದ್ ಬೇರೆಯವ್ರಿಗೋಸ್ಕರನೇ ಮಾಡ್ತಾರೆ. ಅಲ್ಲ, ಅವ್ರು ಅದನ್ನ ಸೆಲ್ಫ್ ಲವ್ ಅಂತ ಅನ್ಕೊಂತಿರ್ತಾರ. ಅವ್ರು ಅನ್ಕೊಂತಿರ್ಬಹುದು, ಆದ್ರೆ ಹೇಳದ್ನಲ್ಲ, ಅವ್ರಿಗೆ ಸೆಲ್ಫ್ ಅವೇರ್ನೆಸ್ ಅನ್ನೋದು, ಇಮೋಷನ್ಸ್ ಅನ್ನೋದು ಲ್ಯಾಕ್ ಆಗ್ತಾ ಇರುತ್ತೆ. ಹಾಗೂ ಒಂದು ಸಪ್ಲೈ ಅಂತ ಒಂದು ಟರ್ಮ್ ಇದೆ. ಸಪ್ಲೈ ಅಂದ್ರೆ ಅಂದ್ರೆ ಅರ್ಥ, ಅವರು ಪ್ರೀತಿನ ಆಚೆ ಕಡೆ ಪಡಿತಾ ಇರ್ತಾರೆ. ಈಗ ನನ್ನ ಹೆಂಡತಿ ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಅವಳು ಎಲ್ಲಾನು ನನ್ನ ಅಧೀನದಲ್ಲೇ ಇರ್ತಾಳೆ. ಅಥವಾ ನನ್ನ ಹಸ್ಬೆಂಡ್ ಆ್ಯಂಡ್ ದೇ ಐಸೋಲೇಟ್ ಅಂದರೆ ಏನು? ಐಸೋಲೇಟ್ ಅಂದರೆ ನೀನು ಅವ್ರನ್ನ ಮಾತಾಡಿಸ್ಬೇಡ, ನೀನು ಇವ್ರನ್ನ ತುಂಬ ಹೈ ಪೊಸೆಸಿವ್ ಆಗಿರ್ತಾರೆ. ನೀನು ಹೀಗೆ ಇರಬೇಕು, ನೀನು ಹಾಗೆ ಇರಬೇಕು. ಯಾಕೆ ಅಂದರೆ ಆಕೆಯಲ್ಲಿ ಅಥವಾ ಆತನಲ್ಲಿ ಇರುವ ಎಲ್ಲ ಪ್ರೀತಿನೂ ನನಗೆ ಸಿಗಬೇಕು. ಸೊ ಅವ್ರು ಟಾರ್ಗೆಟ್ ಮಾಡೋದು ಅಟೆನ್ಷನ್ಗೆ, ಪ್ರೀತಿಗೆ, ಹಾಗೂ ದೇ ವಾಂಟ್ ಎನರ್ಜಿ ಸಕ್ಕರ್ಸ್ ಆಗಿರ್ತಾರೆ ನಾರ್ಸಿಸಿಸ್ಟ್ಸ್. ಬಿಕಾಸ್ ಅವರಲ್ಲಿ ಎನರ್ಜಿ ಇರೋದಿಲ್ಲ, ಅವರಲ್ಲಿ ಇರೋದೇ ಇಲ್ಲ, ಅದರಿಂದ ಹೀಗೆ ವರ್ತಿಸ್ತಾರೆ. ಅವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು. ಅವ್ರು ತುಂಬ ಡಿಪೆಂಡ್ ಆಗಿರ್ತಾರೆ. ಹಾಗೂ ಹೇಳದ್ನಲ್ಲ, ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ. ನೀನು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಿರುತ್ತೆ, ಅದು ಕೊರಿತಾ ಇರುತ್ತೆ ಅವ್ರಿಗೆ. ಬಟ್ ಸ್ಟಿಲ್ ದೇ ವಿಲ್ ಕವರ್ ಅಪ್ ವಿತ್ ಆಲ್ ದಟ್ ಮೆಟೀರಿಯಲಿಸ್ಟಿಕ್ ಕಂಫರ್ಟ್. ಅದಕ್ಕೆ ಅವ್ರು ತುಂಬ ಪವರ್ನ ಚೇಸ್ ಮಾಡ್ತಿರ್ತಾರೆ, ತುಂಬ ಮನಿನ ಚೇಸ್ ಮಾಡ್ತಾರೆ. ಇದೆಲ್ಲ ನನ್ನ ಹತ್ರ ಇದ್ದರೆ ನನಗೆ ಬೆಲೆ ಕೊಡ್ತಾರೆ. ಈಗ ಇದೆಲ್ಲ ತೆಗೆದುಬಿಡೋಣ, ಬೆಲೆ ಇಲ್ಲ ಅಂತ ಅನಿಸ್ಬಿಡುತ್ತೆ ತನಗೆ. ಆ ಒಂದು ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅವ್ರಿಗೆ. ಅಲ್ಲ, ಈಗ ಹಾಗಿದ್ರೆ ಈಗ ನಾರ್ಸಿಸ್ಟ್ ಬೇರೆ, ಈ ಸೈಕೋಗಳು ಬೇರೆನಾ? ಹೌದು, ನಾರ್ಸಿಸಿಸ್ಟ್ನಲ್ಲೇ ಇನ್ನೊಂದು ಟೈಪ್ ಇದೆ. ಅದು ಮೆಲಿಗ್ನೆಂಟ್ ನಾರ್ಸಿಸಿಸಮ್ ಅಂತ ಹೇಳ್ತೀವಿ. ಅದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಹೆಂಗಿರುತ್ತೆ ಅಂದರೆ, ಮರ್ಡರ್ ಮಾಡೋದು, ಸ್ಯಾಡಿಸಮ್ ಅಂತ ಹೇಳ್ತೀವಲ್ಲ, ಸೈಕೋ ಲೆವೆಲ್ಗೆ ಟಾರ್ಚರ್ ಕೊಡೋದು, ಆ ಥರ ಲೆವೆಲಲ್ಲಿ ಇರುತ್ತಲ್ಲ, ಅದನ್ನು ನಾವು ಪ್ರಾಪರ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಬಿಕಾಸ್ ಅಂಥವ್ರ ಜೊತೆ ಜೀವನ ಮಾಡೋದು ಕಷ್ಟ. ಅದು ಯಾರಾದರೂ ಆಗ್ಬೋದು ಈ ಥರ. ಹೇಗಾದರೂ ಇವ್ರು ಯಾಕೆ ಹೀಗೆ ಆಗ್ತಾರೆ ಅಂತಲೂ ನೀವು ಕೇಳಿದ್ರೆ, ಇವ್ರು ಏನಕ್ಕೆ ಹಿಂಗೆ ಆಗ್ಬೋದು ಅಂದರೆ, ಒಂದು ನೆಗ್ಲೆಕ್ಟೆಡ್ ಚೈಲ್ಡ್ ಆಗಿದ್ರೆ, ಈ ಒಂದು ಮಗು ಬಾಲ್ಯದಲ್ಲಿ. ಹಾಂ, ಈಗ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಪಾವರ್ಟಿ ನೋಡ್ಬಿಟ್ಟಿದ್ರೆ, ಹಂಬಲ ಅಂದರೆ ಕೀಳಾಗಿ ಎಲ್ಲರೂ ನೋಡಿದಾಗ, ಈಗ ತಂದೆ ತಾಯಿಗಳಲ್ಲಿ ಒಂದು 4 ಜನ ಮಕ್ಕಳಿದ್ದು ಕೊನೆಯ ಮಗು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಆ ಮಗು ಚಾನ್ಸಸ್ ಇದೆ. ಅದೇ ಎಕ್ಸ್ಟ್ರೀಮ್ ಲೆವೆಲ್ ನೆಗ್ಲೆಕ್ಟೆಡ್ ಬೈ ದ ಸೊಸೈಟಿ ಆಗಿದ್ರೆ, ಸ್ಕೂಲ್ನಲ್ಲಿ ಏನಾದ್ರು ನೆಗ್ಲೆಕ್ಟೆಡ್ ಚೈಲ್ಡ್ ಆಗಿದ್ರೆ, ಅಥವಾ ಲೋ ಅಚೀವರ್ ಆಗಿದ್ರೆ ರೆಬಿಲಿಯನ್ ಆಗಿಬಿಡ್ತಾರೆ. ಇನ್ನೊಂದು ಏನಾಗುತ್ತೆ ಅಂದರೆ, ಓವರ್ ಪ್ರೊಟೆಕ್ಷನ್, ಓವರ್ ಕೇರಿಂಗ್, ಓವರ್ ಪ್ಯಾಂಪರಿಂಗ್ ಅನ್ನುವಂಥ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆ ಅಂದರೆ, ಓ ನಾನು ಕಿಂಗ್, ನಾನು ಕ್ವೀನ್, ನನ್ನನ್ನು ಹಿಂಗೆ ಎಲ್ಲ ನೋಡ್ಕೋಬೇಕು, ನಮ್ಮಪ್ಪ ಹಿಂಗೆಲ್ಲ ನಾನು ನೋಡ್ಕೊಂಡಿದ್ದಾರೆ, ನೀವು ನನ್ನ ಹಾಗೆ ನೋಡ್ಕೋಬೇಕು ಅನ್ನುವಂಥ ಒಂದು ಭಾವನೆ ಮೂಡಿ ಬರುತ್ತೆ. ಅದು ಆ್ಯಸ್ ಐ ಟೋಲ್ಡ್, ಆ ಬ್ಯಾಲೆನ್ಸ್ನ ಅವ್ರು ತೊಗೊಳಕ್ಕಾಗಲ್ಲ. ಮೋಸ್ಟ್ಲಿ ಇದೇ ಕಾರಣ ಇರ್ಬೋದೇನೋ ಅಲ್ವಾ? ತುಂಬಾ ಜನ ಮದುವೆ ಆದ್ಮೇಲೆ ಹೆಣ್ಮಕ್ಳಾಗ್ಬೋದು ಗಂಡ್ಮಕ್ಳಾಗ್ಬೋದು ಯಾಕೆ ಡಿವೋರ್ಸ್ಗಳು ಹೋಗ್ತಾರೆ? ಮದುವೆ ಆಗಿದ್ದು 6 ತಿಂಗಳು ಕೂಡ ಉಳಿಸ್ಕೊಳಕ್ ಆಗ್ತಿಲ್ಲ ಅಂದ್ರೆ ಮಾತೆತ್ತಾರೆ, ತವ್ರ ಮನೆ ಕಂಪೇರ್ ಮಾಡ್ಕೊಂತಿರ್ತಾರೆ. ಅದೇ ಡ್ಯಾಡೀಸ್ ಲಿಟಲ್ ಪ್ರಿನ್ಸಸ್ ಅಂತ ಏನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಹೀಗೇನೆ. ನಮ್ಮಪ್ಪ ಹಿಂಗೆ ನೋಡ್ಕೊಂಡಿದ್ದಾರೆ ನನ್ನ. ಅಲ್ಲ, ಇದು ಬೋತ್ ಹುಡುಗನೂ ಆಗ್ಬೋದು, ಹುಡುಗನೂ ಆಗ್ಬೋದು. ನಮ್ಮಮ್ಮ ಹಿಂಗೆ ನಾನು ನೋಡ್ಕೋತಾರೆ, ನೀನು ನನ್ನ ನೋಡ್ಕೋ, ಅದು ಬರುತ್ತೆ. ಸೊ ನಾನು ಆಗಲೇ ಹೇಳ್ದಾಗೆ, ಅವ್ರು ಇಮೋಷ್ನಲಿ ಕಂಪ್ಲೀಟಾಗಿ ಅನ್ಅವೈಲಬಲ್ ಆಗಿರ್ತಾರೆ. ನೋಡು ನಾನು ಬ್ಯುಸಿ, ನೀನು ನನ್ನ ಹತ್ರ ಬಂದು ಮಾತಾಡಿ, ನೀನು ನಂಗೆ ತಲೆ ಕೆಡಿಸ್ಬೇಡ ಅನ್ನೋದು. ಈಗ ಇಮೋಷ್ನಲಿ ಅನ್ಅವೈಲಬಲ್ ನಾರ್ಸಿಸಿಸ್ಟ್ ಪಾರ್ಟ್ನರ್ ಆದಾಗ ದೇ ಕ್ಯಾನ್ ಹ್ಯಾವ್ ಎನ್ ಅಫೇರ್. ಅವ್ರ ವೈಫ್ ಆಗಿದ್ರೆ ಅವರೊಂದು ಅಫೇರ್ ಕೂಡ ಆಗುತ್ತೆ. ನಾರ್ಸಿಸಿಸ್ಟ್ ರಿಲೇಶನ್ಶಿಪ್ನಲ್ಲಿ ಅಫೇರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ದೇ ವಿಲ್ ಬಿ ಕ್ರೇವಿಂಗ್ ಫಾರ್ ಅಟೆನ್ಷನ್ ಅಲ್ಲ. ಆಮೇಲೆ ಹೊಗಳಬೇಕು ಅವ್ರನ್ನ, ಆದರೆ ಅವ್ರು ಯಾರನ್ನೂ ಹೊಗಳಲ್ಲ, ಯಾರನ್ನೂ ಅಕ್ಸೆಪ್ಟ್ ಮಾಡಲ್ಲ. ಹಾಗೆ ಒಬ್ಬರ ಬಗ್ಗೆ ಒಳ್ಳೇದು ಮಾತಾಡಲ್ಲ. ಆಮೇಲೆ ಇನ್ನೊಂದು ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ. ಪ್ಯಾಟರ್ನ್ಸ್ ಅಂದರೆ, ಇವ್ರು ತುಂಬ ಲೇಟಾಗಿ ಬರ್ತಾರೆ, ಜನರ ಟೈಮ್ನ ಗ್ರಾಂಟೆಡ್ ಆಗಿ ತೊಗೊಳ್ತಾರೆ. ಕಾಯ್ಲಿ ಬಿಡು, ಏನಾಯಿತು, ನಾನು ಲೇಟಾಗೇ ಹೋಗೋದು.
ಬಿಕಾಸ್ ನಾನು ಹಂಗೆ ಅಲ್ವಾ, ಆ ಥರ ನನಗೋಸ್ಕರ ಕಾಯ್ಬೇಕು. ಬೇಕು ಅಂತ ಕಾಯಿಸ್ತಾರೆ ನಾರ್ಸಿಸಿಸ್ಟ್. ನೀವು ಅದನ್ನ ಪ್ರತಿ ಸಲ ನೀವು ಆ ವ್ಯಕ್ತಿಲಿ ನೋಡ್ತಿದ್ದೀರಾ ಅಂದರೆ ದೇ ವಿಲ್ ನಾಟ್ ಬಿ ಗುಡ್. ನಾನು ಇನ್ನೊಂದು ಕೇಸ್ ಹೇಳ್ತೀನಿ, ಅಂದರೆ ನನ್ನ ಲೈಫಲ್ಲೇ ನಡೀತು. ನಾವೆಲ್ಲ ಒಂದು ಕಡೆ ಹೋಗಿದ್ವಿ, ಒಂದು ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ಅದೊಂದು ಮೆಡಿಟೇಷನ್ ಸೆಂಟರ್. ನಾವೆಲ್ಲಾನು ಸೈಟ್ ಸೀಯಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಆಕೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ಲು, ಯಾರು ಇನ್ನೊಬ್ಳು ನಮ್ಮ ಗ್ರೂಪಲ್ಲಿ. ಸೊ ನಾವು ಓಕೆ, ನಾವೆಲ್ಲ ನಾರ್ಮಲ್ ಆಗಿ ಮಾಡಿದ್ವಿ, ಬಟ್ ಓಕೆ ಫೈನ್, ಅದರಲ್ಲೇನೂ ತಪ್ಪಿಲ್ಲ. ಆದರೆ ಆಕೆದು ಒಂದು ಬಿಹೇವಿಯರ್ ಪ್ಯಾಟರ್ನ್ ಸ್ವಲ್ಪ ನಾರ್ಸಿಸಿಸಮ್ ಥರನೇ ಇತ್ತು. ಆಕೆ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದಾಳೆ ಮೆಡಿಟೇಷನ್ ಮಾಡಿಕೊಂಡು. ಅದು ಅವಾಗ ಊಟದ ಟೈಮು. ನಾವು ಎಷ್ಟು ಕಾಯ್ತಾ, ನಮಗೆ ಗೊತ್ತಿಲ್ಲ, ಅವಳು ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ ನಾನು ಮೆಡಿಟೇಷನ್ ಮಾಡ್ತಿದ್ದೀನಿ, ಮಾಡ್ಲಾ ಬೇಡವಾ ಏನೂ ಮಾಡಿಲ್ಲ. ಸೊ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಿದ್ದಾಳೆ. ನಾನು ಕಾದು ಎಲ್ಲಿ ಹೋದ್ಲು ಅಂತ ನಾವೆಲ್ಲ ಹುಡುಕ್ತಿದ್ದೀವಿ. ಅವಳು ಕಳೆದೋಗಿದ್ದಾಳೆ ಮೆಡಿಟೇಷನಲ್ಲಿ. ನೀನು ಏನಕ್ಕೆ ಹಿಂಗೆ ಮಾಡಿದೆ ಅಂದರೆ, ಒಂದು ಸಾರಿ ಇಲ್ಲ, ಸಾರಿ ಕೇಳಲ್ಲ ನಾರ್ಸಿಸಿಸ್ಟ್ಸ್, ಯಾವತ್ತೂ ಸಾರಿ ಕೇಳಲ್ಲ. ನಾನು ಮೆಡಿಟೇಷನ್ ಒಂದು ಬೇರೆಯವ್ರ ಟೈಮ್ನ ಅವ್ರು ವ್ಯಾಲ್ಯೂ ಮಾಡಲ್ಲ. ಇನ್ನೊಂದು, ಜನರನ್ನ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತಾರೆ. ಜನ ಇರೋದೇ ನನ್ನ ಸೇವೆ ಮಾಡೋಕ್ಕೆ, ಜನ ಇರೋದೇ ನನ್ನ ಪ್ಯಾಂಪರ್ ಮಾಡೋದಕ್ಕೆ. ನಾನೇನಕ್ಕೆ ಅವ್ರಿಗೆ ಅದೆಲ್ಲ ಐ ವಿಲ್ ನಾಟ್ ಬಿ ಅವೈಲೇಬಲ್, ಆದರೆ ಅವ್ರು ನನಗೆ ಅವೈಲೇಬಲ್ ಆಗಿರಬೇಕು. ನಾನು ಬೇರೆಯವ್ರಿಗೆ ನೋ ಅಂತೀನಿ, ಆದರೆ ಅವ್ರು ಮಾತ್ರ ನನಗೆ ನೋ ಅನ್ಬಾರ್ದು. ಅವ್ರು ತಪ್ಪು ಮಾಡಿದಾಗ ನಾನು ಅದನ್ನ ದೊಡ್ಡದು ಮಾಡ್ತೀನಿ, ಎಸ್, ಬಟ್ ನನ್ನ ತಪ್ಪನ್ನ ಅವ್ರು ಮುಚ್ಚಾಕ್ಬೇಕು. ಅಬ್ಸಲ್ಯೂಟ್ಲಿ ರೈಟ್. ಅದನ್ನು ಮಾಡ್ತಾರೆ. ಹಾಗೆಲ್ಲ ಆ್ಯಟಿಟ್ಯೂಡ್ ಅವ್ರು ಬೆಳೆಸ್ಕೊಂಡಿರ್ತಾರೆ. ಅದಕ್ಕೆ ಅವ್ರಿಗೆ ಸೆಲ್ಫ್ ರಿಫ್ಲೆಕ್ಷನ್ ಅನ್ನೋದು ಇರಲ್ಲ. ನಾನೇನು ತಪ್ಪು ಮಾಡಿದೆ, ಆದರೆ ಬೇರೆಯವ್ರ ತಪ್ಪನ್ನ ಹುಡುಕ್ತಾರೆ. ಅವ್ರ ತಪ್ಪನ್ನು ಅವ್ರು ಯಾವತ್ತೂ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಮಾಡ್ಕೊಂಡ್ರು ಕೂಡ ಅವ್ರು ಮ್ಯಾನಿಪ್ಯುಲೇಟ್ ಮಾಡಿಬಿಡ್ತಾರೆ. ನೀನು ಸರಿ, ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತೀವಿ. ಗ್ಯಾಸ್ ಲೈಟಿಂಗ್ ಅಂದರೆ ನೀನು ಊಹೆ ಮಾಡ್ಕೊಳ್ತಾರೋ ತಪ್ಪು ನನ್ನ ಬಗ್ಗೆ. ಆಮೇಲೆ ಎಷ್ಟೋ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡ್ತಾರೆ ನಾರ್ಸಿಸಿಸ್ಟ್. ಈಗ ಗ್ಯಾಸ್ ಲೈಟಿಂಗ್ ಅಂದ್ರೆ ನಮ್ಮ ಸ್ನೇಹಿತರಿಗೆ ಅರ್ಥ ಆಗಕ್ಕೆ ಸಿಂಪಲ್ ಆಗಿ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಇದೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನೀವು ನನಗೆ ಇಲ್ಲಿ ನೀವು ಪಾಡ್ಕಾಸ್ಟ್ಗೆ 9 ಗಂಟೆಗೆ ಬರಬೇಕು ಅಂತ ಇಟ್ಕೊಳ್ಳಿ. ನೀವೊಂದು 9:10 ಬಂದ್ರಿ, ಹೌದು ಆಯ್ತಾ? ನಾನು 10 ನಿಮಿಷ ಲೇಟ್ ಆಗಿರುತ್ತೆ, ಓಕೆ ಅಂತ ಕೂರಿಸ್ಬಿಡ್ತೀನಿ. ಆಮೇಲೆ ಪದೇ ಇಲ್ಲ, ನಾನು 9 ಗಂಟೆಗೆ ಬಂದು ಕಾಯ್ತಾ ಇದ್ದೆ, ನಮ್ಗೆ ಎಸ್ ಯಾರು ಮಾಡಲ್ಲ, ನಮ್ಗೆ ಎಸ್ ಯಾರು ಹಿಂಗೆಲ್ಲ ಮಾಡಲ್ಲ, ಎಲ್ಲರೂ ಟೈಮ್ಗೆ ಇರ್ತಾರೆ. ನೀವು ಬಂದು ತಪ್ಪಾಗಿದೆ ಸಾರಿ ಅಂತ ಕೂಡ ಕೇಳಿರ್ತೀರ. ಬಟ್ ಆದ್ರೆ ಈ ಗ್ಯಾಸ್ ಲೈಟಿಂಗ್ ಮಾಡೋ ವ್ಯಕ್ತಿ ಏನು ಅಂದ್ರೆ, ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಪದೇ ಎತ್ತು ಹಾಕೋದು, ನಿಮ್ಮನ್ನ ಲೋ ಆಗಿ ಫೀಲ್ ಮಾಡಿಸೋದು. ಹೌದು, ಅಯ್ಯೋ ನಾನು ತಪ್ಪು ಮಾಡ್ಬಿಟ್ನಾ, ಆ ಥರ ನಮಗೇನೆ ಒಂದು ಸೆಲ್ಫ್ ಡೌಟ್ನ ಕ್ರಿಯೇಟ್ ಮಾಡೋದನ್ನ ನಾವು ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತೀವಿ. ಕರೆಕ್ಟ್, ಎಸ್. ಈ ಥರ ಬಹಳಷ್ಟು ಟ್ಯಾಕ್ಟಿಕ್ಸ್ನ ಅವ್ರು ಯೂಸ್ ಮಾಡ್ತಾರೆ. ವರ್ಡ್ ಸಲಾಡ್ ಅಂತ ಹೇಳ್ತೀವಿ. ವರ್ಡ್ ಸಲಾಡ್ ಅಂದರೆ, ಈಗ ನೀವು ಏನೋ ಒಂದು ನೋಡೋ, ನೀನು ಅವತ್ತು ಸುಳ್ಳು ಹೇಳ್ಬಿಟ್ಟೆ ಅಂತ ಹೇಳ್ತೀರಾ ನನಗೆ. ಆವಾಗ ನಾನು ಬೇರೆ ಏನೇನೋ ಟಾಪಿಕ್ಸ್ನ ತರ್ತೀನಿ. ನೀನು ಅವತ್ತು ಹಂಗೆ ಮಾಡಿದೆ, ನೀನು ಇವತ್ತು ಹಿಂಗೆ. ಸೊ ವರ್ಡ್ ಸಲಾಡ್ ಅಂದಾಗ ಒಂದು 10-20 ಟಾಪಿಕ್ನ ಕಾನ್ವರ್ಸೇಷನ್ ತಂದ್ಬಿಡೋದು. ಪಾಸ್ಟಲ್ಲಿ ಯಾವಾಗೋ ಏನೋ ನಡೆದಿರುತ್ತೆ. ಆವಾಗ ಆ ವ್ಯಕ್ತಿ ಕನ್ಫ್ಯೂಸ್ ಆಗ್ಬಿಡುತ್ತೆ, ನಾನು ಏನಕ್ಕಾದ್ರೂ ಮಾತಾಡೋದ್ನೋ ಅಂತ. ಸೊ ದೇ ಆರ್ ವೆರಿ ಗುಡ್ ಇನ್ ಮ್ಯಾನ್ಯುಪ್ಯುಲೇಟಿಂಗ್, ಪ್ಲೇಯಿಂಗ್ ವಿತ್ ವರ್ಡ್ಸ್, ಪ್ಲೇಯಿಂಗ್ ವಿತ್ ಇಮೋಷನ್ಸ್. ಅಂದ್ರೆ ಈಗ ಉದಾಹರಣೆಗೆ, ಒಬ್ಬ ಗಂಡ ಆಫೀಸ್ಗೆ ಹೋಗ್ಬೇಕು, ಹೆಂಡತಿ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿರ್ಬೇಕು. ಅವತ್ತೊಂದಿನ ಅವ್ರು ಮಿಸ್ ಮಾಡ್ಬಿಟ್ರು, ಎದ್ದೇಳೋದು ಲೇಟ್ ಆಯ್ತು, ಅದು ಆಗೋಯ್ತು. ಇಲ್ಲ, ಗಂಡ ಆಫೀಸ್ಗೆ ಹೋಗ್ಲೇಬೇಕು ಅಂತ ಹೇಳ್ತಾರೆ. ಗಂಡ ಇಲ್ಲ, ನಂಗೆ ಹೋಗ್ಲೇಬೇಕು ಆಫೀಸು, ಬ್ರೇಕ್ಫಾಸ್ಟ್ ಬೇಡ, ಇಟ್ಸ್ ಓಕೆ ಅಂತ ಆಟೋ ಹೋಗ್ತಾರೆ. ದಿನ ಪೂರ್ತಿ ಹೇಳ್ತಿರ್ತಾರೆ, ಇಲ್ಲ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿಲ್ಲ, ನನಗೆ ಐ ಆಮ್ ನಾಟ್ ಫೀಲಿಂಗ್ ಗುಡ್. ಅಥವಾ ನನ್ನ ಫ್ರೆಂಡ್ ಅವ್ರ ಆಫೀಸಲ್ಲಿ ಅವ್ರ ಹೆಂಡತಿ 7:00 ಮಾಡಿಕೊಟ್ರಂತೆ, ಎಷ್ಟು ವೆರೈಟೀಸ್ ತಿಂತಿದ್ದಾರೆ, ನಮ್ಗ ಸಹ ಅದೆಲ್ಲ ಅದೃಷ್ಟ ಇಲ್ಲ ಬಿಡು. ಆದ್ರೆ ಕರೆಕ್ಟ್ ಅಲ್ವಾ? ಇದೇ ತರನೇ ಅವ್ರನ್ನ ಲೋ ಫೀಲ್ ಮಾಡ್ಸ. ಹೌದು, ಅವ್ರ ಕಾನ್ಫಿಡೆನ್ಸೇ ಇರಲ್ಲ ಅವ್ರಿಗೆ. ಪಾಪ ಹೆಣ್ಮಕ್ಳು ಒಬ್ಬೊಬ್ರು ಬರ್ತಾರೆ ಸೆಷನ್ಗೆ, ನೋಡೋಕೆ ತುಂಬ ಚೆನ್ನಾಗಿದ್ದೀರಾ ನೀವು ಇವತ್ತು ಅಂತ ಹೇಳ್ಬಿಡ್ತೀನಿ. ಮ್ಯಾಮ್ ನಿಜವಾಗ್ಲೂ ನಾನು ಚೆನ್ನಾಗಿದ್ದೀನಾ ಅಂದರೆ, ಆ ಥರ ಒಂದು ಪ್ರೈಸ್ ಅನ್ನೋದನ್ನ ಅವ್ರು ನೋಡೇ ಇರಲ್ಲ ಆ ರಿಲೇಷನ್ಶಿಪ್ನಲ್ಲಿ. ಸೊ ದೇ ವಿಲ್ ಬಿ ಕ್ರೇವಿಂಗ್ ಫಾರ್ ಲವ್. ಯಾಕಂದರೆ ಅವರ ಪ್ರೀತಿ, ಅವರ ಲವ್, ಅವ್ರ ಎನರ್ಜಿನೆಲ್ಲ ನಾರ್ಸಿಸಿಸ್ಟ್ಗೆ ಕೊಟ್ಬಿಟ್ಟಿರ್ತಾರೆ, ಧಾರೆ ಎರೆದ್ಬಿಟ್ಟಿರ್ತಾರೆ. ಈ ಗ್ಯಾಸ್ ಲೈಟಿಂಗ್ ಮಾಡೋರು ಬೇರೆನಾ, ಅವರು ಇದೇ ಕುಟುಂಬಕ್ಕೆ ಸೇರಿದವರು? ನಾರ್ಸಿಸಿಸ್ಟ್ ಯೂಶಲಿ ಗ್ಯಾಸ್ ಲೈಟಿಂಗ್ ಮಾಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್. I know. Yes, they do a lot of such manipulative things. ಆದರೆ ಇನ್ನೊಂದಿದೆ, ಫ್ಲೈಯಿಂಗ್ ಮಂಕೀಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಫ್ಲೈಯಿಂಗ್ ಮಂಕೀಸ್ ಅಂದರೆ, ಅವರು ಬೇರೆಯವ್ರನ್ನ ಇನ್ವಾಲ್ವ್ ಮಾಡ್ತಾರೆ ಆ ರಿಲೇಷನ್ಶಿಪ್ನಲ್ಲಿ. ಯಾವಾಗ ನನ್ನ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ, ಅವ್ರ ಅತ್ತೆನ ಇನ್ವಾಲ್ವ್ ಮಾಡೋದು, ಮಾವನ್ ಇನ್ವಾಲ್ವ್ ಮಾಡೋದು, ಬೇರೆಯವ್ರನ್ನ. ಇದು ಈಗ ಆ ಹುಡುಗ ಅಫೇರ್ ಇಟ್ಕೊಂಡ್ಬಿಟ್ಟಿದ್ದಾನೆ ಅನ್ಕೊಳ್ಳೋಣ, ಅದು ಆ ಹೆಂಡ್ತಿಗೆ ಗೊತ್ತಾಗೋಗಿದೆ. ಅದಕ್ಕೆ ಅವ್ರ ಅತ್ತೆನ, ಅವ್ರ ಮಾವನ್ನ, ಅವ್ರ ಅಪ್ಪನ, ಅಮ್ಮನ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಬಿಟ್ಟು ಇವರು ಒಳ್ಳೆಯವ್ರ ಥರ ಏನೋ ಆಗೋಯ್ತು, ಒಂದ್ಸಲ ಆಗೋಯ್ತು. ಸೊ ದೇ ವಾಂಟ್ ಸೈಡ್ಸ್, ಅಂದರೆ ಅವರೆಲ್ಲ ಸಪೋರ್ಟ್ ಮಾಡ್ಬೇಕು ನನ್ನ ಅನ್ನೋದಕ್ಕೆ ಅವ್ರ ಹತ್ರ ತುಂಬ ಒಳ್ಳೆಯವರಾಗಿ ನಡ್ಕೊಂಡು. ಆ ಫ್ಲೈಯಿಂಗ್ ಮಂಕೀಸ್ ಅಂದರೆ ಏನು, ಅವ್ರು ಏನು ಹೇಳಿದ್ರು ಅವ್ರು ಎಸ್ ಅಂತಿರ್ತಾರೆ.
ನಾರ್ಸಿಸಿಸ್ಟ್ ಅಂತವ್ರನ್ನೇ ಟಾರ್ಗೆಟ್ ಮಾಡಿಬಿಡ್ತಾರೆ. ಒಂದು ಕೇಸಲ್ಲಿ ಏನಂದರೆ ಪಾಪ ಆ ಹುಡುಗ ಹಸ್ಬೆಂಡ್ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಆ ವೈಫಿಗೆ. ಆ ವೈಫ್ ಅವ್ರ ಅಮ್ಮಂಗೆ ಹೇಳಿದ್ರೆ, ತನ್ನ ಅಮ್ಮನಿಗೆ ಹೇಳ್ಕೊಂಡ್ರೆ, ಅಯ್ಯೋ ಅಳಿಯ ತುಂಬ ಒಳ್ಳೆಯವರಮ್ಮ, ಯಾಕಮ್ಮ ಹಿಂಗೆ ಮಾಡ್ತೀಯಾ ಅಂತ ಅವ್ರ ಅತ್ತೆ ಅವ್ರ ಅಮ್ಮ ಅವರ ಮಗಳಿಗೇನೆ ಬೈತಾ ಇದ್ದಾರೆ. ಸೊ ಈ ಥರ ಫೇವರಿಸಮ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ತುಂಬ ದುಡ್ಡು ಕೊಟ್ಬಿಡ್ತಾರೆ, ಸಹಾಯ ಮಾಡಿಬಿಡ್ತಾರೆ. ಅವಾಗ ಅವರೂ ಕೂಡ ಅಯ್ಯೋ ಒಳ್ಳೆ ಅಳಿಯ ಅಲ್ವಾ, ಒಳ್ಳೆ ಸೊಸೆ ಅಲ್ವಾ ಅನ್ನೋ ಯೋಚನೆ ಬಂದ್ಬಿಡುತ್ತೆ. ಸೊ ಇದನ್ನು ನಿಧಾನಕ್ಕೆ ಶುರು ಮಾಡ್ತಾರೆ. ಅವರು ದುಡ್ಡಲ್ಲೂ ಕೂಡ ಕಂಟ್ರೋಲ್ ಮಾಡ್ತಾರೆ. ಈಗ ಕೆಲವರು ಹ್ಮ್. ನಾರ್ಸಿಸ್ಟ್ಗಳ ತರಾನೇ ಬಿಹೇವ್ ಮಾಡ್ತಿರ್ತಾರೆ, ಬಟ್ ಅವ್ರು ನಾರ್ಸಿಸ್ಟ್ ಅಲ್ಲ. ಹ್ಮ್ ಈಗ NPD ಅಂತ ಏನ್ ಹೇಳಿದ್ರಿ, ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್, ಡಿಸಾರ್ಡರ್. ಇವರಲ್ಲಿ ಈ ತರದ ಟ್ರೇಟ್ಸ್ ಎಲ್ಲ ಇರುತ್ತೆ. ಆದ್ರೆ ಒಬ್ಬ ವ್ಯಕ್ತಿಲಿ ಈ ತರದ ಎಲ್ಲ ಗುಣಗಳು ಇರುತ್ತೆ. ಇನ್ನೇನು ನಾರ್ಸಿಸ್ ಆಗ್ಬೇಕು ಅದೊಂದು ಬಾರ್ಡ್ರಲ್ಲಿ ಅದೊಂದು ಕ್ವಾಲಿಟಿ ಮಾತ್ರ ಇರಲ್ಲ. ಈಗ ನಾರ್ಸಿಸ್ ಆಗ್ಬೇಕು ಅಂದ್ರೆ ಒಂದು 10 ಕ್ವಾಲಿಟಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅವ್ರ ಹತ್ರ 8 9 ಇರುತ್ತೆ, ಕೊನೆದು ಒಂದಿರಲ್ಲ. ಅವ್ರನ್ನ ನಾರ್ಸಿಸ್ ಅಂತ ಕನ್ಸಿಡರ್ ಮಾಡ್ಬೇಕಾ, ಅಥವಾ ಇವ್ರು ಯಾವ ಕ್ಯಾಟಗರಿ ಇವರು? ಈಗ ನಾರ್ಸಿಸಿಸ್ಟ್ನಲ್ಲೂ ಟೈಪ್ಸ್ ಅಂತ ಇರುತ್ತೆ. ಒಂದು ಓವರ್ಟ್ ನಾರ್ಸಿಸಿಸ್ಟ್ ಅಂತ ಹೇಳ್ತೀವಿ, ಗ್ರ್ಯಾಂಡಿಯಾಸಿಟಿ. ಸೊ ಇವರು ತುಂಬಾ ಪವರ್, ಬ್ಯೂಟಿ ಹಾಗೂ ಇನ್ನು ಅಂದರೆ ಬೇರೆಯವ್ರನ್ನ ಹೇಗೆ ಬಳಸ್ಕೊಳ್ಳುವಂಥದ್ದು, ನಾನು ಗ್ರೇಟ್ ಅನ್ನುವಂಥ ಒಂದು ಯೋಚನೆ, ನಾನು ಪರ್ಫೆಕ್ಟಾಗಿ ಇದ್ದೀನಿ ಅನ್ನುವಂಥ ಒಂದು ಬಬಲ್ನಲ್ಲಿ ಇರ್ತಾರೆ. ಇವ್ರನ್ನ ನಾವು ಗ್ರ್ಯಾಂಡಿಯಾಸ್ ನಾರ್ಸಿಸಿಸ್ಟ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಕೋವರ್ಟ್ ನಾರ್ಸಿಸಿಸ್ಟ್ ಅಂತ ಹೇಳ್ತೀವಿ. ಇವರು ಹೆಂಗೆ ಅಂದರೆ ಮಳ್ಳಿ ಥರ ಇರ್ತಾರೆ. ನೀವು ಈ ಮೂವಿ ಇದೆಯಲ್ಲ ವಾಲಿ ಅಂತ ಒಂದು ಕನ್ನಡ ಮೂವಿ ಇದೆಯಲ್ಲ, ಅದರಲ್ಲಿ ಒಬ್ರಿದ್ದಾರೆ ನೋಡಿ, ಆ ಟ್ವಿನ್ಸಲ್ಲಿ ಒಬ್ರು ಇರ್ತಾರಲ್ಲ, ಅವ್ರು ಸ್ವಲ್ಪ ಇಂಪೈರ್ಡ್ ಆಗಿರ್ತಾರೆ. ಹಾಗೂ ದಿಸ್ ಪರ್ಸನ್ ವಿಲ್ ಬಿ ವೆರಿ ಸಾಫ್ಟ್, ಹಾಗೂ ಒಂಥರ ಏನೂ ಗೊತ್ತಾಗಲ್ಲ ಅವ್ರ ಪರ್ಸ್ನಾಲಿಟಿ ಏನು ಅಂತ, ಬಟ್ ಆಮೇಲೆ ಗೊತ್ತಾಗುತ್ತೆ ಅವರೇ ವಿಲ್ಲನ್ ಅಂತ. ಸೊ ಕೋವರ್ಟ್ ನಾರ್ಸಿಸಿಸ್ಟ್ ಆಗಿರ್ತಾರೆ. ಅವ್ರ ಒಳಗಡೆ ಒಂದು ಏನೋ ಲೆಕ್ಕಾಚಾರ ಹಾಕ್ತಿರ್ತಾರೆ, ಆಚೆ ಇನ್ನೊಂದು ಥರ ವರ್ತಿಸ್ತಾ ಇರ್ತಾರೆ. ಮತ್ತು ಅವರು ಯಾವತ್ತೂ ಬ್ಲೇಮ್ನ ತಗೊಳ್ಳೋದಿಲ್ಲ, ಬೇರೆಯವ್ರ ಮೇಲೆ ಬ್ಲೇಮ್ನ ಕೂರಿಸ್ತಿರ್ತಾರೆ. ಹಾಗೂ ಎಂಪತಿ ಅನ್ನೋದು ಇರೋದಿಲ್ಲ. ಪಿಟಿ, ಬೇರೆಯವ್ರು ನನ್ನನ್ನು ಪಿಟಿ ಮಾಡಬೇಕು, ಬೇರೆಯವ್ರು ನನ್ನನ್ನು ಇದು ಮಾಡಬೇಕು, ನಾನು ನೋವು ಅನುಭವಿಸ್ತಿರೋದನ್ನ ಅವರು ಕೂಡ ಅದಕ್ಕೆ ಕನೆಕ್ಟ್ ಆಗಬೇಕು, ಆದರೆ ನಾನು ಬೇರೆಯವ್ರದಕ್ಕೆ ಕನೆಕ್ಟ್ ಆಗಲ್ಲ ಅನ್ನುವಂಥ ಯೋಚನೆ. ನೆಕ್ಸ್ಟ್ ಮೆಲಿಗ್ನೆಂಟ್ ನಾರ್ಸಿಸಿಸ್ಟ್ ಅಂತ ಹೇಳ್ತೀವಿ. ಮೆಲಿಗ್ನೆಂಟ್ ನಾರ್ಸಿಸಿಸ್ಟ್ ಅಂದರೆ ದೇ ಆರ್ ಲೈಕ್ ಸೈಡಿಸ್ಟ್ ಅಂತ ಹೇಳ್ಬೋದು. ಹಾಗೂ ಎಕ್ಸ್ಟ್ರೀಮ್ ಸೈಕೋಪ್ಯಾತ್ ಆಗಿರ್ತಾರೆ. ಒಂದು ಸ್ವಲ್ಪ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಹಾಗೂ ಬೇರೆಯವ್ರನ್ನ ಆ ಒಂದು ಯೋಚನೆ, ಅಂದರೆ ಅವ್ರ ಯೋಚನೆ ಹೇಗಿರುತ್ತೆ ಅಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಬೇರೆಯವ್ರನ್ನ ಹಾಳು ಮಾಡೋದು, ನಾಶ ಮಾಡೋದು, ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದು, ಇದನ್ನೆಲ್ಲ ಮಾಡ್ತಿರ್ತಾರೆ. ಮತ್ತು ಕಮ್ಯೂನಲ್ ನಾರ್ಸಿಸಿಸ್ಟ್ ಅಂತ ಹೇಳ್ತೀವಿ. ಕಮ್ಯೂನಲ್ ನಾರ್ಸಿಸಿಸ್ಟ್ ಅಂದಾಗ ಅವರು ಒಂದು ಚಾರಿಟಿ ಅನ್ನುವಂಥ ಮನೋಭಾವನೆ ಇದೆ ಅನ್ನೋ ಥರ ತೋರಿಸ್ತಾರೆ, ಆದರೆ ಇರೋದಿಲ್ಲ. ಅಂದರೆ ಫೋಟೋಗೋಸ್ಕರ ಸರ್ವಿಸ್ ಮಾಡುವಂಥದ್ದು. ಈಗ ಯಾರಿಗೋ ದಾನ ಮಾಡ್ತಿರ್ತಾರೆ, ಅದಕ್ಕೆ ಫೋಟೋ ಬೇಕು, ಅದು ಎಲ್ಲರೂ ನೋಡಬೇಕು, ನಾನು ಏನೇನು ಮಾಡ್ತಾ ಇದ್ದೀನಿ ಆ ಸರ್ವಿಸ್ ಬೇರೆಯವರೆಲ್ಲ ನೋಡಬೇಕು. ಹಾಗೂ ಕಲ್ಟ್ ಅಂತ ಹೇಳ್ತೀವಿ. ಕಲ್ಟ್ ಅಂದರೆ ಏನು ಅಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಬೇರೆಯವ್ರಿಗೆ ಬಿಲೀಫ್, ಅವ್ರು ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಹಾಗೆ ತೋರಿಸುವಂಥದ್ದು. ಇದರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ದೇವ್ರು, ಇದೊಂದು ಪರ್ಟಿಕ್ಯುಲರ್ ದೇವ್ರನ್ನೇ ನೀವೆಲ್ಲ ನಂಬಬೇಕು, ಅವರ ಮಾತಿನಲ್ಲಿ ಬೇರೆಯವ್ರನ್ನ ಕೆಟ್ಟದಾಗಿ ಇನ್ಫ್ಲೂಯೆನ್ಸ್ ಮಾಡೋದು. ಹಾಗೂ ಅವ್ರು ಏನೇನು ಹೇಳ್ತಾರೆ ಬೇರೆಯವರೆಲ್ಲ ಕೇಳಬೇಕು, ಮತ್ತು ಅವ್ರ ಫ್ಯಾಮ್ಲಿನೆಲ್ಲ ಕಟ್ ಆಫ್ ಮಾಡ್ತಾರೆ. ಯಾಕೆಂದರೆ ಇವ್ರು ಹೇಳ್ದಂಗೆ ಕೇಳಬೇಕು ಅಂತ. ಇವ್ರನ್ನ ನಾವು ಕಮ್ಯೂನಲ್ ನಾರ್ಸಿಸಿಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ದೇ ಆರ್ ಕಾಲ್ಡ್ ರೈಟಿಯಸ್ ನಾರ್ಸಿಸಿಸ್ಟ್ ಅಂತ. ರೈಟಿಯಸ್ ನಾರ್ಸಿಸಿಸ್ಟ್ ಅಂದಾಗ ಇದು ಫ್ಯಾಮ್ಲಿಲಿ ನಡೀತಾ ಇರಬಹುದು. ಫ್ಯಾಮ್ಲಿಲಿ ಏನಾಗುತ್ತೆ ಅಂದರೆ, ಈಗ ಅಪ್ಪ ಅಮ್ಮ ಒಂದಷ್ಟು ರೂಲ್ಸ್ನ ಸೆಟ್ ಮಾಡಿರ್ತಾರೆ, ಅಥವಾ ಒಂದು ಲೈಫ್ ಸ್ಟೈಲ್ನ ಸೆಟ್ ಮಾಡಿರ್ತಾರೆ. ಹಾಗೆ ಎಲ್ಲರೂ ನಡ್ಕೋಬೇಕು ಮನೇಲಿ. ನೀನು ಈಗ 5 ಗಂಟೆಗೆ ಎದ್ದೊಳ್ಬೇಕು ಎಲ್ಲರೂ. 5 ಗಂಟೆಗೆ ಎದ್ದೊಳ್ಳಿಲ್ಲ ಅಂದರೆ ನೀನು ಕೆಟ್ಟ ಮಗು, ಅಥವಾ ನೀನು ಸರಿ ಇಲ್ಲ. ಸೊ ಈ ಥರದ್ದೊಂದು ಯೋಚನೆಯನ್ನು, ಹಾಗೂ ಬೇರೆಯವರು ಅದು ಫಾಲೋ ಮಾಡಲಿಲ್ಲ ಅಂದರೆ ನೀವು ಸರಿ ಇಲ್ಲ, ಹಾಗೂ ನಾನು ನಿನ್ನನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಇಂಥ ಜನರ ಜೊತೆ ಇರೋಕ್ಕೆ ನಮಗೆ ಬಹಳ ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ನಾರ್ಸಿಸಿಸ್ಟ್ಸ್. ಈಗ ಒಂದು 10 ವಿಷಯಗಳು, 10 ಬಿಹೇವಿಯರ್ ಪ್ಯಾಟರ್ನಲ್ಲಿ ಒಂದು ಲೆಟ್ಸ್ ಸೇ ಒಂದು 7 ಇದೆ ಅಥವಾ 6 ಇದೆ ಅಂತ ಅಂದ್ಕೊಳ್ಳೋಣ. ಅದು ಯಾವ ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಇನ್ನು ಬೇರೆಯವ್ರಿಗೆ ಅದು ಎಷ್ಟು ಇರುಸು ಮುರುಸು ಆಗ್ತಾ ಇದೆ, ಡಿಸ್ಕಂಫರ್ಟ್ ಕೊಡ್ತಾ ಇದೆ ಅನ್ನೋದ್ರ ಮೇರೆಗೇನೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದೋ ಎರಡೋ ಕ್ವಾಲಿಟಿ ಇಲ್ಲ ಅಂದ ತಕ್ಷಣ ಅವ್ರು ನಾರ್ಸಿಸಿಸ್ಟ್ ಅಂತ ನಾವು ಹೇಳೋಕ್ಕಾಗಲ್ಲ. ಅಂದರೆ ಅವ್ರು ನಾರ್ಸಿಸಿಸ್ಟೇ ಆಗಿರ್ತಾರೆ ಅಂತ ಹೇಳ್ತಿರೋವಂಥದ್ದು. ಬಿಕಾಸ್ ಅವರು ಯಾವ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಬೇರೆಯವ್ರ ಇಮೋಷನ್ಸ್ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದ್ರ ಮೇರೆಗೆ ನಾವು ಅವ್ರನ್ನ ನಾರ್ಸಿಸಿಸ್ಟ ಅಲ್ವಾ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಹೌದು, ಈಗ ಮಿತ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಯೋಚನೆ ಇರುತ್ತೆ,
ನಾರ್ಸಿಸಿಸ್ಟಿಕ್ ರಿಲೇಶನ್ಶಿಪ್ನಲ್ಲಿ ಇರುವಂಥವ್ರಿಗೆ ಒಂದು ಯೋಚನೆ ಇರುತ್ತೆ, ಇವತ್ತಲ್ಲ ನಾಳೆ ನನ್ನ ಪ್ರೀತಿಯಿಂದ ಅವ್ರನ್ನ ಗೆಲ್ತೀನಿ ಅನ್ನುವಂಥದ್ದು, ಅಥವಾ ನಾನು ಹೀಗಿದ್ರೆ ಹೀಗೆ ಅವ್ರ ಹತ್ರ ನಡ್ಕೊಂಡ್ರೆ ಅವ್ರು ಬದಲಾಗ್ತಾರೆ ಅನ್ನೋ ಹಾಗೆ. ಯಾವತ್ತೂ ನಮ್ಮ ಪ್ರೀತಿ ಇರ್ಬೋದು, ನಾವು ಹೇಗೆ ಅವ್ರ ಹತ್ರ ನಡ್ಕೊಳ್ತೀವಿ ಅದನ್ನು ಅವ್ರು ಚೇಂಜ್ ಆಗಲ್ಲ. ದೇ ವಿಲ್ ನಾಟ್ ಚೇಂಜ್, ಬಿಕಾಸ್ ಅದೊಂದು ಮಿತ್ ಇರುತ್ತೆ ಅವ್ರು ಚೇಂಜ್ ಆಗ್ತಾರೆ ಅಂತ. ಸೊ ದಟ್ ಈಸ್ ಒನ್ ಥಿಂಗ್. ಅದಾದ ನಂತರ ಇನ್ನೊಂದೇನಾಗುತ್ತೆ ಅಂದರೆ ಫ್ಯೂಚರ್ ಫೇಕಿಂಗ್ ಅಂತ ಹೇಳ್ತೀವಿ. ಇದೊಂದು ಮಿತ್ ಕೂಡ ಆಗಿರುತ್ತೆ. ಫ್ಯೂಚರ್ ಫೇಕಿಂಗ್ ಅಂದರೆ ಅವ್ರು ಹೇಳ್ತಾರೆ ನಾನು ಬದಲಾಗ್ಬಿಡ್ತೀನಿ, ನನಗೊಂದು ಚಾನ್ಸ್ ಕೊಡು, ನನಗೊಂದು ಚಾನ್ಸ್ ಕೊಡು ಅಂತ. ಆ ಚಾನ್ಸ್ ಬರೋದೇ ಇಲ್ಲ. ಅಗೇನ್ ದಟ್ ಈಸ್ ಒನ್ ಮೋರ್ ಮಿತ್. ಅವರು ಕಮ್ ಬ್ಯಾಕ್ ಮಾಡ್ತಾರೆ. ಅಂದರೆ ಈಗ ಯಾವಾಗ ನೀನು ಬೇಡ ಅಂತ ಅವರು, ನೀನು ನಾರ್ಸಿಸಿಸ್ಟ್ ಇದೆಯಲ್ಲ ನಂಗೆ ಬೇಡ ಅಂತ ಅವ್ರು ಬಿಟ್ಟು ಹೋದಾದ ನಂತರ ಆ ವ್ಯಕ್ತಿ ಮತ್ತೆ ವಾಪಸ್ ಬಂದ್ಬಿಟ್ಟು ಗಿವ್ ಮೀ ಒನ್ ಚಾನ್ಸ್, ನಾನು ಚೀಟ್ ಮಾಡಲ್ಲ ಅಂತ ಹೇಳ್ಬೋದು. ಬಟ್ ಆ ಮಿತ್ ಇದೆಯಲ್ಲ ಅದು ಚೇಂಜ್ ಆಗೋದೇ ಇಲ್ಲ. ದಟ್ ಈಸ್ ಅಗೇನ್ ದೇ ಕೀಪ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್ಸ್. ಅವ್ರು ಮಾಡಿದ್ನೇ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮಿತ್ ಏನಾಗುತ್ತೆ ಅಂದರೆ ನಾವು ಎಷ್ಟೋ ರೀಸನ್ಸ್ನ ಕೊಡ್ತಾ ಹೋಗ್ತೇವೆ. ಅವರು ಅಂದರೆ ನಮ್ಮದೇ ಆದ ರೀಸನ್ಸ್ ಇರ್ಬೋದು. ಓಕೆ, ಅವ್ರ ಬಿಸ್ನೆಸ್ಸಲ್ಲಿ ತುಂಬ ಪ್ರೆಷರ್ ಇದೆ, ಅಥವಾ ಅವರು ವಿ ಫೈಂಡ್ ಸಮ್ ರೀಸನ್ ಟು ಸ್ಟೇ ಇನ್ ದ ರಿಲೇಷನ್ಶಿಪ್. ಅದು ಒಂದು ಮಿತ್ ಆಗುತ್ತೆ. ದ ಮೋರ್ ಯು ಗೆಟ್ ಇನ್ ಟು ಇಟ್ ದ ಮೋರ್ ವಿ ಕೀಪ್ ಸಫರಿಂಗ್ ಅಂತ ಹೇಳ್ತೀವಿ. ಇದೆಲ್ಲ ಕೂಡ ಒಂದಷ್ಟು ಮಿತ್ ಅಂತ ಹೇಳ್ತೀನಿ. ಈಗ ತುಂಬ ಜನರಲ್ಲಿ ನಾರ್ಸಿಸ್ಟ್ ಬಗೆಗೆ ಒಂದು ಕಲ್ಪನೆ ಇರುತ್ತೆ. ಅದು ಒಳ್ಳೆ ಕಲ್ಪನೆನಾಗಿರ್ಬೋದು, ಅದು ತಪ್ಪು ಕಲ್ಪನೆನಾಗಿರ್ಬೋದು. ಏನದು ಜನ ಯಾವುದನ್ನು ನಂಬೋದನ್ನು ಬಿಡಬೇಕು? ಖಂಡಿತ. ಈಗ ನಾರ್ಸಿಸಿಸ್ಟಿಕ್ ಸೈಕಲ್ ಅಂತ ಇದೆ. ಮೊದಲನೇದೇನಾಗುತ್ತೆ, ಫಸ್ಟ್ ಸ್ಟೇಜಲ್ಲಿ ಲವ್ ಬಾಂಬಿಂಗ್ ಅಂತ ಹೇಳ್ತೇವೆ. ಲವ್ ಬಾಂಬಿಂಗ್ ಅಂದಾಗ ಆ ವ್ಯಕ್ತಿ ಈ ಒಬ್ಬ ಯಾರನ್ನ ಈ ನಾರ್ಸಿಸಿಸ್ಟ್ ಟಾರ್ಗೆಟ್ ಮಾಡಿರ್ತಾರೆ ಅವರ ಪ್ರೀತಿನ ಅವ್ರು ಪಡಿಬೇಕು, ಆ ವಶಕ್ಕೆ ತಗೋಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅವ್ರಿಗೆ ಏನೇನು ಇಷ್ಟ ಇದೆ ಎಲ್ಲಾನು ಮಾಡ್ತಾ ಇರ್ತಾರೆ. ಅವ್ರಿಗೆ ಲೆಟ್ಸೆ ಅವ್ರಿಗೆ ಮೂವಿಗೆ ಹೋಗೋದು ಇಷ್ಟ ಅಂದರೆ ಮೂವಿಗೆ ಕರ್ಕೊಂಡು ಹೋಗುವಂಥದ್ದು, ಹಾಗೂ ಅವ್ರಿಗೆ ಏನು ಇಷ್ಟಗಳಿದೆ ಏನು ಕಷ್ಟಗಳಿದೆ ಎಲ್ಲನೂ ತಿಳ್ಕೊಳ್ಳುವಂಥದ್ದು, ಬೀಯಿಂಗ್ ಅವೈಲೇಬಲ್, ಕ್ವಾಲಿಟಿ ಟೈಮ್ ಕೊಡುವಂಥದ್ದು. ಬಿಕಾಸ್ ಅವ್ರ ಅಪ್ರೂವಲ್ನ ಪಡಿಬೇಕಾಗತ್ತೆ. ಆ ಟೈಮಲ್ಲಿ ಅವರು ನಿನ್ನಲ್ಲಿ ಇದೊಂದು ತಪ್ಪಿದೆ, ಇದೊಂದು ಕೊರತೆ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ದಟ್ ಈಸ್ ಕಾಲ್ಡ್ ಲವ್ ಬಾಂಬಿಂಗ್. ಅಂದರೆ ಒಂದು ದಿನದಲ್ಲಿ ಬಹಳಷ್ಟು ಮಾತಾಡುವಂಥದ್ದು, ಮೀಟ್ ಮಾಡುವಂಥದ್ದು, ಹಾಗೂ ನೀನು ಬೇಕು ಅಂತ ಹೇಳ್ತಾನೆ ಇರುವಂಥದ್ದು, ನಿಮ್ಮನ್ನು ಹೊಗಳ್ತಾನೆ ಇರುವಂಥದ್ದು. ಈ ಈ ಈ ಸಮಯದಲ್ಲಿ ಅವರು ಟ್ರ್ಯಾಪ್ ಮಾಡ್ತಿರ್ತಾರೆ ನಿಮ್ಮನ್ನ. ಆವಾಗ ಏನಾಗುತ್ತೆ, ಇಷ್ಟೆಲ್ಲ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ, ಇಷ್ಟೆಲ್ಲ ನನಗೆ ಅವರು ಟೈಮ್ ಕೊಡ್ತಾ ಇದ್ದಾರೆ, ಸೊ ಐ ಥಿಂಕ್ ಹಿ ಲವ್ಸ್ ಮೀ, ಶಿ ಲವ್ಸ್ ಮೀ ಅಂತ ಆಕ್ಸೆಪ್ಟ್ ಮಾಡಿಕೊಂಡು ನೀವು ಅವ್ರನ್ನ ನಿಮ್ಮ ಲೈಫಿಗೆ ತೊಗೊಂಡ್ಬಿಡ್ತೀರ. ಕನ್ಸಿಡರ್ ಮಾಡ್ತೀರಾ, ಹೌದು ನಾನು ಇವ್ರ ಜೊತೆ ನನ್ನ ಲೈಫ್ನ ನೋಡಬಲ್ಲೆ, ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. ಈ ಸ್ಟೇಜಲ್ಲಿ ಏನೋ ಪ್ರಾಬ್ಲಮ್ ಇಬ್ಬರು ಅನುಭವಿಸೋದಿಲ್ಲ. ಇಟ್ ವಿಲ್ ಬಿ ಲೈಕ್ ಅ ಹನಿಮೂನ್ ಫೇಸ್ ಅಂತ ಹೇಳ್ತೀವಿ. ಹನಿಮೂನ್ ಫೇಸ್ ಅಂದಾಗ ಎವ್ರಿಥಿಂಗ್ ವಿಲ್ ಬಿ ಸ್ವೀಟ್ ಆ್ಯಂಡ್ ಅಮೇಝಿಂಗ್. ಇಬ್ಬರು ಕೂಡ ಒಂದು ಒಳ್ಳೆಯ ಜಾಲಿ ಲೈಫ್ನ ಅನುಭವಿಸ್ತಿರ್ತಾರೆ. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ, ಡಿಸ್ಕಾರ್ಡ್ ಅಂತ ಹೇಳ್ತೀವಿ. ಡಿಸ್ಕಾರ್ಡ್ ಅಂದರೆ ಆನ್ ಆ್ಯಂಡ್ ಆಫ್ ಬಿಹೇವಿಯರ್ ಅಂತ ಅರ್ಥ. ಡಿಸ್ಕಾರ್ಡಲ್ಲಿ ಏನಾಗುತ್ತೆ ಅಂದರೆ ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋದಿಲ್ಲ. ಒಂದು ಸಲ ಕೋಪ ಮಾಡ್ಕೊಳ್ಳೋದು, ಎಕ್ಸ್ಟ್ರೀಮ್ ಲೆವೆಲಲ್ಲಿ ಏನೋ ಮಾತಾಡ್ಬಿಡುವಂಥದ್ದು, ಜಗಳ ಮಾಡುವಂಥದ್ದು, ನೋಡು ನಾನು ಇವಾಗ ಬ್ಯುಸಿ ಇದ್ದೀನಿ, ನಾನು ನಿಂಗೆ ಸಿಗಲ್ಲ ಅನ್ನುವಂಥದ್ದು, ಅದೆಲ್ಲ ಮಾಡ್ತಿರ್ತಾರೆ. ನಿಮ್ಗೆ ಇದು ಯಾಕೆ ಇಷ್ಟು ಚೆನ್ನಾಗಿದ್ರಲ್ಲ, ಇವಾಗ ಏನಾಯಿತು, ನಾನು ಅಷ್ಟು ಪ್ರೀತಿ ಕೊಟ್ಟನಲ್ಲ, ಹಾಗೂ ಈಗಲೂ ಕೂಡ ಇವ್ರು ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ. ಸೊ ನೀವು ಕ್ವೆಶ್ಚನ್ ಮಾಡ್ಕೊಳ್ತಿರ್ತೀರ, ನಾನು ಯಾಕೆ ಈ ಥರ ಅನುಭವಿಸ್ತಿದ್ದೀನಿ, ಇವ್ರು ಯಾಕೆ ಟೈಮ್ ನನಗೆ ಮೊದ್ಲಂಗೆ ಕೊಡ್ತಾ ಇಲ್ಲ, ಇವರಲ್ಲಿ ಏನೋ ಬದಲಾವಣೆ ಇದೆ ಅಲ್ಲ. ಮೇ ಬಿ ಈಗ ನೀವು ರೀಸನ್ಸ್ ಹುಡುಕ್ತಿರ್ತೀರ. ಮೇ ಬಿ ಅವ್ರಿಗೇನೋ ಸ್ಟ್ರೆಸ್ ಇರ್ಬೋದು, ಮೇ ಬಿ ಅವ್ರಿಗೇನೋ ಪ್ರಾಬ್ಲಮ್ ಇರ್ಬೋದು ಲೈಫ್ನಲ್ಲಿ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತ. ಇವಾಗ ನೀವು ಜಾಸ್ತಿ ಚೇಸ್ ಮಾಡ್ತೀರಾ, ಅಂದರೆ ನೀನು ಬೇಕು, ಇವಾಗ ಒಂದು ಅಡಿಕ್ಷನ್ ಆಗೋಗುತ್ತೆ. ಈ ರಿಲೇಷನ್ಶಿಪ್ನಲ್ಲಿ ಅಡಿಕ್ಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅವರು ಕೊಡ್ತಾ ಇರುವಂಥ ಸಮಯ ನೀವು ಅಡಿಕ್ಟ್ ಆಗ್ತೀರಾ. ನನಗೆ ಅವ್ರು ಬೇಕೇ ಬೇಕು, ನನಗೆ ಅವ್ರು ಏನು ಮಾತಾಡಿದ್ರು ಕೂಡ ಅದೇನೇನಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್, ಹನಿಮೂನ್ ಫೇಸ್, ಅದನ್ನ ನಾನು ಮತ್ತೆ ಪಡಿಬೇಕು ಅನ್ನೋದಕ್ಕೆ ನೀವು ಇನ್ನಷ್ಟು ಹೆಚ್ಚು ಅವ್ರಿಗೆ ಮಾಡ್ತಾ ಹೋಗ್ತೀರಾ, ಅಂದರೆ ಕೊಡ್ತಾ ಹೋಗ್ತೀರಾ. ಯು ಕೀಪ್ ಗಿವಿಂಗ್ ಅ ಲಾಟ್ ಆಫ್ ಲವ್, ಲಾಟ್ ಆಫ್ ಕೇರ್. ಹಾಗೂ ನೀವು ನಿಮ್ಮ ಟೈಮ್ ಬೇರೆಯವರಿಂದ, ಅಂದರೆ ನಿಮ್ಮ ಫ್ರೆಂಡ್ಸಿಂದ ನೀವು ತೊಗೊಳ್ತಿರ್ತೀರಲ್ಲ, ಅದನ್ನು ಬಿಟ್ಬಿಡ್ತೀರಾ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಕಟ್ ಆಫ್ ಆಗಿಬಿಡುತ್ತೆ. ನೀವು ಯಾರನ್ನೂ ಮಾತಾಡ್ಸೋದಿಲ್ಲ, ನಿಮ್ಮ ಅಪ್ಪ ಅಮ್ಮಂಗೂ ಕೇರ್ ಮಾಡೋದಿಲ್ಲ, ನಿಮಗೆ ಕೆಲಸದ ಮೇಲೆ ಜ್ಞಾನ ಇರೋದಿಲ್ಲ, ಅವರೇ ಎಲ್ಲ ಆಗ್ಬಿಟ್ಟಿರ್ತೀರ. ಬೇಸಿಕ್ಲಿ ಈ ಒಂದು ಸ್ಟೇಜಲ್ಲಿ ನೀವು ಅವ್ರನ್ನ ಪೂಜಿಸ್ತೀರಾ ಅಂತ ಹೇಳ್ತೀನಿ. ಈ ಪೂಜಿಸುವಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವರು ಇಷ್ಟೇ ಕೊಡ್ತಾರೆ, ಇಷ್ಟೇ ಟೈಮ್ ಕೊಡ್ತಾರೆ. ಅಂದರೆ ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂತ ಹೇಳಿ ಇಟ್ಬಿಡೋದು. ಆಮೇಲೆ ನಾನು ಇವಾಗ ಸಿಗಲ್ಲ, ನಾನು ನಾಳೆ ಸಿಗ್ತೀನಿ ಅಂತ ಹೇಳುವಂಥದ್ದು.
ಅಥವಾ ನೀನು ನನ್ನ ತಲೆ ತಿನ್ಬೇಡ ಅನ್ನುವಂಥದ್ದು. ಸೊ ಬೇಸಿಕ್ಲಿ ನೆಗೆಟಿವ್ ಇಮೋಷನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೇಜ್ ಬರುತ್ತೆ. ಈ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಡಿಸ್ಕಾರ್ಡ್ ಅಂತ ಹೇಳ್ತೀವಿ. ಡಿಸ್ಕಾರ್ಡ್ ಅಂದರೆ ಕಂಪ್ಲೀಟಾಗಿ ಕಟ್ ಆಫ್ ಅಂದರೆ ಇನ್ನೇನು ಇಲ್ಲ ರಿಲೇಷನ್ಶಿಪ್ನಲ್ಲಿ. ನೀನು ಸರಿಗೆ ಇಲ್ಲ, ಶಟ್ ಡೌನ್ ಸ್ಟೇಟ್ ಅಂತ ಹೇಳ್ತೀವಿ ಇದನ್ನು. ಬಿಟ್ಟು ಹೋಗ್ಬಿಡ್ತಾರೆ, ಸಡನ್ನಾಗಿ ಮಾತು ಬಿಟ್ಬಿಡ್ತಾರೆ, ಗೋಸ್ಟಿಂಗ್ ಅಂತಲೂ ಹೇಳ್ತೀವಲ್ಲ ಹಾಗೆ. ಏನೂ ಮಾತಾಡದೆ, ರೀಸನ್ನೇ ಕೊಡದೆ ಬಿಟ್ಟು ಹೋಗ್ಬಿಡುವಂಥದ್ದು. ನೀವೊಂಥರ ಬ್ಲ್ಯಾಂಕ್ ಆಗಿಬಿಡ್ತೀರಾ. ಎಲ್ಲ ಚೆನ್ನಾಗೇ ಇತ್ತಲ್ಲ, ಇವ್ರು ಯಾಕೆ ಅಂದರೆ ನನ್ನಲ್ಲೇನೋ ಕೊರತೆ ಇದೆ ಅಂದರೆ ಯು ಸ್ಟಾರ್ಟ್ ಬ್ಲೇಮಿಂಗ್ ಯೋರ್ ಸೆಲ್ಫ್. ಈ ಸ್ಟೇಜಲ್ಲಿ ನೀವು ಪನಿಷ್ ಮಾಡ್ಕೊಳ್ತಾ ಹೋಗ್ತೀರಾ. ನನಗೆ ಏನೋ ಸರಿ ಅನ್ನಿಸ್ತಿಲ್ಲ ಅಂದರೆ ಆ ಟೈಮಲ್ಲಿ ನೀವು ಎಲ್ಲರನ್ನೂ ಬಿಟ್ಬಿಟ್ಟಿರ್ತೀರ. ನೀವು ಯಾವ ಕನೆಕ್ಷನ್ನು ನಿಮ್ಮ ಸುತ್ತ ಇರೋದಿಲ್ಲ, ಅವ್ರನ್ನೇ ನೀವು ನಂಬಿರ್ತೀರಲ್ಲ. ಸೊ ಅವ್ರನ್ನ ಪಡಿಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನೀವು ಲೈಕ್ ದೆರ್ ಆರ್ ಕೇಸಸ್. ಆ ಕೇಸಸ್ನಲ್ಲಿ ಏನಾದರೂ ಒಂದು 50 ಸಲ ಕಾಲ್ ಮಾಡಿರ್ತಾರೆ, ಮ್ಯಾಮ್ ಅವ್ರು ನಂಗೆ ಬೇಕೇ ಬೇಕು, ಅವ್ರು ಏನು ಮಾಡಿದ್ರು ಬರ್ತಾ ಇಲ್ಲ ಲೈಫ್ನಲ್ಲಿ ವಾಪಸ್ ನನಗೆ ಅವರು. ಆ ಥರ ಯು ವಿಲ್ ಬಿ ಇನ್ ದಟ್ ಏನು ಹೇಳ್ತಾರೆ ಲೋ ಸ್ಟೇಟ್ ಅಂತ ಹೇಳ್ತೀವಿ. ಈ ಸ್ಟೇಟಲ್ಲಿ ಏನಾಗುತ್ತೆ, ನೀವು ಅವ್ರಿಗೆ ಕಾಯ್ತಾನೆ ಇರ್ತೀವಿ. ಎಷ್ಟೋ ಜನ ಅವ್ರು ವಾಪಸ್ ಬರಲಿ ಅಂತ ಏನೇನೋ ವ್ರತಗಳು ಮಾಡೋದು, ಹಾಗೆ ಲೈಕ್ ಒಬ್ಬೊಬ್ಬರು ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾರೆ ಅಂದರೆ ವಶೀಕರಣಕ್ಕೆ ಮಾಡಿಕೊಂಡ್ರೆ ಅವ್ರು ವಾಪಸ್ ಬರ್ತಾರೆ. ಈ ಥರ ಎಲ್ಲ ಏನೇನೋ ಲೈಕ್ ದೇ ಟ್ರೈ ಆಲ್ ದ್ಯಾಟ್. ನೆಕ್ಸ್ಟ್ ಏನಾಗುತ್ತೆ, ಹೂವರಿಂಗ್ ಅಂತ ಹೇಳ್ತೀವಿ. ದ್ಯಾಟ್ ಈಸ್ ಒನ್ ಲಾಸ್ಟ್ ಸ್ಟೇಜ್. ಇದು ಸ್ವಲ್ಪ ಎಲ್ಲರ ಕೇಸಸಲ್ಲೂ ಆಗೋದಿಲ್ಲ, ಕೆಲವು ಕೇಸಸಲ್ಲಿ ಆಗುತ್ತೆ. ಇವಾಗ ಆ ನಾರ್ಸಿಸಿಸ್ಟ್ಗೆ ನಿಮಗಿಂತ ಬೆಟರ್ ಯಾರು ಸಿಕ್ಬಿಟ್ಟಾಗ ಅವ್ರು ಡಿಸ್ಕಾರ್ಡ್ ಮಾಡಿಬಿಡ್ತಾರೆ ನಿಮ್ಮನ್ನ. ಅಂದರೆ ಅವ್ರಿಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ಬಂತು ಅಂದ ತಕ್ಷಣ ನಿಮ್ಮನ್ನು ಕಟ್ ಆಫ್ ಮಾಡಿಬಿಟ್ಟು ಮುಂದೆ ಹೋಗ್ತಾರೆ. ಅವಾಗ ಇನ್ನೊಂದು ನಿಮ್ಗೆ ಏನಕ್ಕೆ ಅವ್ರು ಏನು ಕ್ಲೋಜರ್ ಕೊಡಲ್ಲ, ನಿಮ್ಗೆ ಏನಕ್ಕೆ ಅವ್ರು ಏನು ಹೇಳಲ್ಲ ಅಂದರೆ ಅವರು ವಾಪಸ್ ಬರ್ಬೋದು. ಅವ್ರು ವಾಪಸ್ ಬಂದು ನಾನು ಮತ್ತೆ ನಿನ್ನನ್ನು ಗೆಲ್ತೀನಿ ಅನ್ನುವಂಥ ಒಂದು ವಿಚಾರದಲ್ಲಿ ಅವ್ರು ಮತ್ತೆ ನಿಮ್ಗೆ ಏನು ಕ್ಲೋಜರ್ ಕೊಡೋದಿಲ್ಲ. ಹೂವರಿಂಗಲ್ಲಿ ವಾಪಸ್ ಏನಕ್ಕೆ ಬರ್ತಾರೆ ಅಂದರೆ ಅವ್ರಿಗೆ ಯಾವ ಆಪ್ಷನಲ್ಲಿ ಸಿಕ್ಕಿಲ್ಲ ಅಂದಾಗ, ಯಾರೂ ಅವ್ರಿಗೆ ಬೆಲೆ ಕೊಟ್ಟಿಲ್ಲ ಅಂದಾಗ, ಸಪ್ಲೈ ಅಂತೀವಲ್ಲ ಆ ಒಂದು ಅಡ್ಮಿರೇಷನ್ ಮಾಡಲಿಲ್ಲ ಅಂದಾಗ, ಹೊಗಳಿಲ್ಲ ಅಂದಾಗ, ಅವ್ರಿಗೆ ಏನು ಬೇಕೋ ಆ ಒಂದು ಯಾವ ರಿಲೇಷನ್ಶಿಪ್ನ ಹುಡ್ಕೊಂಡು ಹೋದ್ರು ಅಲ್ಲಿ ಸಿಕ್ಕಲಿಲ್ಲ ಅಂದಾಗ, ಸೋತಾಗ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಈ ಒಂದು ಲಾಸ್ಟ್ ಸ್ಟೇಜ್ನ ಹೂವರಿಂಗ್ ಅಂತ ಹೇಳ್ತೀವಿ. ಸೊ ಕಟ್ ಆಫ್ ಆಗಿದ್ದ ಕನೆಕ್ಷನ್, ಇವ್ರು ವಾಪಸ್ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದ ಕನೆಕ್ಷನ್ ಮತ್ತೆ ಅರಳಿದಾಗ ನೀವು ಅನ್ಕೊಳ್ತೀರಾ ಇದು ಟ್ರೂ ಲವ್, ನಾನು ಇಷ್ಟೆಲ್ಲ ಕಾದಿದ್ದಕ್ಕೆ ಅವ್ರು ವಾಪಸ್ ಬಂದರು ಅಂತ. ಅಗೇನ್ ನಾರ್ಸಿಸಿಸ್ಟಿಕ್ ಸೈಕಲ್ ಅನ್ನೋದೇ ಅದು. ಅಗೇನ್ ಸೇಮ್ ಪ್ಯಾಟರ್ನ್, ಹನಿಮೂನ್ ಸ್ಟೇಜ್ಗೆ ಹೋಗುತ್ತೆ, ಆಮೇಲೆ ಅವರು ನಿಮ್ಮನ್ನು ಹೀಯಾಳಿಸುವಂಥದ್ದು, ಹಾಗೂ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಶುರು ಆಗುತ್ತೆ, ಕಂಪ್ಲೀಟ್ ಡಿಟ್ಯಾಚ್ ಆಗಿಬಿಡ್ತಾರೆ ನಿಮ್ಮಿಂದ, ಆ್ಯಂಡ್ ದೆನ್ ಹೂವರಿಂಗ್ ಶುರು ಆಗುತ್ತೆ. ಸೊ ಇದು ನಡೀತಾನೇ ಹೋಗುತ್ತೆ. ಈಗ ಮೊನ್ನೆ ಒಂದು ಕೇಸ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಇದರಲ್ಲಿ ಹುಡುಗಿ ನಾರ್ಸಿಸಿಸ್ಟ್ ಆಗಿದ್ದಾಳೆ, ಮತ್ತು ಹುಡುಗ ನಾರ್ಸಿಸಿಸಮ್ ಅನ್ನುವಂಥ ಒಂದು ವಿಚಾರದಲ್ಲಿ ನೋವು ಅನುಭವಿಸ್ತಿರುವಂಥದ್ದು. ಆ ಹುಡುಗಿ ಇದನ್ನೇ ಮಾಡ್ತಾ ಇದ್ಲು. ಫಸ್ಟ್ ಸ್ಟೇಜಲ್ಲಿ ಲವ್ ಬಾಂಬಿಂಗ್, ಆ ಹುಡುಗಂಗೆ ಓದೋದಕ್ಕೆ ಎಲ್ಲ ಹೆಲ್ಪ್ ಮಾಡೋದು, ಎಕ್ಸಾಮ್ ಪಾಸ್ ಆಗೋದಕ್ಕೆ ಪಾಪ ಸಪೋರ್ಟ್ ಮಾಡೋದು, ಹಾಗೂ ಟ್ರೈನ್ ಮಾಡೋದೆಲ್ಲ ಮಾಡಿದ್ದಾಳೆ, ಹಾಗೂ ಗಿಫ್ಟ್ಸ್ ಕೊಡುವಂಥದ್ದು, ಇದೆಲ್ಲ ಆಗಿ ಸಡನ್ನಾಗಿ ಮಾತು ಬಿಟ್ಬಿಟ್ಟಿದ್ದಾಳೆ. ಇನ್ಯಾವುದೋ ಹುಡುಗನ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ. ಅಲ್ಲಿ ಏನೋ ಸರಿ ಆಗಲಿಲ್ಲ ಅಂದಾಗ ವಾಪಸ್ ಮತ್ತೆ ಬಂದಿದ್ದಾಳೆ, ಮತ್ತೆ ಅದೇ ಲವ್ ಬಾಂಬಿಂಗ್, ಮತ್ತೆ ಅದೇ ಪ್ರೀತಿ. ಇಟ್ಸ್ ಲೈಕ್ ಕೀಪ್ ಗೋಯಿಂಗ್ ಆನ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಆ ಹುಡುಗ ಸಫರ್ ಆಗ್ತಾ ಇದ್ದಾನೆ. ಆ ಹುಡುಗ ಏನು ಹೇಳ್ತಾ ಇದ್ದಾನೆ ಅಂದರೆ, ಮ್ಯಾಮ್ ನನಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಈ ಹುಡುಗಿ ಯಾವಾಗ ಬರ್ತಾಳೋ ಅಂತ ನಾನು ಕಾಯ್ತಾ ಇರ್ತೀನಿ, ಆದರೆ ನನಗೆ ಗೊತ್ತು ಇದು ನನ್ನ ಸರಿ ಇಲ್ಲ, ನನಗಿದು ಒಳ್ಳೇದು ಆಗ್ತಾ ಇಲ್ಲ, ಇದರಿಂದ ನನಗೇನು ಒಳ್ಳೆಯದು ನನ್ನ ಲೈಫಲ್ಲಿ ಪ್ರೋಗ್ರೆಸಿವ್ ಆಗಿ ನಡೀತಾ ಇಲ್ಲ, ನಾನೊಂದು ಫೇಲಿಯರ್ ಆಗಿಬಿಟ್ಟಿದ್ದೀನಿ. ಬಿಕಾಸ್ ನನಗೆ ಅಟೆಂಟಿವ್ ಆಗಿ ನನ್ನ ಕಾರ್ಯಗಳು ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಫ್ಯಾಮ್ಲಿಯಿಂದ ದೂರ ಆಗಿದ್ದೀನಿ. ಆ್ಯಂಡ್ ನಾರ್ಸಿಸಿಸ್ಟ್ ಯೂಶಲಿ ಫ್ಯಾಮ್ಲಿಯಿಂದ ದೂರ ಮಾಡೋಕ್ಕೆ ನೋಡ್ತಿರ್ತಾರೆ ನಿಮ್ಮನ್ನ. ಇದು ನಡೀತಾನೆ ಹೋಗುತ್ತೆ. ಸೊ ಹಿ ವಾಸ್ ಟೆಲ್ಲಿಂಗ್, ನಾನು ತುಂಬ ಸಫರ್ ಆಗ್ತಾ ಇದ್ದೀನಿ, ನನಗೆ ಗೊತ್ತು ಇವಳು ನನಗೆ ಒಳ್ಳೆಯವಳಲ್ಲ, ಇವಳು ನನ್ನ ಲೈಫ್ನ ಹಾಳು ಮಾಡೋಕ್ಕೆ ಬಂದಿದ್ದಾಳೆ ಅಂತ, ಆದರೂ ನನಗೆ ಇವಳು ಬೇಕು ಅನ್ನುವಂಥ ಒಂದು ವಿಚಾರ ಬರುತ್ತೆ. ಯಾಕಂದರೆ ಅವಳು ಮಾಡಿರುವಂಥ ಒಳ್ಳೊಳ್ಳೆ ವಿಷಯಗಳು ಇದೆ ಅಲ್ಲ, ಅವಳು ಮೋಸ ಮಾಡಿದ್ರು, ಅವಳು ಮ್ಯಾನಿಪುಲೇಟ್ ಮಾಡಿದ್ಲು, ಬೇರೆಯವ್ರ ಜೊತೆ ಚೀಟ್ ಮಾಡಿದ್ರು ಕೂಡ ನಾನು ಅದನ್ನು ಕ್ಷಮಿಸ್ತಾ ಇದ್ದೀನಿ, ಯಾಕೆಂದರೆ ನಾನು ಅಷ್ಟು ಪ್ರೀತಿಸ್ತೀನಿ. ಅದು ಪ್ರೀತಿ ಆಗಿರೋದಿಲ್ಲ, ಅದೊಂದು ನೆಗೆಟಿವ್ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಇಟ್ ವಿಲ್ ಬಿ ಅನ್ ಅಡಿಕ್ಷನ್ ಫಾರ್ ಯು, ಬಿಕಾಸ್ ಲವ್ ಕೂಡ ಒಂದು ಅಡಿಕ್ಷನ್ ಆಗ್ಬೋದು. ಯೂಶಲಿ ನಾರ್ಸಿಸಿಸ್ಟ್ಸ್ ಈ ಥರ ಒಂದು ಪ್ರೀತಿನ ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿರ್ತಾರೆ ಅಂದರೆ ಆ ಅಧೀನದಲ್ಲಿ ಇಟ್ಕೋಬೋದು ಅನ್ನೋದಕ್ಕೋಸ್ಕರ. ಸೊ ದಿಸ್ ಇಸ್ ದ ಸೈಕಲ್ ಆಫ್ ನಾರ್ಸಿಸಿಸಮ್. ಸೊ ಈ ನಾರ್ಸಿಸಿಸ್ಟ್ ಯೂಶಲಿ ಯಾವ ಥರ ಜನರನ್ನ ಅಟ್ರ್ಯಾಕ್ಟ್ ಮಾಡ್ತಾರೆ ಅಂದರೆ, ನಾರ್ಸಿಸಿಸ್ಟ್ನಲ್ಲಿ ಪ್ರೀತಿ ಅನ್ನೋದು ಇರೋದಿಲ್ಲ. ದೇ ವಿಲ್ ಬಿ ಲ್ಯಾಕಿಂಗ್ ಲವ್. ಅವರು ಒಂಥರ ಕಲ್ಲು ಬಂಡೆ ಅಂತ ನಾವು ಹೇಳ್ಬೋದು. ಅವರಲ್ಲಿ ಅನುಕಂಪ, ಬೇರೆಯವ್ರಿಗೇನೋ ಮಾಡಬೇಕು, ಬೇರೆಯವ್ರಿಗೇನೋ ಕೊಡೋ ಬುದ್ಧಿನೇ ಇರೋದಿಲ್ಲ ಇವ್ರಿಗೆ. ಆದರೆ ಇವ್ರು ಅಟ್ರ್ಯಾಕ್ಟ್ ಆಗೋದು ಎಂಪತ್ ಅಂತ ಹೇಳ್ತೀವಿ. ಎಂಪತ್ ಅಂದರೆ ಸಹಾನುಭೂತಿ ಇರೋರು, ಪ್ರೀತಿ ಇರೋರು, ಹಾಗೂ ಅನುಕಂಪ ಇರೋರು, ಕೊಡುವಂಥವ್ರು. ದೇ ಆರ್ ಟೇಕರ್ಸ್ ಆ್ಯಂಡ್ ಎಂಪತ್ ಅನ್ನುವಂಥವ್ರು ಗಿವರ್ಸ್ ಆಗಿರ್ತಾರೆ.
ಸೊ ಇವರು ಅಟ್ರಾಕ್ಟ್ ಮಾಡೋದೇ ಎಂಪತ್ನ. ಅಂದರೆ ಅವರು ನಾರ್ಸಿಸಿಸ್ಟ್ನ ಲವ್ ಮಾಡೋದಿಲ್ಲ. ನಾರ್ಸಿಸಿಸ್ಟ್ ಗೊತ್ತಿರುತ್ತೆ ಇವ್ರು ನಾರ್ಸಿಸಿಸ್ಟ್, ಈಗ ಅವ್ರ ಬುದ್ಧಿ ಅವ್ರು ಹೀಗಿದ್ದಾರೆ ಅಂದಾಗ ಆ ಪ್ಯಾಟರ್ನ್ ಇನ್ನೊಬ್ರಲ್ಲಿ ನೋಡಿದಾಗ ಅವ್ರು ಅದಕ್ಕೆ ಅಟ್ರಾಕ್ಟ್ ಆಗೋದಿಲ್ಲ. ಅವ್ರು ಅಟ್ರಾಕ್ಟ್ ಆಗೋದೇ ತುಂಬ ಸಾಫ್ಟ್, ಕೈಂಡ್, ಸ್ವೀಟ್ ಪೀಪಲ್ಗೆ. ಯಾಕೆ ಅವ್ರು ಆಗ್ತಾರೆ ಅಂದರೆ, ಆ್ಯಸ್ ಐ ಟೋಲ್ಡ್, ಅದು ಅವರಲ್ಲಿ ಇರೋದಿಲ್ಲ. ಅದರಿಂದ ಈ ಥರದ್ದೊಂದು ರಿಲೇಷನ್ಶಿಪ್ ಡೈಲಮಾ ಆಗಿರುತ್ತೆ, ಅದೊಂದು ಪ್ರಾಬ್ಲಮ್ ಆಗೇ ಆಗುತ್ತೆ ಮುಂದೆ. ಸೊ ಈಗ ನಾರ್ಸಿಸ್ ಹಂಗೆ ಇರ್ತಾರೆ, ಹಿಂಗಿರ್ತಾರೆ, ನಿಮ್ಮ ಮನೇಲಿ ಇರ್ತಾರೆ, ನಿಮ್ಮ ಜೊತೆಲಿ ಇರ್ತಾರೆ, ಆಫೀಸಲ್ಲಿ ಇರ್ತಾರೆ, ಇದೆಲ್ಲನೂ ಓಕೆ. ಬಟ್ ಮೇನ್ ಪ್ರಶ್ನೆ ಏನಂದ್ರೆ, ಇಂಥವ್ರ ಜೊತೆ ಹೇಗೆ ನಾವು ಬದುಕೋದು? ಅಂದ್ರೆ ಇವ್ರನ್ನ ಸಿಂಪಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಅದು ಹೇಗದು? ಇವಾಗ ನಮಗೆ ಇದೆಲ್ಲ ಪ್ರಾಬ್ಲಮ್ ಅಂತ ಗೊತ್ತಿದೆ, ಆದರೆ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡುವಂಥದ್ದು. ಒಂದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ನಮ್ಮಲ್ಲೇನೂ ಪ್ರಾಬ್ಲಮ್ ಇಲ್ಲ ಅಂತ. ಅಂದರೆ ನನ್ನಲ್ಲೇನೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಎಷ್ಟೋ ಜನ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಆ ಥರ ಭಾವನೆಯನ್ನು ನಾರ್ಸಿಸಿಸ್ಟ್ ಮೂಡಿಸಿರ್ತಾರೆ. ನೀನು ಸರಿ ಇಲ್ಲ, ನೀನೇನಕ್ಕೂ ಆಗೋದಿಲ್ಲ, ನಿನ್ನ ಲೈಫಲ್ಲಿ ಏನೂ ಸಾಧನೆ ಮಾಡೋದಿಲ್ಲ, ಈ ಥರ ಪನಿಷ್ ಮಾಡಿರ್ತಾರೆ. ಈ ಥರ ನೆಗೆಟಿವ್ ಆಗಿ ಟ್ರೈನ್ ಮೈಂಡ್ ಆಗಿರೋದ್ರಿಂದ ಈ ನಾರ್ಸಿಸ್ ಮಾಡಿರ್ತಾರಲ್ಲ, ಆವಾಗ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರೋದಿಲ್ಲ, ನಿಮ್ಮಲ್ಲೇ ಏನೋ ಕೊರತೆ ಇದೆ. ಅಂದರೆ ಅವ್ರಿಗೆ ಸೋಷಲ್ ಆ್ಯಂಗ್ಸೈಟಿ ಕೂಡ ಇರುತ್ತೆ. ಬೇರೆಯವ್ರನ್ನ ಫೇಸ್ ಮಾಡೋಕ್ಕಾಗೋದಿಲ್ಲ, ಬೇರೆಯವ್ರನ್ನ ಅವಾಯ್ಡ್ ಮಾಡ್ತಾರೆ, ಜನರನ್ನ ಅವಾಯ್ಡ್ ಮಾಡ್ತಾರೆ, ಐಸೋಲೇಟ್ ಆಗ್ತಾರೆ, ಡಿಪ್ರೆಸ್ಡ್ ಆಗಿಬಿಡ್ತಾರೆ. ಆಮೇಲೆ ಅವ್ರ ಕೆಲಸದ ಮೇಲೆ ಅವ್ರಿಗೆ ಗಮನ ಇರೋದಿಲ್ಲ, ಇದೆಲ್ಲ ನಡೀತಾ ಹೋಗುತ್ತೆ. ಸೊ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು? ಫಸ್ಟ್ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು. ಅಂದರೆ ಇದು ನನ್ನಲ್ಲಿ ನಡೀತಿದೆ. ಮೇ ಬಿ ಈ ಪಾಡ್ಕಾಸ್ಟ್ ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು. ಈಗ ನಾವೇನೇನು ಡಿಸ್ಕಸ್ ಮಾಡಿದ್ವಿ, ಏನೇನು ಮಾತಾಡಿದ್ವಿ, ಇದೆಲ್ಲ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಹೌದಲ್ಲ, ಈ ಥರ ನನ್ನ ಲೈಫಲ್ಲಿ ನಡೀತಿದೆ, ಈ ಒಂದು ವಿಚಾರ ನಿಮಗೆ ಅರ್ಥ ಆಗಬೇಕಾಗತ್ತೆ. ವೆನ್ ಯು ಗೆಟ್ ಅವೇರ್ನೆಸ್ ಅಬೌಟ್ ದಿಸ್ ಪ್ರಾಬ್ಲಮ್, ದೆನ್ ಓನ್ಲಿ ಯು ಕ್ಯಾನ್ ಟೇಕ್ ಎನ್ ಆ್ಯಕ್ಷನ್. ಸೊ ಮೊದಲನೇದು ಅವೇರ್ನೆಸ್. ಹೌದು, ಇದು ತಪ್ಪು, ಇದು ನನಗೇನು ನಡೀತಾ ಇದೆ ಇದು ತಪ್ಪು. ಏಕೆಂದರೆ ಒಂದೊಂದು ಕೇಸಸಲ್ಲಿ ನಾನೇನು ನೋಡ್ತೀನಿ ಅಂದರೆ, ಮ್ಯಾಮ್ ಹೊಡಿತಾರೆ ಪರವಾಗಿಲ್ಲ, ಎಲ್ಲರೂ ಮನೇಲೂ ಇದು ನಡೆಯುತ್ತಲ್ವಾ, ಬೈತಾರೆ ಮ್ಯಾಮ್, ಇದೆಲ್ಲ ನಡೆಯುತ್ತಲ್ಲ, ಅವ್ರ ಕೆಲ್ಸಕ್ಕೆ ಕಳ್ಸಲ್ಲ, ಬೇರೆಯವ್ರ ಮನೇಲೂ ಕೆಲ್ಸಕ್ಕೆ ಕಳ್ಸಲ್ಲ ಮ್ಯಾಮ್, ಈ ಥರ ಮಾತಾಡ್ತಾರೆ. ಇಲ್ಲ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಬೇರೆಯವರಿಂದ ಡಿಸೈಡ್ ಅಲ್ಲ, ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನನಗೆ ಎಲ್ಲಿ ಕಂಫರ್ಟ್ ಸಿಗ್ತಾ ಇಲ್ಲ, ಯಾಕಂದರೆ ಬೇಸಿಕ್ ಕಂಫರ್ಟೇ ನಿಮಗೆ ಆ ಒಂದು ರಿಲೇಷನ್ಶಿಪ್ನಲ್ಲಿ ಅಥವಾ ಮನೇಲಿ ಸಿಗ್ತಾ ಇಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ನಿಮ್ಮ ಲೈಫ್ನಲ್ಲಿ ಅದು ಸರಿ ಆಗ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ ಅಂತ. ಹಾಗೂ ಇವ್ರು ಇಷ್ಟಪಡೋದಿಲ್ಲ. ನೀನು ನಾರ್ಸಿಸಿಸ್ಟ್ ನನಗೆ ಗೊತ್ತು ಅಂತ ಹೇಳಿದ್ರೆ ಇವ್ರು ಅದನ್ನು ಇಷ್ಟಪಡೋದಿಲ್ಲ. ಅಂದರೆ ಅವರು ಯು ಕಾಂಟ್ ವಿನ್ ದೆಮ್. ನೀವು ನಾರ್ಸಿಸಿಸ್ಟ್ನ ಯಾವ ವಿಷಯದಲ್ಲೂ ಗೆಲ್ಲಕ್ಕಾಗಲ್ಲ ಅನ್ನೋದು ರಿಯಾಲಿಟಿ. ನಾನು ಹೇಳ್ತಾ ಇದ್ದೀನಿ. ನೀವು ಹೋಗ್ಬಿಟ್ಟು ನೋಡು, ನಾನು ಇದೊಂದು ಪಾಡ್ಕಾಸ್ಟ್ ನೋಡಿದೆ, ನೋಡು ಈ ವಿಡಿಯೋ ನಾನು ನೋಡಿದೆ, ಸೊ ನೀನೇ ನಾರ್ಸಿಸಿಸ್ಟ್, ನಾನು ನಿನ್ನಿಂದ ದೂರ ಹೋಗ್ತೀನಿ ಅಂತ ಹೇಳೋದು ವರ್ಕೌಟ್ ಆಗಲ್ಲ. ಸೊ ನೀವು ಅದನ್ನು ಹೇಳದೇ ಇರೋದೇ ಬೆಟರ್. ನೀವು ಹೇಳಕ್ಕೆ ಹೋಗಬೇಡಿ ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ನಾರ್ಸಿಸಿಸ್ಟ್ಸ್ ಯಾವತ್ತೂ ನಾನು ಸರಿ ಇಲ್ಲ ಅಂತ ಹೇಳೋದೇ ಇಲ್ಲ. ಸೊ ಆ ಒಂದು ಯೋಚನೆಗೆ ಹೋಗದೆ ನೀವು ಇದನ್ನು ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಹೇಗೆ? ಅವರಿಂದ ಒಂದು ಕಮ್ಯುನಿಕೇಷನ್ನ ಕಮ್ಮಿ ಮಾಡ್ಕೊಳ್ಳಿ. ಈಗ ನೀವೇನಾದ್ರು ನಾರ್ಸಿಸಿಸ್ಟ್ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ, ಆ ಒಂದು ಲವ್ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ, ಮದುವೆ ಆಗಿಲ್ಲ ಅಂದರೆ ನೀವು ಗೆದ್ರಿ ಅಂತ ಹೇಳ್ತೀನಿ. ಯು ಹ್ಯಾವ್ ಅ ಚಾಯ್ಸ್. ನೀವು ಇವಾಗ ಈ ವ್ಯಕ್ತಿನ ಬಿಟ್ಟು ಹೋಗಬಹುದು. ಆದರೆ ನೀವು ಮದುವೆ ಆಗ್ಬಿಟ್ಟಿದ್ದೀನಿ, ಇವಾಗ ನಾನೇನು ಮಾಡಲಿ ಅಂತ ಕೇಳಿದ್ರೆ, ಮದುವೆ ಆದಮೇಲೂ ಕೂಡ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಾ, ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ. ಡಿವೋರ್ಸ್ ಅನ್ನೋದು ಯಾವತ್ತೂ ಬೇರೆಯವರು ಹೇಳಿದ್ದಕ್ಕೆ ಮಾಡಬೇಕು ಅನ್ನೋದಲ್ಲ. ಡಿವೋರ್ಸ್ ಅನ್ನೋದು ನೀವು ತಗೊಳ್ಳುವಂಥ ಒಂದು ಪ್ಯೂರ್ ಇಂಟೆನ್ಷನಲ್ ಡಿಸಿಷನ್ ಆಗಿರುತ್ತೆ. ಡಿಸ್ಟೆನ್ಸಿಂಗ್ ಅಂತ ಹೇಳ್ತೀವಿ. ನಾರ್ಸಿಸಿಸ್ಟಿಕ್ ರಿಲೇಷನ್ಶಿಪ್ನಲ್ಲಿ ಇದ್ದಾಗ ನೀವು ಡಿಸ್ಟೆನ್ಸಿಂಗ್ ಮಾಡ್ಕೋಬಹುದಾ ನೋಡ್ಕೋಬೇಕಾಗತ್ತೆ. ಕಮ್ಯುನಿಕೇಷನ್ ಕಮ್ಮಿ ಮಾಡ್ಕೋಬೇಕು. ಅದು ಒಂದೇ ಮನೇಲಿ ಇರೋಕ್ಕಾಗಲ್ಲ ಅಂದರೆ ನೀವು ಬೇರೆ ಹೋಗ್ಬೋದಾ, ಆಚೆ ಹೋಗ್ಬೋದಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇವರಿಂದ ನೀವು ದಿನಾ ಸ್ಟ್ರೆಸ್ನ ಅನುಭವಿಸ್ತಿರ್ತೀರ. ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಮೈಗ್ರೇನ್ ಜಾಸ್ತಿ ಆಗ್ಬೋದು, ತಲೆನೋವು ಜಾಸ್ತಿ ಆಗ್ಬೋದು, ಸ್ಟ್ರೆಸ್ ಜಾಸ್ತಿ ಆಗ್ಬೋದು, ಆಂಗ್ಸೈಟಿ ಜಾಸ್ತಿ ಆಗ್ಬೋದು. ಹಾಗೂ ಮುಂದೇನು ಮಾಡ್ತಾರೋ, ನೆಕ್ಸ್ಟ್ ಏನಾಗುತ್ತೋ ಅನ್ನುವಂಥ ಒಂದು ಆತಂಕ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಮೋಷ್ನಲಿ ಇನ್ಸ್ಟೇಬಲ್ ಆಗಿಬಿಡ್ತೀರ. ಅದಾದ ನಂತರ ನೀವು ಹೆಲ್ತ್ ಕಾಂಪ್ಲಿಕೇಶನ್ಸ್ನ ಕೂಡ ಫಿಸಿಕಲಿ ಅನುಭವಿಸ್ತೀರ. ಆ್ಯಂಡ್ ಕ್ರಾನಿಕ್ ಇಲ್ನೆಸ್ ಕೂಡ ಆಗಬಹುದು ನೀವು ನಾರ್ಸಿಸಿಸ್ಟಿಕ್ ರಿಲೇಷನ್ಶಿಪ್ನಲ್ಲಿ ಅಥವಾ ಒಂದು ಫ್ಯಾಮ್ಲಿನಲ್ಲಿ ಇದ್ದೀರಾ ಅಂದರೆ. ಸೊ ನೀವು ಪ್ರೋಗ್ರೆಸ್ ಆಗಲ್ಲ ನಿಮ್ಮ ಲೈಫಲ್ಲಿ. ಸೊ ಯಾವಾಗ ಈ ಥರ ಇದೆ ಅಂದಾಗ, ಒಂದು ನಿಮ್ಮ ಎಜುಕೇಷನ್ ವಿಷಯವಾಗಿ ನೀವೇನು ಮಾಡ್ತಾ ಇದ್ದೀರಾ. ಈಗ ಒಂದೊಂದು ಕೇಸಸಲ್ಲಿ ಅಪ್ಪ ಅಮ್ಮನೇ ನಾರ್ಸಿಸಿಸ್ಟ್ ಆಗಿರ್ತಾರೆ, ನೀವು ಬಿಟ್ಟು ಹೋಗೋಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ, ಎಷ್ಟು ನಿಮ್ಮ ಕಡೆಯಿಂದ ನೀವು ಸ್ಟ್ರಾಂಗ್ ಆಗಬಹುದು ಅಂತ ನೋಡಬೇಕಾಗತ್ತೆ. ಆ್ಯಂಡ್ ಎಜುಕೇಷನ್ ವೈಸ್ ಯಾವತ್ತೂ ಕಾಂಪ್ರಮೈಸ್ ಮಾಡಬೇಡಿ. ಒಬ್ಬೊಬ್ಬರು ಕೆಲಸ ಬಿಡಿಸ್ಬಿಡ್ತಾರೆ, ಕೆಲ್ಸಕ್ಕೆ ಹೋಗಬೇಡ ಅಂದ್ಬಿಡ್ತಾರೆ.
ಕೆಲಸ ಬಿಡೋದು ವೆರಿ ರಾಂಗ್ ಡಿಸಿಷನ್. ಕೆಲಸ ಬಿಡಬಾರ್ದು. ಯಾಕೆಂದರೆ ಯಾವಾಗ ನೀವು ಕೆಲಸ ಬಿಟ್ಟರೆ ಅವ್ರ ಹತೋಟಿಗೆ ಹೋದ್ರಿ ಹಾಗೂ ಅವ್ರ ಕಂಟ್ರೋಲ್ಗೆ ಹೋದ್ರಿ. ಬಿಕಾಸ್ ಅವ್ರು ಯಾವಾಗಲೂ ಮನಿನೇ ಕಂಟ್ರೋಲಾಗಿ ಇಟ್ಕೊಳ್ತಾರೆ, ಮನಿಯಿಂದನೇ ಆಟ ಆಡೋಕ್ಕೆ ನೋಡ್ತಾರೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ಅ ಮಸ್ಟ್ ಅಂತ ಹೇಳ್ತೀನಿ. ಹಾಗೂ ಆದಷ್ಟು ನಾನು ಹೇಳೋದು ಡಿಸ್ಟೆನ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ ನೀವು ಎಷ್ಟು ಕಮ್ಮಿ ಮಾಡ್ಕೊಳ್ತೀರಾ, ಎಸ್ ನೋ ಇಷ್ಟೇ. ಆಮೇಲೆ ಇವ್ರ ಹತ್ರ ನೀವು ಯಾವುದೇ ರೀತಿಯಾದ ಡೀಪ್ ಕಾನ್ವರ್ಸೇಷನ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ನೋಡು ನೀನು ನನಗೆ ಟೈಮ್ ಕೊಡೋಲ್ಲ, ನೋಡು ನೀನು ನನ್ನ ಪ್ರೀತಿಸೋದಿಲ್ಲ, ಇದೆಲ್ಲ ಮಾತಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅವರು ಅದನ್ನು ವ್ಯಾಲ್ಯೂ ಮಾಡೋದೇ ಇಲ್ಲ. ಹಾಗೂ ಅದನ್ನು ಅವರು ಪ್ರೆಸ್ಟೀಜಾಗಿ ತೊಗೊಳ್ತಾರೆ. ಓ ನನಗೋಸ್ಕರ ಈ ವ್ಯಕ್ತಿ ಕ್ರೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಂಥವ್ರ ಹತ್ರ ನಿಮ್ಮ ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಬಿಕಾಸ್ ಅದನ್ನು ಕೂಡ ಅವರೊಂದು ಕ್ರೌನಾಗಿ ಯೂಸ್ ಮಾಡ್ಕೊಳ್ತಾರೆ. ನನಗಿಷ್ಟೆಲ್ಲ ಈಕೆ ಹಪ್ಪಿಸ್ತಿದ್ದಾಳೆ ಅಥವಾ ಈತ ಹಪ್ಪಿಸ್ತಿದ್ದಾನೆ ಅಂತ. ಸೊ ಆ ಥರ ವ್ಯಾಲ್ಯೂನ ಆ ವ್ಯಕ್ತಿಗೆ ಕೊಡೋಕ್ಕೆ ಹೋಗಬೇಡಿ. ಮತ್ತು ಆ ವ್ಯಕ್ತಿ ನಿಮ್ಮನ್ನು ಯಾವಾಗಲೂ ಡಿಮೋಟಿವೇಟ್ ಮಾಡ್ತಿರ್ತಾರೆ. ಈಗ ಒಂದೊಂದು ಕೇಸಸಲ್ಲಿ ಆ ಮನೆ ಬಿಟ್ಟು ಹೋಗೋಕ್ಕೆ ಆಗಲ್ಲ. ಆ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ಆ ವ್ಯಕ್ತಿ ಹೀಯಾಳಿಸುವಾಗ ಅಥವಾ ಆ ವ್ಯಕ್ತಿ ನಿಮಗೆ ಟ್ರಿಗರ್ ಮಾಡುವಾಗ ಅಥವಾ ಒಂದು ಕೋಪದಲ್ಲಿ ನಿಮ್ಮ ಹತ್ರ ಜಗಳಕ್ಕೆ ಬರುವಾಗ ಆ ಜಾಗನ ಬಿಟ್ಟು ಹೋಗೋದಿರ್ಬೋದು. ಅಥವಾ ಜಗಳನ ನೀವು ಈಗ ಟ್ರಿಗರ್ ಅಂದರೆ ಏನು ಮಾಡ್ಬೋದು, ಅವ್ರು ಏನು ಮಾಡ್ಬೋದು ಅಂದರೆ, ನೋಡು ನೀನು ಹೀಗಿದೆಯಾ ಹಾಗಿದೆಯಾ ಅದನ್ನು ಇನ್ನೊಂದು ಬಾಡಿ ಶೇಮಿಂಗ್ ಜಾಸ್ತಿ ಮಾಡ್ತಾರೆ ನಾರ್ಸಿಸಿಸ್ಟ್ಸ್. ನೀನು ನೋಡೋಕೆ ಹಿಂಗಿದೆಯಾ, ನೀನು ನೋಡೋಕೆ ಹಂಗಿದೆಯಾ, ದಪ್ಪ ಇದೆಯಾ, ಸಣ್ಣ ಇದೆಯಾ, ಏನಾದರೂ ಒಂದು ಕೊಂಕು ಹುಡುಕ್ತಿರ್ತಾರೆ. ಬಾಡಿ ಶೇಮಿಂಗ್ ಅನ್ನೋದು ಯಾವ ವ್ಯಕ್ತಿನೂ ಅದನ್ನು ತೊಗೊಳಕ್ಕೆ ಆಗೋದೇ ಇಲ್ಲ, ಈವನ್ 1%. ಬಿಕಾಸ್ ಅದು ಚೂರು ಮಾಡಿಬಿಡುತ್ತೆ, ಅವ್ರ ಕಾನ್ಫಿಡೆನ್ಸ್ನೇ ಚೂರು ಮಾಡಿಬಿಡುತ್ತೆ. ಯಾವಾಗ ಆ ವ್ಯಕ್ತಿ ಆ ಥರ ಎಲ್ಲ ನಿಮ್ಮ ಹತ್ರ ಮಾತಾಡ್ತಿದ್ದಾರೆ ಅಂದಾಗ ಯು ಹ್ಯಾವ್ ಟು ಡೂ ಅಫರ್ಮೇಷನ್ಸ್, ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ಅವ್ರು ಏನು ಹೇಳಿದ್ರು ಕೂಡ ಅದ್ರಲ್ಲಿ ಲಾಜಿಕ್ ಇಲ್ಲ. ಯಾಕಂದರೆ ಅಂಥ ವ್ಯಕ್ತಿಗಳಿಗೆ ವ್ಯಾಲ್ಯೂನೇ ಇರೋದಿಲ್ಲ. ದೇ ಡೋಂಟ್ ಹ್ಯಾವ್ ಎನಿ ಮಾರಲ್ ವ್ಯಾಲ್ಯೂಸ್. ಆ ಥರ ಇಂಪ್ಲಿಮೆಂಟ್ ಅವ್ರ ಲೈಫಲ್ಲಿ ಅವ್ರು ಮಾಡ್ಕೊಂಡಿರೋದಿಲ್ಲ. ಹಾಗೂ ಇವ್ರು ಯಾವತ್ತೂ ಕೂಡ ಒಂದು ಲ್ಯಾಕಲ್ಲೇ ಇರ್ತಾರೆ. ದೇ ವಿಲ್ ಆಲ್ವೇಸ್ ಲ್ಯಾಕ್ ಇನ್ ಲೈಫ್. ಎಲ್ಲ ವಿಷಯದಲ್ಲೂ ಲ್ಯಾಕ್ ಇರುತ್ತೆ. ಅದಕ್ಕೆ ಅವ್ರು ಬೇರೆಯವರ ಕಷ್ಟವನ್ನು ನೋಡಿ ಖುಷಿ ಅನುಭವಿಸ್ತಿರ್ತಾರೆ. ಸೊ ಒನ್ ಥಿಂಗ್, ನೀವು ಆ ರಿಲೇಷನ್ಶಿಪ್ನ ಕಟ್ ಆಫ್ ಮಾಡೋಕ್ಕಾಗುತ್ತಾ ನೋಡಿ. ಕಟ್ ಆಫ್ ಮಾಡೋಕ್ಕಾಗಲ್ಲ ಅಂದರೆ ಮ್ಯಾನೇಜ್ ಮಾಡಬೇಕಾಗತ್ತೆ. ಎಷ್ಟು ಮ್ಯಾನೇಜ್ ಮಾಡ್ತೀರಾ? ನಾನು ಲೈಫ್ ಲಾಂಗ್ ಈ ವ್ಯಕ್ತಿ ಜೊತೆ ಹೋರಾಡ್ತೀನಿ ಅಂತ ನೀವು ಮನ್ಸು ಮಾಡಿದ್ದೀರಾ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಆದರೆ ಅದು ಸಾಧ್ಯ ಇಲ್ಲ ನನ್ನ ಪ್ರಕಾರ. ಈಗ ಈ ವ್ಯಕ್ತಿ ಹೀಗೆ ಎಕ್ಸ್ಟ್ರೀಮ್ ಲೆವೆಲ್ ನಾರ್ಸಿಸಿಸ್ಟ್ ಅಂದಾಗ ಈ ವ್ಯಕ್ತಿ ಜೊತೆ ನೀವು ಹೆಂಗೊಂದು ಫ್ಯೂಚರ್ನ ಬಿಲ್ಡ್ ಮಾಡ್ಕೊಳಕ್ಕಾಗತ್ತೆ? ಅವ್ರು ಇಮೋಷ್ನಲಿ ಅನ್ಅವೈಲೇಬಲ್ ಆಗಿರ್ತಾರೆ. ಅವ್ರು ಯಾವತ್ತೂ ನಿಮಗೆ ಅವೈಲೇಬಲ್ ಇರೋದೇ ಇಲ್ಲ. ಈಗ ನಿಮ್ಗೊಂದು ಹುಷಾರು ತಪ್ಪಿದ್ರಿ ಅಂದರೆ ನೀನು ಹೆಂಗಿದೆಯಾ ಅಂತ ಫೋನ್ ಮಾಡಿ ಕೇಳೋದಿರಲಿ, ಅವರು ಒಂದು ಮೆಸೇಜ್ ಕೂಡ ಮಾಡೋದಿಲ್ಲ, ಓಕೆ ನೀನು ಮಾತ್ರೆ ತೊಗೊಂಡ್ಯಾ ಅಂತ ಕೇಳೋದು ಇಲ್ಲ. ಇಂಥ ವ್ಯಕ್ತಿಗಳ ಜೊತೆ ಓಕೆ ನಾನು ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋದಕ್ಕಿಂತ ನಾನು ಈ ರಿಲೇಷನ್ಶಿಪ್ಪಿಂದ ಹೆಂಗೆ ಆಚೆ ಬರೋದು ಅನ್ನೋ ಕ್ವೆಶನ್ ನೀವು ಮಾಡ್ಕೋಬೇಕಾಗತ್ತೆ. ಅಕಾರ್ಡಿಂಗ್ ಟು ಯೋರ್ ಲೈಫ್ ಸರ್ಕಮ್ಸ್ಟೆನ್ಸಸ್ ನೀವೊಂದು ಡಿಸಿಷನ್ ತೊಗೋಬೇಕಾಗತ್ತೆ. ಲೆಟ್ಸ್ ಸೇ ನಿಮ್ಗೆ ಇವಾಗ ಡಿವೋರ್ಸ್ ಕೊಡೋಕೆ ಆಗ್ತಾ ಇಲ್ಲ ಬಿಕಾಸ್ ಫೈನಾನ್ಷಿಯಲಿ ನೀವು ವೀಕ್ ಆಗಿದ್ದೀರಾ ಅಂದರೆ ಮೇ ಬಿ ಒಂದೊಂದು ಡಿವೋರ್ಸೇ ಎಲ್ಲ ಆನ್ಸರ್ ಆಗಿರೋದಿಲ್ಲ. ಸೆಪರೇಷನ್ ಕೂಡ ಮಾಡ್ಕೋಬಹುದು. ನೀವು ಹೆಂಗೆ ಬೇರೆಯವರಿಂದ ಸಪೋರ್ಟ್ ತೊಗೋಬಹುದು. ಇದ್ರ ಬಗ್ಗೆ ನೀವು ಮಾತಾಡಬೇಕಾಗತ್ತೆ. ಅವ್ರು ನೀವು ಮಾತಾಡದೇ ಇರೋ ಥರನೇ ಕಂಟ್ರೋಲ್ ಮಾಡಿರ್ತಾರೆ. ನೀವು ಯಾರ ಹತ್ರನೂ ಇದನ್ನು ಹೇಳ್ಕೋಬಾರ್ದು ಅನ್ನೋ ಥರನೇ ಮಾಡಿರ್ತಾರೆ. ಎಷ್ಟೋ ಕೇಸಸಲ್ಲಿ ನಾನು ನೋಡಿದ್ದೀನಿ. ಅವ್ರು ಇದನ್ನು ಅವ್ರ ಅಪ್ಪ ಅಮ್ಮಂಗೆ ಹೇಳ್ಕೊಂಡಿರಲ್ಲ, ಈ ಥರ ಟಾರ್ಚರ್ ಕೊಡ್ತಾ ಇರೋದು. ಇನ್ನೊಂದಷ್ಟು ಕೇಸಸ್ನಲ್ಲಿ ಫಾರಿನ್ ಕಂಟ್ರಿನಲ್ಲಿರ್ತಾರೆ, ಜರ್ಮನಿನೋ ಕೆನಡಾನೋ ಎಲ್ಲೆಲ್ಲೋ ಇರ್ತಾರೆ. ಅವ್ರಿಗೆ ಪಾಪ ಸೋಷಲ್ ಸರ್ಕಲ್ಲೇ ಇರೋದಿಲ್ಲ. ಅಷ್ಟು ಮೆಂಟಲ್, ಇಮೋಷ್ನಲ್, ಫಿಸಿಕಲ್ ಟಾರ್ಚರ್ ಕೊಡ್ತಾ ಇರ್ತಾರೆ ಈ ನಾರ್ಸಿಸಿಸ್ಟ್. ಅವ್ರ ಅಪ್ಪ ಅಮ್ಮಂಗೂ ಹೇಳ್ಕೊಳ್ಳದೆ ಇರೋ ಥರ ಮಾಡಿರ್ತಾರೆ. ಮತ್ತು ಇವ್ರಿಗೆ ವಾಪಸ್ ಬರೋಕ್ಕೂ ದುಡ್ಡಿರೋದಿಲ್ಲ. ಅದನ್ನು ನೆನ್ನೆ ಒಬ್ಬರು ಕಾಲ್ ಮಾಡಿ ಹೇಳ್ತಾರೆ, ನಂಗೆ ವಾಪಸ್ ಬರೋಕ್ಕೂ ದುಡ್ಡಿಲ್ಲ, ಆ ಥರ ಇವ್ರು ಮಾಡಿಟ್ಟಿದ್ದಾರೆ. ದಿನ ನಮಗೆ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ಆಮೇಲೆ ಕೆಟ್ಟದಾಗಿ ಮಾತಾಡ್ತಾರೆ. ಮಕ್ಕಳಿಗೂ ಕೂಡ ಇವರು ಅವೈಲೇಬಲ್ ಇಲ್ಲ. ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಈ ಥರದೊಂದು ಪರಿಸ್ಥಿತಿ ಬಂದಾಗ ಆಚೆ ಹೆಂಗೆ ಬರೋದು ಅನ್ನೋದೇ ಒಂದು ಸೊಲ್ಯೂಷನ್ ಆಗಿರುತ್ತೆ. ಫೈನಲಿ ದಟ್ ಈಸ್ ದ ಎಂಡ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಆ್ಯಸ್ ಐ ಟೋಲ್ಡ್, ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ಕೋಬೇಕಾಗುತ್ತೆ, ನಿಮ್ಮ ಸೋಷಲ್ ಸರ್ಕಲ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಹಾಗೂ ನಿಮ್ಮ ವಿಶ್ವಾಸನ ಎಷ್ಟು ನೀವು ಸ್ಟ್ರೆಂಥನ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ತೀರಾ, ನಿಮ್ಮ ಕರಿಯರ್ನ ಎಷ್ಟು ಸ್ಟ್ರೆಂಥನ್ ಮಾಡ್ತೀರಾ, ನಿಮ್ಮ ಫೈನಾನ್ಸ್ನ ಸ್ಟ್ರೆಂಥನ್ ಮಾಡ್ತೀರಾ, ನೀವೊಂದು ಹೊಸ ಲೈಫ್ನ ಕಟ್ಕೋಬೋದು. ಆದರೆ ಈ ವ್ಯಕ್ತಿ ಜೊತೆ ನೀವು ಕಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯು ಶುಡ್ ರೀಸ್ಟಾರ್ಟ್ ಯುವರ್ ಲೈಫ್ ಅಂತ ಹೇಳ್ತೀನಿ. ಈಗ ಸೋಷಿಯಲ್ ಮೀಡಿಯಾ ಇರುತ್ತಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಥವಾ ಯೂಟ್ಯೂಬು, ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇಂದ ಕೂಡ ಈ ನಾರ್ಸಿಸ್ಟ್ ಪ್ರತಿದಿನ ಅವ್ರ ಬಿಹೇವಿಯರಲ್ ಚೇಂಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಚಾನ್ಸಸ್ಸು ಇರುತ್ತಾ? ಈಗ ಸೆಲ್ಫಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂತು. ಸೆಲ್ಫಿ ಅಂದಾಗಲೇ ಲೈಕ್ ಯು ಕೀಪ್ ಒಂದೊಂದಷ್ಟು ಜನ ಇರ್ತಾರೆ,
ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಒಂದು 20-30 ಕೊನೆಗೆ 100 ಸೆಲ್ಫಿ ತೊಗೊಂಡ್ರು ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಒಂದು ಸೋಷಿಯಲ್ ಮೀಡಿಯಾ ಕೂಡ ಅಡಿಕ್ಷನ್ ಆಗ್ಬೋದು. ಕೆಲವರಿಗೆ ಏನಾಗುತ್ತೆ ಅಂದರೆ, ಈಗ ಅದೇನೇನೋ ಮಾಡ್ತಾರಲ್ಲ, ಡೈಲಿ ವ್ಲಾಗ್ಸ್ ಅಂತ ಮಾಡ್ತಾರೆ. ಅಂದರೆ ಅವರು ಯಾವಾಗಲೂ ಯೂಶಲಿ ಈ ಥರದ್ದೊಂದು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿರೋರು ನಾರ್ಸಿಸಿಸ್ಟ್ ಆಗಬಹುದು. ಬಿಕಾಸ್ ದೇ ಕೀಪ್ ಡೂಯಿಂಗ್ ನಾಟ್ ಫಾರ್ ಸೆಲ್ಫ್. ಅವ್ರಿಗೋಸ್ಕರ ಅವ್ರು ಮಾಡ್ತಿರೋದಿಲ್ಲ, ಬೇರೆಯವ್ರಿಗೋಸ್ಕರ ಮಾಡ್ತಿರ್ತಾರೆ. ಲೈಕ್ ಏನು ಹೇಳ್ತಾರೆ, ಶಾಪಿಂಗ್ ಜಾಸ್ತಿ ಮಾಡ್ತಿರ್ತಾರೆ. ಶಾಪಿಂಗ್ ಮಾಡಿ ಅದನ್ನು ತೊಗೊಂಡು ಮತ್ತೆ ಯೂಸ್ ಮಾಡೋದಿಲ್ಲ, ಅದನ್ನು ಡಿಸ್ಕಾರ್ಡ್ ಮಾಡಿಬಿಡ್ತಾರೆ. ಸೊ ಅವರು ಒಂದು ಬೇರೆ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ಗೆ ಹಪ್ಪಿಸ್ತಿರ್ತಾರೆ. ಹುಚ್ಚು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಕೆಲವರು ಏನೆಲ್ಲ ಮಾಡ್ತಾರೆ ಅಂತ ನಿಮಗೂ ಗೊತ್ತಿರುತ್ತೆ. ಸೋಷಿಯಲ್ ಮೀಡಿಯಾನಲ್ಲಿ ಅವ್ರು ಅದನ್ನು ಹೈಲೈಟ್ ಆಗೋದಕ್ಕೆ ಏನೆಲ್ಲ ಕೆಟ್ಟದಾಗಿ ವರ್ತಿಸ್ತಾರೆ, ಮಾತಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಅ ವೇ ಆಫ್ ನಾರ್ಸಿಸಿಸಮ್ ಅಂತಾನೆ ಹೇಳ್ಬೋದು. ಆ್ಯಂಡ್ ದಟ್ ಈಸ್ ಇಂಪ್ಯಾಕ್ಟಿಂಗ್ ದ ಸೊಸೈಟಿ. ಎಸ್, ಇತ್ತೀಚಿನ ದಿನಗಳಲ್ಲಂತೂ ಈ ಡಿವೋರ್ಸ್ ಪ್ರಕರಣಗಳೆಲ್ಲ ತುಂಬ ಜಾಸ್ತಿ, ತುಂಬ ಕಾಮನ್ ಆಗಿ ಹೋಗಿದೆ. ಅಂಡ್ ಎಕ್ಸ್ಟರ್ನಲ್ ಅಫೇರ್ಗಳು, ಎಸ್ಪೆಷಲಿ ಆಫೀಸ್ಗಳಿಂದ ಸಂಬಂಧ ಇಟ್ಕೊಳ್ಳೋದಂತೂ ತುಂಬ ಕಾಮನ್ ಆಗಿ ಹೋಗಿದೆ. ಒಂದು ಪ್ರಕಾರ ನಾನು ಎಲ್ಲೋ ಓದಿದ್ದು, ಇದು ಈ ನಾರ್ಸಿಸ್ಟ್ಗಳೇ ಜಾಸ್ತಿ ಸಂಬಂಧ ಇಟ್ಕೊಂತಾರಂತೆ, ನಿಜ? ಹೌದು. ಅಥವಾ ಈ ಸಂಬಂಧಗಳಲ್ಲಿ ರೆಡ್ ಫ್ಲಾಗ್ಸ್ ಅಂದರೆ ಯಾವುದು? ದಟ್ ಈಸ್ ಅ ವೆರಿ ಗುಡ್ ಕ್ವೆಶನ್. ಈಗ ರಿಲೇಷನ್ಶಿಪ್ ಅಂತ ಬಂದಾಗ ಲೆಟ್ಸ್ ಸೇ ವಾಟ್ ಇಸ್ ರೆಡ್ ಫ್ಲ್ಯಾಗ್? ರೆಡ್ ಫ್ಲ್ಯಾಗ್ ಅಂದಾಗ, ಆ್ಯಸ್ ಐ ಟೋಲ್ಡ್, ಲವ್ ಬಾಂಬಿಂಗ್. ಈಗ ಯಾರು ನಿಮಗೆ ತುಂಬ ಪ್ರೀತಿಯಾಗಿದ್ದಾರೆ, ಯಾಕೆ ಸಡನ್ನಾಗಿ ಹೀಗೆ ಇವರು ಲೈಕ್ ಒಂದೊಂದು ಕೇಸಸ್ನಲ್ಲಿ ಅವ್ರು ಹೇಳ್ತಾರೆ, ಮ್ಯಾಮ್ ಅವರು ನನ್ನ ಹತ್ರ ಯಾವಾಗಲೂ ಕಾಲ್ನಲ್ಲೇ ಇರ್ತಾರೆ. ಒಂದೊಂದು ಕೇಸಸ್ನಲ್ಲಿ ರಾತ್ರಿ ಇಡೀ ಅದೇನೋ ಕಾಲಲ್ಲೇ ಇದ್ದು ಬೆಳಗ್ಗೆ ಎದ್ದೊಳ್ತಾರಂತೆ. ಇದೆಲ್ಲ ನಾರ್ಮಲ್ ಅಲ್ಲ. ದಿಸ್ ಇಸ್ ಅ ರೆಡ್ ಫ್ಲ್ಯಾಗ್ ಓನ್ಲಿ. ಆಮೇಲೆ ಕೆಲಸ ಮಾಡ್ತಿರ್ತಾರೆ, 2-3 ಗಂಟೆ ಫೋನಲ್ಲೇ ಇರ್ತಾರೆ. ಇದೆಲ್ಲ ಏನಕ್ಕೆ ಆಗ್ತಾ ಇದೆ? ಬಿಕಾಸ್ ದಿಸ್ ಇಸ್ ನಾಟ್ ಲವ್, ದಿಸ್ ಇಸ್ ಅಡಿಕ್ಷನ್. ಯಾವಾಗ ಅದು ನಿಮಗೆ ಸಿಗಲಿಲ್ಲ ಅಂದಾಗ ನಿಮ್ಗೆ ಬೇಕು ಅನಿಸುತ್ತೆ, ಅವರು ಆ ಒಂದು ಇಮೋಷನ್ ಇಟ್ಕೊಂಡು ಆಟ ಆಡ್ತಾರೆ. ಸೊ ಅತಿಯಾದ ಒಂದು ಅಟೆನ್ಷನ್, ಅತಿಯಾದ ಕಮ್ಯುನಿಕೇಷನ್ ಇಸ್ ಆಲ್ಸೋ ಅ ರೆಡ್ ಫ್ಲ್ಯಾಗ್ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ರೆಡ್ ಫ್ಲ್ಯಾಗ್ ಇಸ್ ನಿಮ್ಮನ್ನು ಅವ್ರು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಮನೇಲಿ, ಹಾಗೂ ಆಚೆ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಈಗ ನಿಮ್ಮನ್ನು ಸ್ಪೆಷಲಿ ನಾರ್ಸಿಸಿಸಮ್ ಕೇಸ್ನಲ್ಲಿ ಅವರು ಯಾವಾಗಲೂ ಪಬ್ಲಿಕ್ ಇಮೇಜ್ ಅನ್ನೋದನ್ನ ಮೇಂಟೈನ್ ಮಾಡ್ತಾರೆ. ಪಬ್ಲಿಕ್ ಇಮೇಜ್ ಅಂದರೆ ನಾನು ಆಚೆ ಒಳ್ಳೆಯವನಾಗಿರಬೇಕು, ಒಳಗಡೆ ಏನಾಗಿದ್ರೂ ಪರವಾಗಿಲ್ಲ ಅಂತ. ದೇ ವಿಲ್ ಬಿ ಕಂಪ್ಲೀಟ್ ರಾ ಅಂತ ಹೇಳ್ಬೋದು. ಮನೇಲಿ ಕೆಟ್ಟದಾಗಿ ಮಾತಾಡೋದು, ನೀನು ಹೀಗೆ, ನೀನು ಹಾಗೆ ಅಂತ ಹೀಯಾಳಿಸೋದು. ಆದರೆ ಆಚೆ, ಅಯ್ಯೋ ನನ್ನ ವೈಫ್ಗಿಂತ ನಾನು ನನ್ನ ವೈಫ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಗೊತ್ತಾ ಅನ್ನೋ ಹಾಗೆ ತೋರಿಸೋದು. ಒಂದು ಕೇಸ್ನಲ್ಲಿ ಏನಾಗಿತ್ತು ಅಂದರೆ, ಪಾಪ ಅವಳು ಸಫರ್ ಆಗ್ತಾ ಇದ್ಲು. ಶಿ ಹ್ಯಾಡ್ ಸಮ್ ಹೆಲ್ತ್ ಕಾಂಪ್ಲಿಕೇಶನ್. ಆವಾಗ ನೀರು ಕುಡಿತೀಯ ಅಂತಲೂ ಕೇಳಲಿಲ್ಲ. ಆಕೆನೇ ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಅಡ್ಮಿಟ್ ಆದಮೇಲೆ ಅವ್ರ ಅಪ್ಪ ಅಮ್ಮನೆಲ್ಲ ಕರೆಸ್ಕೊಂಡಿದ್ದಾಳೆ. ಅದಾದ ನಂತರ ಈ ವ್ಯಕ್ತಿ ಬರ್ತಾ ಇರೋದು, ಈ ನಾರ್ಸಿಸಿಸ್ಟ್ ಅಂದರೆ ಹಸ್ಬೆಂಡ್ ನಾರ್ಸಿಸಿಸ್ಟ್ ಬಂದು, ಅಯ್ಯೋ ನೀರು ಕುಡಿತೀಯಾ, ಅಯ್ಯೋ ಗ್ಲೂಕೋಸ್ ಕುಡಿತೀಯಾ, ಅದು ಇದು ಅಂತ ಈಸ್ ಓವರ್ಲಿ ಟೇಕಿಂಗ್ ಕೇರ್. ಯಾಕೆ ಅದನ್ನು ಮಾಡಿದ್ದು ಅಂದರೆ ಪಬ್ಲಿಕ್ ಇಮೇಜ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಹಾಗೂ ಅದು ಒಂದು ರೆಡ್ ಫ್ಲ್ಯಾಗ್. ಒಳಗೊಂದು ಹೊರಗೊಂದು ಆ ವ್ಯಕ್ತಿ ತೋರಿಸ್ತಿದ್ದಾರೆ. ಆ ಪ್ಯಾಟರ್ನ್ ನೀವು ನೋಡ್ತಾ ಇದ್ದೀರಾ ಅಂದರೆ ಇಟ್ ಈಸ್ ಅ ಹ್ಯೂಜ್ ರೆಡ್ ಫ್ಲ್ಯಾಗ್, ಸ್ಪೆಷಲಿ ಇನ್ ಅ ನಾರ್ಸಿಸಿಸ್ಟಿಕ್ ರಿಲೇಷನ್ಶಿಪ್. ಹಾಗೂ ಇನ್ನೊಂದು ಬಾಡಿ ಶೇಮಿಂಗ್, ಅದು ಕೂಡ ರೆಡ್ ಫ್ಲ್ಯಾಗ್ ಅಂತ ಹೇಳ್ತೀನಿ. ನಿಮ್ಮ ಕ್ಯಾಲರೀಸ್ನ ಕೌಂಟ್ ಮಾಡ್ತಾರೆ ಒಬ್ಬೊಬ್ಬರು, ಅದು ಮಾಡ್ತಾರೆ. ಲೈಕ್ ನೀವು ಊಟ ಮಾಡ್ತಿರ್ತೀರಾ, ನೋಡು ಇದರಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಗೊತ್ತಾ, ನೀವೇನೋ ಸ್ವೀಟ್ ತಿಂತಿರ್ತೀರಾ, ಇದರಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಗೊತ್ತಾ, ನೋಡು ಇದೆಲ್ಲ ತಿಂದರೆ ಏನಾಗುತ್ತೆ ಗೊತ್ತಾ. ಅವರೇ ಎಷ್ಟೋ ದಪ್ಪ ಇರ್ಬೋದು, ಅವರೇ ಹೆಂಗೆಂಗೋ ಇರ್ತಾರೆ. ಆದರೆ ನಿಮ್ಮನ್ನು ಅವರು ಟಾರ್ಗೆಟ್ ಏನಕ್ಕೆ ಮಾಡ್ತಾರೆ ಅಂದರೆ, ನೀವು ಅವ್ರನ್ನ ಕ್ವೆಶನ್ ಮಾಡಬಾರ್ದು, ನೀವು ಅವ್ರನ್ನ ಕೇಳಬಾರ್ದು ಅನ್ನೋದಕ್ಕಿಂತ ಅವ್ರು ನಿಮಗೇನೆ ಹೇಳ್ಬಿಡ್ತಾರೆ, ನೀನೇ ನೋಡೋಕೆ ಚೆನ್ನಾಗಿಲ್ಲ, ನೀನೇ ಹಿಂಗಿದೆಯಾ, ನೀನೇ ಹಂಗಿದೆಯಾ. ಸೊ ಬಾಡಿ ಶೇಮಿಂಗ್ ಅಥವಾ ನಿಮ್ಮ ಬಾಡಿ ಇಮೇಜ್ ಬಗ್ಗೆ ಆ ವ್ಯಕ್ತಿ ಏನೋ ಒಂದು ಇನ್ಸೆಕ್ಯೂರಿಟಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಇಟ್ ಈಸ್ ಅ ಹ್ಯೂಜ್ ರೆಡ್ ಫ್ಲ್ಯಾಗ್. ನಾರ್ಸಿಸಿಸ್ಟ್ ಇದನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ರೆಡ್ ಫ್ಲ್ಯಾಗ್ ಇಸ್ ಇಟ್ಸ್ ಲೈಕ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಜಾಸ್ತಿ. ಅವರು ಈಗ ಒಂದೊಂದು ಕೇಸಸಲ್ಲಿ ಹೇಗಿರುತ್ತೆ ಅಂದರೆ, ಫೋಟೋ ಹಾಕ್ತಾರೆ ನಾವು ಬೆಸ್ಟ್ ಕಪಲ್ ಅಂತ, ಆದರೆ ಮನೇಲಿ ಜಗಳ ಆಡ್ತಿರ್ತಾರೆ. ಅಂದರೆ ಅದನ್ನು ಫೋಟೋಗೋಸ್ಕರ ಮಾಡ್ತಿರ್ತಾರೆ, ಆದರೆ ನಿಜವಾಗ್ಲೂ ಹಂಗೆ ಇರೋದಿಲ್ಲ. ಆ ಥರ ನಿಮ್ಮ ಪಾರ್ಟ್ನರ್ ನಡ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಹತ್ರ ಒಂಥರ ಇರ್ತಾರೆ. ಬೇರೆ ಒಂದು ಇಮೇಜ್ ಕ್ರಿಯೇಟ್ ಮಾಡೋದಕ್ಕೆ, ಸ್ಪೆಷಲಿ ಸೋಷಿಯಲ್ ಆಗಿ ಇರುವಾಗ ಹೇಗಿರ್ತಾರೆ ಅದೆಲ್ಲ ನೀವು ಕೌಂಟ್ ಮಾಡಬೇಕು, ಅರ್ಥ ಮಾಡ್ಕೋಬೇಕಾಗತ್ತೆ. ಇವರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ ಇಲ್ವಾ ಅಂತ. ಹಾಗೂ ಎಷ್ಟು ಕ್ವಾಲಿಟಿ ಟೈಮ್ ಕೊಡ್ತಾ ಇದ್ದಾರೆ, ಎಷ್ಟು ಕನ್ಸಿಸ್ಟೆಂಟ್ ಆಗಿದೆ ಅನ್ನೋದು ನೋಡಿ. ಇನ್ಕನ್ಸಿಸ್ಟೆನ್ಸಿ ಆ ರಿಲೇಷನ್ಶಿಪ್ನಲ್ಲಿ ಇದೆ ಅಂದರೆ, ಇವತ್ತೊಂದು ದಿನ ಈಗ ಮನುಷ್ಯ ಅಂದಮೇಲೆ ಇರ್ತಾರೆ, ಮೂಡ್ ಒಂದೊಂದ್ಸಲ ಆಫ್ ಆಗುತ್ತೆ. ಆದರೆ ಆ ವ್ಯಕ್ತಿ ಅದನ್ನು
ಅಕೌಂಟಬಲ್ ಆಗಿ ತಗೊಳ್ತಾ ಇದ್ದಾರಾ, ಅವ್ರು ಹೇಳ್ಕೊಳ್ತಾ ಇದ್ದಾರಾ ಸಾರಿ ನಾನು ಮಾಡೋಕ್ಕಾಗ. ನಾರ್ಸಿಸಿಸ್ಟ್ ಯೂಶಲಿ ಸಾರಿ ಕೇಳೋದೇ ಇಲ್ಲ. ನೋಡೋ ನಾನು ಪರ್ಫೆಕ್ಟ್ ಗೊತ್ತಾ ನಿನಗೆ, ನಾನು ಆಮೇಲೆ ಓವರ್ ಅಡ್ವೈಸ್ ಕೊಡ್ತಿರ್ತಾರೆ, ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಐಸೋಲೇಟ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಇಟ್ ಈಸ್ ಅ ವೆರಿ ಬಿಗ್ ರೆಡ್ ಫ್ಲಾಗ್ ಇನ್ ಅ ನಾರ್ಸಿಸಿಸ್ಟ್ ರಿಲೇಷನ್ಶಿಪ್. ನೋಡು ನೀನು ಅವಳ ಜೊತೆ ಮಾತಾಡಬೇಡ, ಅವಳು ಸರಿ ಇಲ್ಲ, ನನಗೇನೋ ಅವಳು ನಿನ್ನನ್ನು ಹಾಳು ಮಾಡ್ತಾ ಇದ್ದಾಳೆ ಅನಿಸುತ್ತೆ, ನೀನು ಅವಳ ಜೊತೆ ಹೋಗಬೇಡ. ಅಥವಾ ನಿಮ್ಮ ಲೆಟ್ಸೆ ನಿಮ್ಗೊಂದಷ್ಟು ಬಾಯ್ ಫ್ರೆಂಡ್ಸ್ ಇದ್ದಾರೆ, ಬಾಯ್ ಆ್ಯಸ್ ಫ್ರೆಂಡ್ಸ್ ಇದ್ದಾರೆ ಅಂದ್ಕೊಳ್ಳೋಣ, ಅದ್ರ ಬಗ್ಗೆನೇ ಕೆಟ್ಟದಾಗಿ ಮಾತಾಡೋದು, ಅವ್ರನ್ನ ನೀನು ಸೇರಬೇಡ ಅನ್ನೋದು. ಸೊ ಫೈನಲಿ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ ಅಂದರೆ ನೀವೇ ಕಂಪ್ಲೀಟಾಗಿ ಅವ್ರ ಮೇಲೆ ಡಿಪೆಂಡ್ ಆಗಲಿ ಅನ್ನೋದಕ್ಕೆ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಆಲ್ಸೋ ಹ್ಯೂಜ್ ರೆಡ್ ಫ್ಲ್ಯಾಗ್ ಅಂತ ಹೇಳ್ತೀನಿ. ಇದು ತುಂಬ ಕಾಂಪ್ಲೆಕ್ಸ್ ಸಬ್ಜೆಕ್ಟು, ಬಟ್ ತುಂಬ ಸಿಂಪಲ್ ಆಗಿ ನೀಟಾಗಿ ಅರ್ಥ ಆಗಂಗೆ ಎಷ್ಟೊತ್ತು ತಿಳಿಸ್ಕೊಟ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ರಾಜೇಶ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು.